ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಓಕೆ, ಸುಧಾ ಪಾಟೀಲ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆಯ 334ರ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆಯಲ್ಲಿ ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಎನ್ನುವ ಶರಣ ಮಾರ್ಗದ ತತ್ವ ಸಿದ್ಧಾಂತದಂತೆ ನಡೆಯುತ್ತಿರುವ ನಮ್ಮ ವೇದಿಕೆಯಲ್ಲಿ ಇಂದು ಶರಣ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಸರ್, ಕುಲಪತಿಗಳು, ಕೊಡಗು ವಿಶ್ವವಿದ್ಯಾಲಯ, ಇವರ ತಂದೆಯವರಾದ ಶರಣ ಲಿಂಗೈಕ್ಯ ಸಂಗಪ್ಪ ಶೀಲನಾಥಪ್ಪ ಆಲೂರ್ ಇವರ ಸ್ಮರಣಾರ್ಥ ಏರ್ಪಡಿಸಿರುವ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ನಮ್ಮ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ಇಂದಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ಸರ್ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ನಂತರ ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಕೌಜ್ಗೇರಿ ಮೇಡಮ್, ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಧಾರವಾಡ ವಿಭಾಗ, ಇವರಿಗೂ ಸಹ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಲ್ಲಿ ನೆರೆದ ಎಲ್ಲ ಬಸವ ಭಕ್ತರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈಗ ಮೊದಲಿಗೆ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರಿಂದ ವಚನ ಪ್ರಾರ್ಥನೆ. ಸರ್. ಎನ್ನ ತಪ್ಪು ಅನಂತ ಕೋಟಿ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಇನ್ನು ತಪ್ಪಿದೆನಾದೊಡೆ ನಿಮ್ಮ ಪಾದವೇ ದಿವ್ಯ, ಇನ್ನು ತಪ್ಪಿದೆನಾದೊಡೆ ನಿಮ್ಮ ಪಾದವೇ ದಿವ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಪ್ರಮತರ ಮುಂದೆ ಕಿನ್ನರಿ ಬೊಮ್ಮಣ್ಣನೆ ಸಾಕ್ಷಿ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಸರ್ವರಿಗೂ ಶರಣು ಶರಣಾರ್ಥಿ. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಈಗ ಸ್ವಾಗತ ಹಾಗೂ ಪರಿಚಯ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತದ್ರಿ? ಕೇಳಿಸ್ತೈತ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನಗಳಲ್ಲಿ ಪರಿಸರ ಪ್ರಜ್ಞೆ ಎಂಬ ಈ ಅಂತರ್ಜಾಲ ಸಭೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ ಹಾಗೂ ಜಯಶ್ರೀ ಪಟ್ಟಣ್ ಅವರೇ, ವಿಷಯಕ್ಕೆ ಸಂಬಂಧಿಸಿದ ಅನುಭವವನ್ನು ಹಂಚಿಕೊಳ್ಳಲಿರುವ ಡಾಕ್ಟರ್ ಸುಧಾ ಕೌಜ್ಗೇರಿಯವರಿಗೆ ಹಾಗೂ ಇದೀಗ ಸುಶ್ರಾವವಾಗಿ ವಚನ ಪ್ರಾರ್ಥನೆಗೈದ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರು ಹಾಗೂ ನಾಡಿನ ವಚನ ಸಾಹಿತ್ಯ ಚಿಂತಕರು ಆದಂತಹ ಅಣ್ಣ ಮೃತ್ಯುಂಜಯ ಶೆಟ್ಟರ್ ಅವರಿಗೂ ಹಾಗೂ ಈ ವಚನ ಮಂಗಳವನ್ನ ಮಾಡಲಿರುವಂತಹ ಶರಣ ವಿದ್ಯಾ ಮಗ್ದುಮ್ ಅವರಿಗೂ, ನಿರೂಪಣೆ ಹಾಗೂ ಶರಣು ಸಮರ್ಪಣೆ ಮಾಡಲಿರುವ ಸುಧಾ ಪಾಟೀಲ್ ಅವರಿಗೂ, ಎಲ್ಲ ಸಂಯೋಜಕರಿಗೂ ಸ್ವಾಗತ ಹಾಗೂ ಶರಣು ಶರಣಾರ್ಥಿ. ಮುಖ್ಯವಾಗಿ ಪಾಲ್ಗೊಂಡ ಎಲ್ಲ ಶರಣ ಮನಸ್ಸು ಹಾಗೂ ಬಸವ ಪ್ರೇಮಿಗಳಿಗೆ ಸ್ವಾಗತ ಹಾಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಪರಿಸರ ಮತ್ತು ಮಾನವನ ನಡುವಿನ ಅವಿನಾಭಾವ ಸಂಬಂಧವನ್ನ ಬಹಳ ಸುಂದರವಾಗಿ ವಚನಗಳಲ್ಲಿ ಚಿತ್ರಿತವಾಗಿದೆ. ಶರಣರು ಪ್ರಕೃತಿಯನ್ನು ಕೇವಲ ಭೋಗದ ವಸ್ತುವನ್ನಾಗಿ ನೋಡಲಿಲ್ಲ, ಬದಲಾಗಿ ಪ್ರಕೃತಿಯನ್ನು ದೈವತ್ವದ ಸ್ವರೂಪವೆಂದೇ ಭಾವಿಸಿದರು.
ಪರಿಸರ ಸಂರಕ್ಷಣೆ ಮತ್ತು ಸಮತೋಲನದ ಮಹತ್ವವನ್ನು ತಮ್ಮ ವಚನಗಳ ಮೂಲಕ ಸಾರಿದರು. ಶರಣರು ಮರ, ಗಿಡ, ನದಿ, ಪ್ರಾಣಿಗಳನ್ನು ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿ ಕಂಡರು. ಈ ಪರಿಸರ ಸ್ನೇಹಿ ಜೀವನ ಮೌಲ್ಯ ಅವರದಾಗಿತ್ತು. ಇನ್ನು ಇವತ್ತಿನ ಉಪನ್ಯಾಸಕಾರರಾದಂತಹ ಡಾಕ್ಟರ್ ಸುಧಾ ಕೌಜ್ಗೇರಿಯವರ ಪರಿಚಯ. ಡಾಕ್ಟರ್ ಸುಧಾ ಕೌಜ್ಗೇರಿಯವರು ಇತ್ತೀಚೆಗೆ ಜಂಟಿ ನಿರ್ದೇಶಕರು, ಧಾರವಾಡ ವಿಭಾಗ, ಕಾಲೇಜು ಶಿಕ್ಷಣ ಇಲಾಖೆ, ಧಾರವಾಡ ದಲ್ಲಿ ಇತ್ತೀಚೆಗೆ ತಮ್ಮ ಹೊಸ ಪದವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವೇದಿಕೆಗಳ ಪರವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಅವರು ಶರಣ ಸಾಹಿತ್ಯ ಜಿಜ್ಞಾಸುಗಳು ಹಾಗೂ ಡಾಕ್ಟರ್ ಸುಧಾ ಕೌಜ್ಗೇರಿಯವರು ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಹಾಗೂ PUC ಶಿಕ್ಷಣವನ್ನ ಅಣ್ಣಿಗೇರಿಯಲ್ಲಿ ಓದಿ ಪದವಿ, ಸ್ನಾತಕೋತ್ತರ, MPhil, PhD ಪದವಿಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿ ಇದೀಗ KPSC ಇಂದ ಆಯ್ಕೆಯಾಗಿ ಸಹಾಯಕ ಪ್ರಾಧ್ಯಾಪಕರೂ ಆಗಿ ಅಕ್ಕಿ ಆಲೂರಿನಲ್ಲಿ ಈ KH ಪಾಟೀಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹುಲ್ಕೋಟೆಯಲ್ಲಿ ಸುಮಾರು 31 ವರ್ಷಗಳ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಇದೀಗ ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜಿಯೇಟ್ ಎಜುಕೇಶನ್ ಧಾರವಾಡ ಡಿವಿಷನ್ಗೆ ನಿಯುಕ್ತರಾಗಿದ್ದಾರೆ. ಸಹೋದರಿ ಸುಧಾ ಕೌಜ್ಗೇರಿಯವರೇ ತಮಗೆ ಬಸವಾದಿ ಶರಣರ ಶ್ರೀರಕ್ಷೆ ನಿಮ್ಮ ಮೇಲಿರ್ಲಿ ಅಂತ ಇಲ್ಲಿ ಹಾರೈಸ್ತಾ ನೀವು ಉತ್ತರೋತ್ತರ ಪ್ರಗತಿ ಸಾಧಿಸ್ರಿ ಎಂದು ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಸಂಘಟನೆಗಳ ಸದಸ್ಯರ ಪರವಾಗಿ ಶುಭ ಹಾರೈಸುತ್ತೇನೆ. ಇನ್ನು ಈ ಸಮಾರಂಭದ ಈ ಒಂದು ಗೂಗಲ್ ಅಂತರ್ಜಾಲ ಸಭೆಯ ದತ್ತಿದಾನಿಗಳಾದಂತಹ ಡಾಕ್ಟರ್ ಅಶೋಕ್ ಆಲೂರ್ ಅವರು ಕೂಡ ಒಂದು ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಸ್ಥಾನವನ್ನ ವಹಿಸುವಷ್ಟ ಹೆಮ್ಮರವಾಗಿ ಬೆಳೆದು ನಿಂತದ್ದು ನಮಗೆಲ್ಲ ಅತೀವ ಹೆಮ್ಮೆ ತರುತ್ತದೆ. ಅವರು ಕುಗ್ರಾಮ ಬೇವೂರಿನಲ್ಲಿ ಬೆಳೆದು ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಪದವಿ, ಸ್ನಾತಕೋತ್ತರ ಪದವಿಗಳನ್ನ ಪೂರೈಸಿ ಹಾಗೂ ಅಗ್ರಿಕಲ್ಚರಲ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ವಿಷಯದಲ್ಲಿಯೂ ಕೂಡ ಓದಿ ಅಮೆರಿಕ, ಜರ್ಮನಿ, ಕೀನ್ಯಾದಂತಹ ರಾಷ್ಟ್ರಗಳಲ್ಲಿ ಕೂಡ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂತಹ ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಹಳ್ಳಿಗಳ ಅಭಿವೃದ್ಧಿ, ಅಂತಾರಾಷ್ಟ್ರೀಯ ಸಹಕಾರ ಸಂಬಂಧ, ಆಹಾರ ಸುರಕ್ಷತೆ, ಸಂಸ್ಥೆಗಳ ಬೆಳವಣಿಗೆಗಳು, ಈ ಎಲ್ಲ ವಿಷಯಗಳ ಬಗ್ಗೆ ಅವರು ನಿರರ್ಗಳವಾಗಿ ಮಾತನಾಡಬಲ್ಲರು ಹಾಗೂ ಈ ವಿಷಯಗಳ ಬಗ್ಗೆ ಒಬ್ಬ ಸಮರ್ಥ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗದು. ಭಾರತೀಯ ತಾಂತ್ರಿಕ ಹಾಗೂ ವೈಜ್ಞಾನಿಕ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಾಗಿಯೂ ಆದದ್ದು ಅವರ ಅನಂತಪುರದಲ್ಲಿ ಆದದ್ದು ಅವರ ಒಂದು ಅತ್ಯುತ್ತಮ ಸಾಧನೆಗೆ ಒಂದು ಪ್ರತೀಕ ಅಂತ ಹೇಳಬಹುದು. ಹಾಗೆ ರಾಯಲಸೀಮೆಯ ವಿಶ್ವವಿದ್ಯಾಲಯಕ್ಕೂ ಅವರು ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. 25 ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗಳೊಂದಿಗೆ ಭೂಜಲ ನಿರ್ವಹಣೆಯ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ. 20ಕ್ಕೆ ಹೆಚ್ಚು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ತಮ್ಮ ವೃತ್ತಿಯಲ್ಲಿ 1 ಮಿಲಿಯನ್ ರೈತರೊಂದಿಗೆ ಮಿಲೆಟ್ಸ್ ಬೆಳೆಯಲು ಪ್ರೋತ್ಸಾಹಿಸುವಂತಹ ಯೋಜನೆಯನ್ನು ಅವರು ಹಾಕಿಕೊಂಡಿದ್ದಾರೆ. ಅವರು ನಮ್ಮ ಗೌರವಾನ್ವಿತ ವೇದಿಕೆಯ ಸದಸ್ಯರು, ನಾಡಿನ ಪ್ರಖರ ಬಸವ ಸಂಸ್ಕೃತಿಯ ಚಿಂತಕರು ಹಾಗೂ ತಮ್ಮ ಕೊಡಗು ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠವನ್ನು ಕೂಡ ಸ್ಥಾಪಿಸುವ ಚಿಂತನೆಯಲ್ಲಿದ್ದಾರೆ. ವೃತ್ತಿ ಮತ್ತು ಪ್ರವೃತ್ತಿಗಳಲ್ಲಿ ಬಸವಣ್ಣನವರ ತತ್ವ, ಆದರ್ಶ ಸಿದ್ಧಾಂತಗಳೊಂದಿಗೆ ಸಾಗಿದ್ದಾರೆ. ಡಾಕ್ಟರ್ ಅಶೋಕ್ ಆಲೂರ್ ಅವರು ತಮ್ಮ ತಂದೆಯವರಾದ ಲಿಂಗೈಕ್ಯ ಸಂಗಪ್ಪ ಶೀಲನಾಥಪ್ಪ ಆಲೂರ್ ಇವರ ಸ್ಮರಣಾರ್ಥ ದತ್ತಿ ಇಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಕಾಕತಾಳೀಯದಂತೆ ಅವರಿಗೆ ಪ್ರಿಯವಾದ ವಿಷಯ ವಚನಗಳಲ್ಲಿ ಪರಿಸರ ಪ್ರಜ್ಞೆ ಎಂಬ ವಿಷಯದ ಮೇಲೆ ಇಂದು ಚಿಂತನ ಮಂಥನ ನಡೆಯಲಿದೆ. ಅವರಲ್ಲಿ ಒಟ್ಟಿನ ಮೇಲೆ ಡಾಕ್ಟರ್ ಅಶೋಕ್ ಆಲೂರ್ ಅವರಲ್ಲಿ ಒಬ್ಬ ರೈತನಿದ್ದಾನೆ, ಒಬ್ಬ ಜಲಭೂತಜ್ಞನಿದ್ದಾನೆ, ಅವರಲ್ಲಿ ಒಬ್ಬ ತತ್ವಜ್ಞಾನಿಯೂ ಇದ್ದಾನೆ. ಬಸವಣ್ಣನವರ ಹಾಗೂ ವಚನಗಳ ಬಗ್ಗೆ
ನಿರರ್ಗಳವಾಗಿ ಮಾತನಾಡುವಂತಹ ಕೌಶಲ್ಯವನ್ನ ಅವರು ಸಾಧಿಸಿದ್ದಾರೆ. ಅವರು ದತ್ತಿ ಕೊಟ್ಟದ್ದಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸುತ್ತಾ, ಅವರ ತಂದೆಯವರನ್ನು ಸ್ಮರಿಸುತ್ತಾ, ಅವರ ಪಿತೃ ಪ್ರೇಮವನ್ನು ಕೂಡ ನಾನು ಇಲ್ಲಿ ನೆನೆಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ ಈ ಎಲ್ಲವುಗಳನ್ನ ಕೊಟ್ಟು ನನ್ನನ್ನು ಈ ವೇದಿಕೆಗೆ ಮತ್ತಷ್ಟು ತೊಡಗಿಕೊಳ್ಳುವಂತೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಅತ್ಯಂತ ಅಭಿಮಾನದಿಂದ ಎಲ್ಲರನ್ನೂ ಸ್ವಾಗತಿಸಿ ಇಂದಿನ ಉಪನ್ಯಾಸಕರ ಮತ್ತು ದತ್ತಿ ದಾಸೋಹಗಳ ಪರಿಚಯ ಮಾಡಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಉಪನ್ಯಾಸ ಡಾಕ್ಟರ್ ಸುಧಾ ಕೌಶಗೇರಿ ಮೇಡಮ್ ಅವರಿಂದ ವಚನಗಳಲ್ಲಿ ಪರಿಸರ ಪ್ರಜ್ಞೆ. ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇಂದು ಶರಣರಾದಂತಹ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಕುಲಪತಿಗಳು, ಕೊಡಗು ವಿಶ್ವವಿದ್ಯಾಲಯ, ಇವರ ತಂದೆಯವರಾದ ಶರಣ ಲಿಂಗೈಕ್ಯ ಸಂಗಪ್ಪ ಶೀಲನಾಥಪ್ಪ ಆಲೂರ್ ಇವರ ಸ್ಮರಣಾರ್ಥ ಏರ್ಪಡಿಸಿದಂತಹ ದತ್ತಿ ಉಪನ್ಯಾಸ ವಚನಗಳಲ್ಲಿ ಪರಿಸರ ಪ್ರಜ್ಞೆ. ಈ ಒಂದು ಗೂಗಲ್ ಮೀಟಿನ ಆರಂಭದಲ್ಲಿ ವಚನ ಪ್ರಾರ್ಥನೆ ಮಾಡಿದಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರೇ, ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವಂತಹ ಡಾಕ್ಟರ್ ಸುಧಾ ಪಾಟೀಲ್ ಅವರೇ, ಸ್ವಾಗತ ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ ಶಾರದಾ ಮೇಡಮ್ ಅವರೇ, ಮಾರ್ಗದರ್ಶಕರು ಸಂಯೋಜಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ರುದ್ರಮೂರ್ತಿ ಪ್ರಭು ಅವರೇ, ಕುಮಾರ್ ರಾಜಣ್ಣ ಅವರೇ, ಡಾಕ್ಟರ್ ದಾನಮ್ಮ ಜಳಕ್ಕಿ ಅವರೇ, ಭಾಗವಹಿಸಿದಂತಹ ಎಲ್ಲ ಸದ್ಭಕ್ತರೇ, ಸಹೋದರ ಸಹೋದರಿಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿನ ವಚನಗಳಲ್ಲಿ ಪರಿಸರ ಪ್ರಜ್ಞೆ ಎನ್ನುವಂತಹ ವಿಷಯವನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ದಾನಮ್ಮ ಜಳಕಿ ಅವರು ನನ್ನ ಪ್ರಸ್ತಾಪ ಮಾಡಿದ್ರು ಈ ಒಂದು 15 ದಿವಸದ ಹಿಂದೆ. ಈ 15 ದಿವಸಗಳಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳು, ವೃತ್ತಿ ಬದಲಾವಣೆಗಳು, ಆ ವೃತ್ತಿ ಬದಲಾವಣೆಯಿಂದಾಗಿ ಸ್ವಲ್ಪ ನಾನು ನನ್ನ ಈ ಒಂದು ಪರಿಸರ ಪ್ರಜ್ಞೆಯ ವ್ಯಾಪ್ತಿ ಅಪಾರವಾಗಿದೆ. ಅದನ್ನ ನಾನು ಸಂಕ್ಷಿಪ್ತಗೊಳಿಸಿ, ಅಷ್ಟು ವಿಷಯವನ್ನ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಬಹುಶಃ ಸಾಧ್ಯ ಆಗುದಿಲ್ಲ. ಸಂಕ್ಷಿಪ್ತಗೊಳಿಸಿ ಮುಖ್ಯ ಕೆಲವೊಂದಿಷ್ಟು ವಚನಗಳನ್ನ ಮಾತ್ರ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳಿ ನಾನಿಲ್ಲಿ ಅನ್ಕೊಂಡಿದ್ದೀನಿ. ಮೊನ್ನೆ ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂತ ಹೇಳಿ ಆಚರಣೆ ಮಾಡಿದ್ವಿ. ಪರಿಸರ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಶುದ್ಧ ಗಾಳಿ, ನೀರು, ಫಲವತ್ತಾದ ಭೂಮಿ, ಮರ, ಗಿಡ, ಪ್ರಕೃತಿ, ಕ್ರಿಮಿ, ಕೀಟ, ಮೃಗ, ಪಕ್ಷಿ ಮೊದಲಾದ ಎಲ್ಲವುಗಳು ಕೂಡ ಪರಿಸರನೇ. ಪರಿಸರ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವುದು ಬರೀ ಶುದ್ಧ ಗಾಳಿ, ನೀರು, ಮರ, ಗಿಡ ಅಷ್ಟೇ ಇಲ್ಲ, ಎಲ್ಲವೂ ಕೂಡ ಈ ಒಂದು ಭೂಮಿಯ ಮೇಲೆ ಬದುಕ್ತಾ ಇರುವಂತಹ ಪ್ರತಿಯೊಂದು ಜೀವಿ, ಕ್ರಿಮಿ, ಕೀಟ ಎಲ್ಲವನ್ನು ಒಳಗೊಂಡಂತಹದ್ದು ಪರಿಸರ ಅಂತ ಹೇಳ್ತೇವೆ. ಯಾಕೆ ಅವುಗಳನ್ನು ಸೇರಿಸ್ಕೋಬೇಕು, ಮನುಷ್ಯನನ್ನು ಸೇರಿಸ್ಕೊಂಡು ಇವೆಲ್ಲವೂ ಕೂಡ ಪರಿಸರ. ಈ ಒಂದು ಸರಪಳಿಯನ್ನು ನೋಡಿದಾಗ ಒಂದು ಭೂಮಿ ಇದು ಬದುಕಬೇಕು ಅಂದಾಗ ಅಥವಾ ಈ ಮರಗಿಡಗಳು ಬೆಳಿಬೇಕು ಅಂದಾಗ ಒಂದಕ್ಕೊಂದು ಸಹಾಯ ಮಾಡಿಕೊಂಡು ಸಹಕಾರ ರೂಪದಲ್ಲಿ ಅವು ಬದುಕ್ತಾ ಇದಾವ ಎಲ್ಲವೂ ಕೂಡ. ಹಂಗಿದ್ದಾಗ ಬರೀ ಗಾಳಿ, ನೀರು, ಭೂಮಿ, ಮರ ಅಂತ ಅಷ್ಟೇ ಅಲ್ಲ, ಮನುಷ್ಯ, ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರುವಂತಹ ಸರೀಸೃಪಗಳು, ಕ್ರಿಮಿಕೀಟಕಗಳು ಎಲ್ಲವೂ ಕೂಡ ಇದ್ರೊಳಗೆ ಒಳಗೊಂತಾವ. ಅದಕ್ಕೆ ಇದನ್ನ ಆರಂಭ ಮಾಡಿದ್ದು 1972ರೊಳಗ ಸ್ವೀಡನ್ ದೇಶದೊಳಗ ಒಂದು ಕಾರ್ಯಾಗಾರ ಜರುಗಿ ಪರಿಸರದ ಹಿನ್ನೆಲೆಯಲ್ಲೇನೆ ಅದನ್ನ ಚರ್ಚೆ ಮಾಡಿದ್ರು. ಪರಿಸರವನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಅನ್ನುವ ಉದ್ದೇಶದಿಂದ ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ,
ಮರವನ್ನ ಬೆಳೆಸಿದ್ರೆ, ಗಿಡವನ್ನ ಬೆಳೆಸಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡ್ತೈತಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇರುವುದೊಂದೇ ಭೂಮಿ, ಈ ಭೂಮಿಯನ್ನು ಉಳಿಸ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎನ್ನುವಂತಹ ಒಂದು ಮುಖ್ಯವಾದ ಧ್ಯೇಯವನ್ನ ಇಟ್ಟುಕೊಂಡು ಆ ಒಂದು 72ನೇ ಇಸ್ವಿಯೊಳಗ ಇದನ್ನ ಜಾರಿಗೆ ತಗೊಂಡು ಬಂದ್ರು. ಆವತ್ತಿನಿಂದ ಇಂದಿನವರೆಗೂ ಕೂಡ ನಾವು ಜೂನ್ 5 ವಿಶ್ವ ಪರಿಸರದ ದಿನ ಅಂತ ಹೇಳಿ ಆಚರಣೆ ಮಾಡ್ಕೋತ ಬರ್ತೀವಿ. ಒಂದು ಮರ 100 ಜೀವಗಳಿಗೆ ಆಧಾರ ಅಂತ ಹೇಳಿ ಹೇಳ್ತಾರೆ. ಒಂದು ಮರವನ್ನ ನಟ್ರ ಅದು 100 ಜೀವಗಳಿಗೆ ಆಧಾರವನ್ನು ಕೊಡ್ತೈತಿ ಅಂತ ಹೇಳಿ. ಈ ಸಂದರ್ಭದೊಳಗ ನನಗೊಂದು ಜನ್ ಕತಿ ನೆನಪಾಗ್ತೈತಿ. ಆ ಜನ್ ಕಥೆಯೊಳಗ ಒಬ್ಬ ಹುಡುಗ ಒಂದು ಗುರುಗಳ ಆಶ್ರಮಕ್ಕೆ ಬರ್ತಾನ. ಅವ ಬಂದು ಗುರುಗಳ ಎದುರಿಗೆ ಬಂದು ನಿಂತವನೇ, ಜ್ಞಾನ ಗಳಿಸುವುದು ಹೆಂಗೆ, ಜ್ಞಾನ ಅಂದ್ರೇನು, ಜ್ಞಾನ ನನಗ್ ಬೇಕಾಗಿತ್ತು ಅಂತ ಹೇಳಿ ಬಹಳ ಅವಸರದಿಂದ ಕೇಳಕತ್ತಾನ ಗುರುಗಳ ಎದುರಿಗೆ ಬಂದು. ಗುರುಗಳು ಅವನ ಮಾತಿಗೆ ಏನು ಹೇಳೋದಿಲ್ಲ, ಬದಲಾಗಿ ಒಂದು ನಗು ಅವ್ರ ಮುಖದೊಳಗೆ ಮೂಡ್ತೈತಿ. ಆ ಹುಡುಗ ಸುಮ್ನೆ ಇರೋದಿಲ್ಲ, 2 ನಿಮಿಷನೂ ಸುಮ್ ಕೂಡುದಿಲ್ಲ. ಅವ್ರ ನಕ್ ಮೇಲೆ ಮತ್ತೆ ಕೇಳಿದ, ಜ್ಞಾನ ಅಂದ್ರೇನ, ಅದ ನಂಗೆ ಬೇಕಾಗಿತ್ತು ಅಂತ ಹೇಳ್ತಾನೆ. ಆವಾಗ ಅವರು ತಮ್ಮ ಒಂದು ಏಕಾಂತದಿಂದ ಹೊರಗ್ ಬಂದು, ತಮ್ಮ ಧ್ಯಾನದಿಂದ ಹೊರಗ್ ಬಂದು ಅವ್ರಂತಾರ, ಹಂಗಾರ ನಡಿ, ಇಲ್ಲೇ ಸಮೀಪದೊಳಗ ಒಂದು ಸುಂದರವಾದ ನೀರಿನ ತಾಣ ಐತಿ, ಸರೋವರ ಅಥವಾ ಪುಷ್ಕರಣಿ ಐತಿ, ಅಲ್ಲಿ ಹೋಗೋಣ ಅಂತ ಹೇಳಿ. ಹಂಗ ಹೋದ್ರೆ ಏನಾರ ಜ್ಞಾನ ಸಿಗ್ತೈತನ ಅಂತ ಕೇಳ್ತಾನ ಹುಡುಗ. ಅದಕ್ಕೆ ಅವ್ರಂದ್ರು, ಬಂದ್ರ ಬಾ ಹೋಗೋಣ ಅಲ್ಲಿಗೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಸ್ವಚ್ಛವಾಗಿ ಹರಿತಾ ಇರುವಂತಹ ನೀರು, ಅಲ್ಲಿ ಕೆಳಗ್ ನೋಡು, ನೀರೊಳಗ ಏನೈತಿ ಅಂತ ಕೇಳ್ತಾರ. ಹಂಗ ಕೇಳಿದ ಕೂಡ್ಲೇನ ಆ ಹುಡುಗ ನೋಡಿದ, ನೀರೊಳಗ ನಾನ್ ಕಾಣ್ಸಕತ್ತೀನಿ ಅಂತ ಹೇಳಿದ. ಹಂಗಂದ ಕೂಡ್ಲೇನ ಗುರುಗಳಂದ್ರು, ನೋಡು, ಇನ್ನೂ ಸ್ವಲ್ಪ ನೋಡು ಅಂದ್ರು. ನಾನೇ ಕಾಣಕತ್ತೀನಿ ಅಂತ ಹೇಳ್ತೇನಲ್ಲ, ನಾ ಕಾಣಕತ್ತೀನಿ ಅಂತ ಹೇಳಿ ಅಂದ್ ಕೂಡ್ಲೇನ, ನಡ್ರಿ ಹೋಗೋಣ ಮತ್ತ ಆಶ್ರಮಕ್ಕ, ಇಲ್ಲೇನೈತಿ, ನಾನಾ ಕಾಣಕತ್ತೀನಿ. ಮತ್ ಹೋಗಿ ಆಶ್ರಮಕ್ಕೆ ಹೋದ್ರು, ಅಲ್ಲೇ ಸಮೀಪನಲ್ಲ ಆಶ್ರಮ. ಮತ್ ಹೇಳಿದ ಹುಡುಗ, ನಂಗ್ ಜ್ಞಾನ ಬೇಕು ಅಂತ ಹೇಳೇನಲ್ಲ, ಮತ್ ನಮ್ಗ್ ಜ್ಞಾನ ಕೊಡ್ರಿ, ಅದೆಲ್ಲಿ ಸಿಗ್ತೈತಿ, ಮತ್ ಹೆಂಗ್ ಸಿಗ್ತೈತಿ, ಮತ್ ಚಾಲು ಮಾಡಿದ. ಮತ್ ಗುರುಗಳೇನಂದ್ರು, ಕೆರೆಗೆ ಹೋಗು, ನೀನ ನೋಡು, ನಾ ಬರುದಿಲ್ಲ ಈಗ, ನೀನ ಹೋಗು ಅಂದ್ರು. ಅಂದ ಕೂಡಲೇ ಹೋದ ಹುಡುಗ. ಹೋಗಿ ಕೆರೆ ಅದೊಂದು ಪುಷ್ಕರಣಿಯೊಳಗ ಮುಖ ನೋಡ್ಕೊಂಡ. ಮತ್ತಂದವ ನೋಡಿ ವಾಪಸ್ ಬಂದು ಗುರುಗಳಿಗೆ ಹೇಳಿದ, ನೀರೊಳಗ ನಾನ್ ಅಷ್ಟ ಅಲ್ಲ, ಮತ್ತ ಮೀನ ಕಪ್ಪಿ ಕಾಣಕತ್ತಾವು ಅಂತ ಹೇಳ್ದ. ಮತ್ತವ್ರಂದ್ರು, ಇಲ್ಲಿಲ್ಲ, ನೀ ಮತ್ ಹೋಗು, ಮತ್ತೇನ್ ಕಾಣ್ತೈತ್ ನೋಡ್ಕೊಂಡ್ ಬಾ ಅಂತ ಹೇಳಿದ್ರು. ಮತ್ತ ಶಿಷ್ಯ ಹೋದ, ಹೋಗಿ ಬಂದ್ ಹೇಳ್ದ, ಹೌದು, ನನಗ ನಾ ಅಷ್ಟ ಕಾಣಕತ್ತಿಲ್ಲ, ನಾನ್ ಆ ನೀರಿನೊಳಗ ಮೀನ್ ಅದಾವ, ಕಪ್ಪಿ ಅದಾವ, ನೀರಿನ ಆಳದೊಳಗ ನೋಡಿದ್ರ ಹಲವಾರು ಗಿಡಗಂಟಿಗಳದಾವ, ಆಮೇಲೆ ಸಣ್ಣಗೆ ಕಾಣುವಂತಹ ಬಳ್ಳಿಗಳ ಅದಾವ, ಅದಕ್ಕ ನನಗ ಇವೆಲ್ಲ ಕಾಣಕತ್ತಾವು ಅಂತ ಹೇಳಿ. ಅವಾಗ ಗುರುಗಳು ಹೇಳಿದ್ರು, ಹಾ, ಈಗ ನಿನಗ ಯೋಗ್ಯತೆ ಬಂದೈತಿ, ನಾ ಈಗ ಜ್ಞಾನ ಅಂದ್ರೆ ಅನ್ನೋದನ್ನ ನಿನಗೆ ಹೇಳಿಕೊಡ್ತೀನಿ ಅಂತ ಅವರು ತಮ್ಮ ಪಾಠ ಚಾಲು ಮಾಡಿದ್ರು. ಇದರ ಅರ್ಥ ಏನಂತಂದ್ರ, ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ ಈಗಾಗ್ಲೇನೆ, ಈ ಪ್ರಪಂಚದೊಳಗ ಮನುಷ್ಯ ಏನ್ ಮಾಡಾಕತ್ತಾನ, ನಾನೊಬ್ಬವನ, ನಾ ಅಷ್ಟೇ ಇರ್ಬೇಕು, ನಾನು ಬುದ್ಧಿ ಜೀವಿ, ನನ್ನಿಂದ ಎಲ್ಲ ಆಗ್ತೈತಿ ಅಂತ ತಿಳ್ಕೊಂಡ್ಬಿಟ್ಟಾನ. ಆದ್ರ ನಾವು ಬದುಕಬೇಕಾದಾಗ ಏನೆಲ್ಲ ಬೇಕಾಗಿದೆ ಸುತ್ತಮುತ್ತಲಿನ ಪರಿಸರ ವಾತಾವರಣದೊಳಗ ನಮ್ಮ ಬದುಕಿಗೆ ಅನುಕೂಲವಾಗುವಂತೆ, ನಮಗೆ ಹೊಂದಿಕೊಂಡು ಇರುವಂತೆ ಅನೇಕ ಜೀವ ನಮಗೆ ತುಡಿತಾ ಇದ್ದಾವೆ. ಅದು ನಮ್ಮ ಅರಿವಿಗೆ ಬರ್ತಿಲ್ಲ. ಆ ಹುಡುಗನಿಗೆ ಹೆಂಗ ಮೀನ ಕಪ್ಪಿ ನೀರಿನೊಳ ಆಳದೊಳಗ ಗಿಡ ಗಂಟಿ ಹಂಗೆ ಸಣ್ಣಗೆ ಬಳ್ಳಿ ಹೆಂಗ ಅದಾವಲ್ಲ, ಹಂಗ ಈ ಮನುಷ್ಯನ ಬದುಕಿಗೆ ಮರ ಗಿಡ, ಸುಂದರವಾದಂತಹ ಸರೋವರಗಳು, ಸಮುದ್ರ, ಅದೇ ರೀತಿಯಾಗಿ ಶುದ್ಧವಾದ ಗಾಳಿ, ಫಲವತ್ತಾದ ಭೂಮಿ, ಇದೆಲ್ಲವೂ ಕೂಡ ಕಾರಣ ಆಗೈತಿ. ಭೂಮಿ ಅಂದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಬರೇ ಎರೆಮಣ್ಣು ಕೆಂಪು ಮಣ್ಣು ಅಂತ ಅಷ್ಟೇ ಮಾತಾಡ್ತೀವಿ. ಆದ್ರೆ ಅವುಗಳ ಒಳಗಿರುವಂತಹ ಸೂಕ್ಷ್ಮವಾದ ಜೀವಿಗಳು ಕೂಡ ನಮ್ಮ ಬದುಕಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಕಲ್ಪಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಂಗೆ ನಾವ್ ಅಂತ ಹೋದ್ರ, ಈಗ ಬರೇ ಒಂದು ಸಗಣಿ ಒಂದು ಹಾಕಿದ್ರ, ಆ ಸಗಣಿಯೊಳಗ ಸುಮ್ಮನೆ ಒಂದು ತೊಪ್ಪೆ ಬಿದ್ದಿತ್ತಂದ್ರ ಅದ್ರ
ಒಂದು ನಾವು ವಾರ ಬಿಟ್ಟು ನೋಡಿದ್ರೆ ಅದ್ರ ಕೆಳಗೆ ಅನೇಕ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡ್ತಿರ್ತಾವ, ಮಣ್ಣನ್ನು ಫಲವತ್ ಮಾಡ್ತಾವ, ಮಣ್ಣಿಗೆ ಸೇರಿಸಿಬಿಟ್ಟು. ಜೇನ್ನೊಣ ನಾವು ಜೇನ್ನೊಣ ಅಂತೀವಿ, ಜೇನುತುಪ್ಪ ತಗೋತೀವಿ ಅಷ್ಟ. ಆದ್ರ ಜೇನ್ನೊಣ ಈ ಪ್ರಪಂಚದೊಳಗೆ ಯಾವಾಗ ನಾಶ ಆಗ್ತೈತಿ ಆ ಜೀವಿ ಪ್ರಪಂಚವೂ ಕೂಡ ನಾಶ ಆಗ್ತೈತಿ, ಯಾವ ಬೆಳೆನೂ ಬೆಳೆಯಂಗಿಲ್ಲ. ಅಷ್ಟರ ಮಟ್ಟಿಗೆ ಜೇನು ಕೂಡ ನಮ್ಮ ಬದುಕಿಗೆ ಆಧಾರವಾಗೈತಿ. ಅದು ನಮ್ಮ ಕಲ್ಪನೆಗಿಲ್ಲ. ಹಂಗ ಈ ಜ್ಞಾನ ಅನ್ನೋದಿದೆಯಲ್ಲ, ಏನು ಅಂತ ಹೇಳಿ ತಿಳಿಸ್ಬೇಕಾದಾಗ ಮನುಷ್ಯನಿಗೆ ಅರಿವು ಮೂಡ್ಬೇಕಾಗಿದ್ದೇನಂದ್ರೆ, ನಾನೊಬ್ಬ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೊತೆಗಿರುವಂತಹ ಈ ಎಲ್ಲ ಪ್ರಕೃತಿಯ ಅಂಶಗಳು ಕೂಡ ಬದುಕಬೇಕು ಅನ್ನುವಂಥದ್ದೈತಲ್ಲ, ಅದು ಬಹಳ ಮುಖ್ಯವಾದಂತಹ ಸಂಗತಿ. ಈಗ ನಾವೇನ್ ಮಾಡ್ತೀವಿ, ಪರಿಸರ ದಿನಾಚರಣೆ ಮಾಡ್ತೀವಿ, ದೊಡ್ಡದಾಗಿ ಯಾವ್ದೋ ಒಂದು ಪಾಟ್ ತಂದು ಒಂದು ಸುಂದರ ಗಿಡ ಅದಕ್ಕೆ ನೀರ್ ಹಾಕ್ತಿವಿ, ಆಮೇಲೆ ಏನೋ ಒಂದೆರಡು ಮಾತುಗಳನ್ನ ಆಡ್ತೀವಿ, ಚಪ್ಪಾಳೆ ಹೊಡೆದು ಬಂದ್ಬಿಡ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಘಟಿಸ್ತಾ ಇರುವಂತಹ ಒಂದು ಸಂಗತಿ. ಆದ್ರೆ ನಮ್ಗೊಂದು ಪ್ರಜ್ಞಾವಂತಿಕೆ ಮೂಡಿ ಬರ್ಬೇಕಾಗಿದ್ದೇನಂದ್ರೆ, ನಾನು ಬೇರೆ ಅಲ್ಲ, ಈ ಪ್ರಕೃತಿ ಬೇರೆ ಅಲ್ಲ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯು ಕೂಡ ನನ್ನ ಹಾಗೆ ಬದುಕಲಿಕ್ಕೆ ಅರ್ಹತೆ ಇರುವ ಮತ್ತು ನನಗಿಂತ ಮೊದಲು ಬಂದಿರುವಂತಹ ಜೀವಿಗಳು. ಈಗ ಹಾವ್ ಅಂತೀವಿ, ಹಾವು ಕಣ್ಕೊಳ್ಳಿ ಪಟ್ಟಂತ ಹೊಡ್ಕೊಂಡೇ ಬಿಡ್ತೀವಿ, ಹೊಲದ ಸಮೀಪ ಮನೆ ಮಾಡಿ ನಾವು ಅದನ್ನ ಕೊಂದು ಹಾಕ್ಬಿಡ್ತೀವಿ. ಆದ್ರೆ ಅದು ನಮಗಿಂತ ಮೊದಲು ಎಷ್ಟೋ ವರ್ಷಗಳಿಂದ ಇದ್ದದ್ದು. ಅದಕ್ಕೂ ಕೂಡ ಇಲ್ಲಿ ಬದುಕುವ ಅರ್ಹತೆ ಇದೆ, ಅದಕ್ಕೂ ಹಕ್ಕಿದೆ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ, ನಾನು ಬುದ್ಧಿಜೀವಿ ಅಂದ ತಕ್ಷಣ ಎಲ್ಲವನ್ನೂ ಕೂಡ ನಾಶ ಮಾಡುವ ದಿಸೆಯೊಳಗೆ ನನ್ನ ಅನುಕೂಲಕ್ಕಾಗಿ, ನನ್ನ ಸುಖಕ್ಕಾಗಿ, ನನ್ನ ಭೋಗಕ್ಕಾಗಿ, ನನ್ನ ಖುಷಿಗಾಗಿ ನಾನು ಎಲ್ಲವನ್ನೂ ಕೂಡ ನನಗೆ ಹೆಂಗ್ ಬೇಕು ಹಂಗ ಮಾರ್ಪಾಟ್ ಮಾಡ್ಕೊಂತ ಹೊಂಟು ಬಿಟ್ಟಿವಿ. ರಸ್ತೆ ಅಗಲೀಕರಣ ಮಾಡ್ತಾ ಇದ್ದೀವಿ. ಹೆಂಗೆ? ಗಿಡಗಳನ್ನ ಸಂಹಾರ ಮಾಡೋದು, ರಸ್ತೆ ಅಗಲೀಕರಣ ಮಾಡೋದು. ನಾವು ಹೆಸರೇನ್ ಹೇಳಾಕತ್ತೀವಿ? ಅಭಿವೃದ್ಧಿಯ ಹೆಸರಿನೊಳಗ ನಾವೆಷ್ಟೋ ಮರಗಳನ್ನ ಮಾರಣ ಹೋಮ ಮಾಡ್ತಾ ಇದ್ದೀವಿ. ಮತ್ತೇನ್ ಮಾಡ್ತೀವಿ? ಈ ಕಡೆಗೆ ಒಂದೆರಡು ಸಸಿ ನೆಟ್ಟಂಗ್ ಮಾಡಿ ನಾವು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಆ ದೊಡ್ಡ ಮರ ಈ ನಾವು ಹಚ್ತಾ ಇರುವ ಸಣ್ಣ ಮರಕ್ಕೆ ಸಮ ಆಗ್ಬಲ್ದ? ಅಷ್ಟು ಆಮ್ಲಜನಕವನ್ನ ಅದು ನೀಡಬಲ್ಲದ? ಅಷ್ಟು ನಮ್ಗೆ ನೆರಳನ್ನ, ಹಣ್ಣು ಹಂಪಲುಗಳನ್ನ ನೀಡಬಲ್ಲದ ಅಂತ ನಾವು ಆಲೋಚನೆ ಮಾಡಿದ್ರೆ ನಾವು ಮೂಕರಾಗ್ಬಿಡ್ಬೇಕಾಗ್ತೈತಿ. ಹಂಗ ಪ್ರತಿಯೊಂದು ಈ ಪ್ರಪಂಚದೊಳಗ ಇರುವಂತಹ ಎಲ್ಲವೂ ಕೂಡ ನಮ್ಮ ಪೂಜ್ಯತೆಗೆ ಅವು ಪಾತ್ರ ಆಗ್ಲಿಕ್ಕೆ ಯೋಗ್ಯವಾದಂಥವುಗಳೇ ಆಗಿವೆ ಅಂತ ಹೇಳಿದ್ರೆ ಇದ್ರೊಳಗೆ ಅತಿಶಯೋಕ್ತಿ ಏನಿಲ್ಲ. ನಾವೇನ್ ಮಾಡ್ಬಿಡ್ತೀವಿ, ಈಗ ನಾನು ಕೊಟ್ಟಿರುವ ವಿಷಯ ಬಿಟ್ಟು ದೂರ ಬಂದೆ ಅಂತ ಹೇಳಿ ನನ್ಗೇನ್ ಅನ್ಸುದಿಲ್ಲ, ಅಲ್ಲೇ ಇದ್ದೀನಿ, ಅದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ವಚನಗಳಲ್ಲಿ ಪರಿಸರ ಪ್ರಜ್ಞೆ ಅಂತ. ಈಗ ನಾವು ವಚನ ಅಂದ ಕೂಡ್ಲೇನ ನಾವು 12ನೇ ಶತಮಾನದೊಳಗ ಬಸವಾದಿ ಪ್ರಮಥರು ಬಂದ್ರು, ಅವರು ಸಮಾಜ ಸುಧಾರಣೆ ಮಾಡಿದ್ರು, ಆರ್ಥಿಕವಾದ ಕ್ರಾಂತಿಯನ್ನು ತಗೊಂಡು ಬಂದ್ರು, ಆಮೇಲೆ ಅನೇಕ ರಾಜಕೀಯ ಸ್ಥಿತ್ಯಂತರಗಳು ಉಂಟಾಗ್ಲಿಕ್ಕೂ ಕಾರಣಭೂತರಾದ್ರು, ಹಿಂಗೆಲ್ಲ ಹೇಳ್ಕೊತ ಹೋಗ್ತೀವಿ. ಆದ್ರ ಅವರು ಬರೆದ ವಚನಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರ ಕೇವಲ ಸಾಮಾಜಿಕ ಚಿಂತನೆಗಳಿಲ್ಲ, ಕೇವಲ ರಾಜಕೀಯ ಅಂಶಗಳಿಲ್ಲ, ಕೇವಲ ಸಾಂಸ್ಕೃತಿಕ ಪಲ್ಲಟಗಳಿಲ್ಲ, ಎಲ್ಲವನ್ನೂ ಒಳಗೊಂಡು ಆಚೆ ನಿಲ್ಲಬಲ್ಲಂತಹ ಪರಿಸರವನ್ನು ಕುರಿತಾಗಿ ಹೇಳುವ ಹಲವಾರು ವಚನಗಳು. ಅದಕ್ಕೆ ಒಂದೊಂದ್ಸರಿ ಅನಿಸುತ್ತೆ, ನಾನಿಷ್ಟು ವಚನಗಳನ್ನ ಈ ಒಂದು ಅಲ್ಪಾವಧಿಯಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ ಒಂದು ಕಡೆ ನೋವು ಕಡೆ ನನಗೆ ಉಂಟಾಗ್ತಾ ಇದೆ. ಯಾಕಂದ್ರೆ ಅವರು ಬರೆದಿರುವ ವಚನಗಳನ್ನ ಗಮನಿಸಿಕೊಂಡ್ರೆ ನನಗನ್ಸುತ್ತ ಅದರಲ್ಲಿ ಪೂರ್ಣ ಅವರು ದೇವರನ್ನ ಕಾಣುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿದ್ರು ಅನ್ನೋದು ನಮಗೆ ಅರಿವಾಗ್ತೈತಿ. ಪ್ರಕೃತಿ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅನ್ನುವ ರೀತಿಯೊಳಗೆ ಅವರು ಈ ಪ್ರಕೃತಿಯಲ್ಲಿ ದೈವತ್ವವನ್ನ ಕಂಡಂತಹ ಮಹಾನುಭಾವರು. ಹಾಗಾಗಿಯೇ ಅವರ ಎಲ್ಲ ವಚನಗಳನ್ನ ಅವಲೋಕನ ಮಾಡಿದಾಗ ನಮಗನ್ಸುತ್ತ ಪ್ರಕೃತಿಯನ್ನ ಪೂಜಿಸಿದ್ರು, ಪ್ರಕೃತಿಯನ್ನ ಗೌರವಿಸಿದ್ರು, ಪ್ರಕೃತಿಯನ್ನ ಆರಾಧಿಸಿದ್ರು, ಪ್ರಕೃತಿಯನ್ನ ಪೂಜನೀಯವಾಗಿ ಕಂಡ ಫಲವಾಗಿ ಅವರ ಎಲ್ಲ ವಚನಗಳಲ್ಲಿ ಅದು ಒಂದು ಶ್ರೋತ್ರವಾಗಿ, ಅದು ಒಂದು ಮೂಲ ದ್ರವ್ಯವಾಗಿ, ಅದು ಒಂದು ಶಕ್ತಿಯಾಗಿ ನಮಗೆ ಕಂಡು ಬರ್ತಾ ಹೋಗ್ತದೆ. ಹಾಗಾಗಿ ಪರಿಸರದ ಎಲ್ಲ ವಚನಗಳನ್ನ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಎಷ್ಟರ ಮಟ್ಟಿಗೆ ಆಗುತ್ತೋ ಏನೋ ನಾನು ಅದ್ರ ಬಗ್ಗೆ ಹೇಳಾರೆ. ಸ್ವಲ್ಪ ಕೆಲವೊಂದು ಮುಖ್ಯವಾದವುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನಾನು ಹೇಳಬೇಕಂತ ಅಂದ್ಕೊಂಡಿರುವಂತಹ ವಚನಕಾರ್ತಿ ಅಂತ ಹೇಳಿದ್ರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ವಚನವನ್ನೇ ನೀವು ಯಾಕೆ ಅವರ ಪಾತ್ರವನ್ನೇ ಯಾಕೆ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅಕ್ಕ ಮಹಾದೇವಿ ಮೂಲತಃ ಉಡುತಡಿಯವರು, ಶಿವಮೊಗ್ಗ ಜಿಲ್ಲೆಯ ಉಡುತಡಿ. ಪರಿಸರ ಪ್ರಜ್ಞೆ ಅಕ್ಕನಲ್ಲಿ ಇದ್ದಷ್ಟು ಮತ್ತಾವ ವಚನಕಾರರಲ್ಲಿಯೂ ಇರ್ಲಿಕ್ಕಿಲ್ಲ ಅಂತ ಹೇಳಿ ಅನ್ನಿಸುವಷ್ಟರ ಮಟ್ಟಿಗೆ ಅವರು ಈ ಒಂದು ವಚನಗಳನ್ನ ಬರೆದಿದ್ದಾರೆ.
ಪ್ರತಿಯೊಂದನ್ನು ಕೂಡ ಗಮನಿಸಿ ಆಕೆ ಅವರು ಬರೆದಂತಹ ವಚನಗಳಲ್ಲಿ ಆಕೆಯ ಸಾಧನೆ ಇರಬಹುದು. ಬಹುಶಃ ಆಕೆ ಹೊರಟಿರುವುದು ಕದಳಿ, ಕೊನೆಗೆ ಹೋಗ್ತಾ ಇರೋದು ಕದಳಿ ವನಕ್ಕೆ. ಅವಳ ಆರಂಭದ ಜೀವನದಿಂದ ಹಿಡಿದುಕೊಂಡು ಮಲೆನಾಡಿನ ಆ ಭೂಮಿಯಲ್ಲಿ ಬದುಕಿದ ಆ ಹೆಣ್ಣು ಮಗಳು ಕೊನೆಗೆ ತನ್ನ ಬದುಕಿನ ಸಮಾಪ್ತಿಯ ದಿನಗಳನ್ನು ಕದಳಿ ವನದಲ್ಲಿ ಕಳೆದಂತಹ ವಿಷಯ ತಮಗೆ ಗೊತ್ತಿದೆ. ಅದಕ್ಕೇನೆ ಕುವೆಂಪು ಯಾಕೆ ಕವಿ ಆದರೂ ನನಗೆ ಸಂದರ್ಭದೊಳಗೆ ಮತ್ತೆ ನನಗೆ ನನ್ನ ಗುರುಗಳಾದಂತಹ ಡಾಕ್ಟರ್ ಎಂ ಕಲಬುರ್ಗಿ ಅವರು ನೆನಪಾಗ್ತಾರೆ. ಅವರು ಪಾಠ ಮಾಡ್ತಾ ಮಾಡ್ತಾ ಹೇಳ್ತಿದ್ರು, ನಾನು ನನ್ನ ಬದುಕಿನಲ್ಲಿ ಒಬ್ಬ ಶ್ರೇಷ್ಠ ಕವಿ ಆಗ್ತಿದ್ದೆ, ಈ ಕುವೆಂಪು ಅವರು ಬೇಂದ್ರೆ ಅವರು ತರಹ ನಾನು ದೊಡ್ಡ ವ್ಯಕ್ತಿಯಾಗಿ ಬೆಳೀತಿದ್ದೆ. ಆದ್ರೆ ಏನಾಯ್ತು ಅಂದ್ರೆ ನಾ ಬಿಜಾಪುರದೊಳಗೆ ಏನ್ ನನ್ನೊಳಗ ಆ ಪ್ರಜ್ಞೆ ಮೂಡಕ್ಕೆ ಸಾಧ್ಯ? ಆ ಬಿಸಿಲು ಉಂಡು ಪ್ರಖರವಾದಂತಹ ವಿಮರ್ಶಕನಾದನೆ, ಪ್ರಖರನಾದ ಸಂಶೋಧಕನಾದನೆ ಹೊರತು ನನ್ನೊಳಗೆ ಕವಿ ಅನ್ನೋದು ಮೂಡಿ ಬರ್ಲಿಲ್ಲ, ಕವಿತ್ವ ಅನ್ನೋದು ಮೂಡಿ ಬರ್ಲಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಕುವೆಂಪು ಅವ್ರು ನೆನಪು ಮಾಡ್ಕೊಂತಿದ್ರು. ಯಾಕವ ದೊಡ್ಡ ಕವಿ ಅನ್ಸ್ಕೊಂತಾರಂದ್ರೆ ಅವ್ರು ಹುಟ್ಟಿದ್ದೇ ಮಲೆನಾಡಿನಲ್ಲಿ, ಬೆಳೆದದ್ದು ಅಲ್ಲಿನೇ. ಹಂಗಾಗಿ ಅವರಲ್ಲಿ ಅದು ಆ ಗುಣ ಜಾಗೃತವಾಗಿ ಅವರ ಎಲ್ಲ ಸಾಹಿತ್ಯದ ಪ್ರಕಾರಗಳಲ್ಲಿ ಅದು ಓತಪ್ರೋತವಾಗಿ ಹರಿದು ಬಂದಿದೆ. ಆದ್ರೆ ನನ್ನಲ್ಲಿ ಯಾಕಿಲ್ಲ ಅಂತಂದ್ರೆ ಅದ ಕಾರಣ ಅಂತ ಹೇಳ್ತಿದ್ರು. ಅದಕ್ಕ ಕುವೆಂಪು ಅವರು ಧಾರವಾಡದೊಳಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬಂದಾಗ, ಧಾರವಾಡ ಅವಾಗ 1953 ಸುಮಾರಿಗೆ ಎಷ್ಟು ಚೆನ್ನಾಗಿತ್ತು, ಪ್ರಕೃತಿಯ ಸೊಬಗಿನಿಂದ ಕೂಡಿತ್ತು. ಅವಾಗ್ಲೇನೆ ಕುವೆಂಪು ಅವ್ರು ಹೇಳ್ತಾರ, 2 ದಿನ ಕಳೆಯೋದ್ರೊಳಗ ಧಾರವಾಡದೊಳಗೆ ಇರೋದು ಸಾಕಾಗ್ಬಿಡ್ತೈತೆ ಅವ್ರಿಗೆ. ಅದಕ್ಕೆ ಅವ್ರು ಒಂದ್ ಕಡೆ ಬರೀತಾರೆ, ಹೋಗುವೆನು ನಾ ನನ್ನ ಮಲೆಯ ನಾಡಿಗೆ, ಮಳೆಯ ಗೂಡಿಗೆ ಹೋಗುವೆನು ನಾ ನನ್ನ ಮಲೆಯ ನಾಡಿಗೆ, ಬೇಸರಾಗಿದೆ ಬಯಲು. ಈ ಬಯಲು ಸೀಮೆ ನನಗ್ ಬೇಸರ ಆಗ್ಬಿಟ್ಟೈತಿ ಅಂತ. ಹಂಗ್ ನೋಡಿದ್ರೆ ಧಾರವಾಡ ಮಲೆನಾಡಿನ ಸೆರಗದ. ಆದ್ರೆ ಕುವೆಂಪು ಅವ್ರಿಗೆ ಏನ್ ಅನ್ಸ್ಬಿಡ್ತದು, ಬೇಸರಾಗಿದೆ ಬಯಲು, ನನಗೆ ಬೇಸರ ಆಗ್ಬಿಟ್ಟೈತಿ ಈ ಬಯಲು ಸೀಮೆ, ನಾನು ಹೋಗುವೆನು ನಾ ನನ್ನ ಮಲೆಯ ನಾಡಿಗೆ, ಮಳೆಯ ಬೀಡಿಗೆ ಅಂತವ್ರು ಹೇಳ್ತಾರೆ. ಯಾರು ಈ ಮಲೆನಾಡಿನ ನಿಸರ್ಗ ಸೌಂದರ್ಯದಲ್ಲಿ ಬದುಕಿದವರು ಇದ್ದಾರಲ್ಲ, ಅವರಿಗೆ ಈ ಬಯಲು ಸೀಮೆಯಲ್ಲಿ ಅವ್ರಿಗೆ ಏನೋ ಒಂದು ಕಳ್ಕೊಂಡ ಭಾವ ಉಂಟಾಗ್ತಿತ್ತೇನೋ. ಬಹುಶಃ ಅಕ್ಕನ ವಚನಗಳಲ್ಲಿ ಅದು ಬಹಳ ತೀವ್ರವಾಗಿ ಕಂಡು ಬಂದಿದೆ. ಆಕೆ ಚನ್ನಮಲ್ಲಿಕಾರ್ಜುನ ಹುಡುಕುವಲ್ಲಿಯೂ ಕೂಡ ಮನುಷ್ಯರನ್ನ ಕೇಳುದಿಲ್ಲ ಆಕಿ, ನೀವ್ ಕಂಡಿರೇನೋ ಅಂತ ಗೊತ್ತದ. ಆಕಿ ಯಾರು ಕೇಳ್ತಾಳೆ ಅಂತಂದ್ರ, ಅಲ್ಲಿರುವಂತಹ ಪ್ರಕೃತಿಯಲ್ಲಿರುವ ಸಣ್ಣ ಸಣ್ಣ ಜೀವಿಗಳನ್ನ ಕುರಿತು ಪ್ರಶ್ನೆ ಮಾಡ್ತಾಳ. ಅಳಿಸಂಕುಳವೇ, ಭ್ರಮರನ್ನು ಕೇಳ್ತಾಳ ಆಕಿ. ಅಳಿಸಂಕುಳವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮೆಲ್ಲರನ್ನು ಒಂದ ಬೇಡುವೆನು, ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ದೇವರ ಕಂಡಡೆ ಕರೆದು ತೋರಿದೆ. ಕೇಳ್ದಾಳಾಕಿ, ನೀವು ಕಂಡದ್ದಾದ್ರ ನಿಮಗೆ ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಇಲ್ಲಿ ಗಮನಿಸ್ಕೊಳ್ಳಿ, ಮನುಷ್ಯನ ಒಳಗಿರುವಂತಹ ಅಂದ್ರೆ ಬೇರೆ ಜೀವಿಗಳೊಳಗೆ ಕಾಣ್ತಾ ಇಲ್ಲ. ಇನ್ನು ಕಾಣುವಂತಂದ್ರೆ ಮನುಷ್ಯ ಈಗ ಭೋಗಿಯಾಗಿ ಬಿಟ್ಟಿದ್ದಾನೆ, ಅವನೊಳಗೆ ಕೇಳಿದ್ರೆ ಸಿಗುವುದಿಲ್ಲ. ಆಕೆ ಅಂತಾಳೆ, ಯಾರನ್ನ ಕೇಳಿದ್ರೆ ಸಿಗ್ತೈತಿ? ಬಹುಶಃ ಅಳಿಕುಲವನ್ನ, ಮಾಮರವನ್ನ, ಬೆಳದಿಂಗಳನ್ನ, ಕೋಗಿಲೆಯನ್ನ, ಈ ಪ್ರಕೃತಿಯಲ್ಲಿರುವ ಈ ಜೀವಿಗಳನ್ನ ಆಕೆ ಕೇಳ್ತಾಳ. ನೀವೇನಾದ್ರೂ ಕಂಡದ್ದಾದ್ರೆ ನಿಮ್ಮನ್ನೆಲ್ಲ ಒಂದು ಬೇಡುವೆನು, ಒಂದ ಕೇಳ್ತೇನೆ ನಾನು, ಎನ್ನೊಡೆಯ ಚನ್ನಮಲ್ಲಿಕಾರ್ಜುನನ ಕಂಡರೆ, ಚನ್ನಮಲ್ಲಿಕಾರ್ಜುನ ದೇವರ ಕಂಡಡೆ ಕರೆದು ತೋರಿರಿ ಅಂತ ಅವನು ಕೇಳ್ತಾಳಾಕಿ. ಅಷ್ಟೇ ಇಲ್ಲ, ಮತ್ತೊಂದು ಕಡೆ ಯಾಕೆನ ಹೇಳ್ತಾಳ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ಎರಗಿ ಬಂದ ಆಡುವ ಗಿಳಿಗಳಿರ ನೀವು ಕಾಣಿರೆ, ಕೊಳನ ತಡಿಯಲ್ ಆಡುವ ಹಂಸಗಳಿರ ನೀವು ಕಾಣಿರೆ, ಗಿರಿ ಗೌಹರದೊಳ್ ಆಡುವ ನವಿಲುಗಳಿರ ನೀವು ಕಾಣಿರೆ, ಚನ್ನಮಲ್ಲಿಕಾರ್ಜುನನ್ ಎಲ್ಲಿದ್ದಾನೆಂದು ಹೇಳಿರೆ. ಚನ್ನಮಲ್ಲಿಕಾರ್ಜುನ ಎಲ್ಲಿ ಇದ್ದಾನೆ ಅನ್ನೋದನ್ನ ನೀವು ನನ್ಗೆ ಹೇಳ್ರಿ ಅಂತ ಆಕೆ ಕೇಳ್ತಾನೆ. ದೇವರನ್ನ ಕಾಣುವುದು ಹೌದು. ಆಕೆ ಮತ್ತೊಂದ್ ಕಡೆಯಲ್ಲಿ ವನವೆಲ್ಲ ನೀನೆ, ತರುವೆಲ್ಲ ನೀನೆ. ಆಕೆ ಹೇಳೋದು ಇಡೀ ದೇವರನ್ನ ಕಾಣೋದು ಏನಂತ ಹೇಳ್ತಾಳೆ ಆಕಿ, ವನವೆಲ್ಲ ನೀವೇ, ತರುವೆಲ್ಲ ನೀವೇ, ಎಲ್ಲ ಕಡೆಯಲ್ಲಿಯೂ ನೀವೇ ಕಾಣ್ತಾ ಇದ್ದೀರಿ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾಳೆ. ಮತ್ತೊಂದು ಕಡೆಯಲ್ಲಿ ಆಕೆಗೆ ಪ್ರಕೃತಿ ನಿಸರ್ಗ ಅನ್ನೋದೊಂದು ವಿಸ್ಮಯವನ್ನು ಉಂಟು ಮಾಡದೆ, ಆಶ್ಚರ್ಯವನ್ನು ಉಂಟು ಮಾಡುತ್ತೆ, ಕುತೂಹಲವನ್ನ ಕೆರಳಿಸುತ್ತೆ. ಆಕೆ ಅಂತಾಳ, ಈಳೆ ನಿಂಬು ಮಾವು ಮಾದಲಕ್ಕೆ, ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರನ್ನ ಎರೆದವರಾರಯ್ಯ. ಎಲ್ಲವೂ ಹುಳಿನ ಇವು,
ಈಳೆ ಆಗಿರಬಹುದು, ನಿಂಬೆ ಆಗಿರಬಹುದು, ಮಾವು ಆಗಿರಬಹುದು, ಮಾದಲ, ಎಲ್ಲವುಗಳು ಹುಳಿನೇ. ಆದ್ರ ಹುಳಿಯಲ್ಲಿನೇ ಒಂದು ಬಗೆಯ ವೈವಿಧ್ಯತೆ, ಒಂದ್ರಂಗ್ ಒಂದಿಲ್ಲ. ಈಳೆ ಹಂಗೆ ನಿಂಬೆ ಇಲ್ಲ, ನಿಂಬೆ ಹಂಗೆ ಮಾವಿಲ್ಲ, ಮಾವಿನಂಗೆ ಮಾದಲ ಇಲ್ಲ. ಈಳೆ, ನಿಂಬೆ, ಮಾವು, ಮಾದಲಕ್ಕೆ ಹುಳಿ ನೀರನ್ ಎರೆದವರಾರಯ್ಯ. ಕಬ್ಬು, ಬಾಳೆ, ಹಲಸು, ನಾರಿವಾಳಕ್ಕೆ ಎಲ್ಲವೂ ಸಿಹಿಯು. ಕಬ್ಬು, ಬಾಳೆ, ಹಲಸು, ನಾರಿವಾಳ, ತೆಂಗು. ಸಿಹಿ ನೀರನ್ ಎರೆದವರಾರಯ್ಯ. ಕಳವೆ, ರಾಜಾನ್ನ, ಶಾಲ್ಯಾನ್ನಕ್ಕೆ ಓಗರದ ಉದಕವನ್ನೆರೆದವರಾರಯ್ಯ. ಮರುಗ, ಮಲ್ಲಿಗೆ, ಪಚ್ಚೆ, ಮುಡಿವಾಳಕ್ಕೆ ಪರಿಮಳದ ಉದಕವನ್ ಎರೆದವರು ಆರಯ್ಯ. ಇಂತಿ ಜಲವು ಒಂದೇ. ಎಷ್ಟು ಚಂದ ಹೇಳ್ತಾಳೆ ಅಂದ್ರೆ, ಇಷ್ಟುಗೂ ಇವು ಬೇರೆ 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 ರೀತಿಯಾದಂತಹ ಸಿಹಿಯನ್ನ, ಬೇರೆ ರೀತಿಯಾದ ಹುಳಿಯನ್ನ, ಬೇರೆ ರೀತಿಯಾದ ಪರಿಮಳವನ್ನ ಪಸರಿಸುವಂತಹ ವಿವಿಧ ಬಗೆಯದಾದಂತಹ ಅಂಶಗಳಿವೆಲ್ಲ. ಬೇರೆ ಬೇರೆ ಗಿಡ ಇರಬಹುದು, ಇವೆಲ್ಲ ತರುಗಳಿರಬಹುದು. ಆದ್ರೆ ಇಂತಿ ಜಲವು ಒಂದೇ, ನೆಲವೂ ಒಂದೇ. ಇದ ಒಂದ ನೆಲ, ಅದ್ರೊಳಗ ಬೇರೆ ಬೇರೆ ತರಹದ ಈ ಬೆಳೆಗಳು. ಆಕಾಶವೂ ಒಂದೇ. ಜಲವು ಹಲವು ದ್ರವ್ಯಗಳ ಕೂಡಿ, ಜಲ ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿರ್ತಾರೇನು ತನ್ನ ಪರಿ ಬೇರೆ. ಮತ್ತೆ ಎಲ್ಲಿ ಹೇಳ್ಬೇಕಾಗಿದೆ? ಚನ್ನಮಲ್ಲಿಕಾರ್ಜುನನ ಬಗ್ಗೆನೇ ಹೇಳ್ಬೇಕಾಗೈತಿ. ಅದಕ್ಕ ಅವಳು ಸಾಕ್ಷೀಕರಿಸುವ ಹಾಗೆ ಈ ಎಲ್ಲಾ ಈಳೆ, ನಿಂಬು, ಮಾವು, ಮಾದಲ ಎಲ್ಲವನ್ನ ತಗೊಳ್ತಾಳೆ. ಕಬ್ಬು, ಬಾಳೆ, ಹಲಸು, ನಾರಿವಾಳ ತಗೊಳ್ತಾಳೆ. ಕಳವೆ, ರಾಜಾನ್ನ, ಶಾಲ್ಯಾನ್ನ ತಗೊಳ್ತಾಳೆ. ಮರುಗ, ಮಲ್ಲಿಗೆ, ಪಚ್ಚೆ ಮೊದಲಾದವುಗಳನ್ನ ತಗೊಂಡು ನಿಮ್ಮ ಪರಿ ಬೇರೆ ಎನ್ನುವಂತಹ ಮಾತನ್ನ ಆಕೆ ಪ್ರಸ್ತಾಪ ಮಾಡ್ತಾಳೆ. ಆಕೆ ವಚನದಲ್ಲಿ ಇಲ್ಲದೇ ಅಂಶನೇ ಇಲ್ಲ. ಗಿರಿಯೆಲ್ಲ ಆಡದೆ ಹುಲ್ಲು ಮೊರಡಿಯೆಲ್ಲ ಆಡುವುದೇ ನವಿಲು, ಕೊಳಕ್ಕಲ್ಲದೆ ಕಿರುವಳಕ್ಕೆ ಎಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸರಂಗೈಯುವುದೇ ಕೋಗಿಲೆ. ಮತ್ತೆ ಕೊನೆಗೆ ಹೇಳುವುದೇ ಎನ್ನ ದೇವ ಚನ್ನಮಲ್ಲಿಕಾರ್ಜುನದಲ್ಲದೆ ಅನ್ಯ ಕೆಳಿಸುವುದೇ ಎನ್ನ ಮನ. ಅವನನ್ನು ಹೊರತುಪಡಿಸಿದ್ರೆ ಮತ್ತೆ ಬೇರೆದಕ್ಕೆ ನನ್ನ ಮನಸ್ಸು ಹೋಗುತ್ತದೆಯೇ? ಹೋಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆದ್ರೆ ಯಾವುದು ನವಿಲು ಗಿರಿಯಲ್ಲಿನ ಆಡುದು, ಹುಲ್ಲಿನ ಬಣವೆಲ್ಲ ಆಡುವುದಿಲ್ಲ. ಆಮೇಲೆ ಹಂಸೆ ಕೊಳಕ್ಕನೆ ಹೋಗ್ತೈತೆ ಹೊರತು ಸಣ್ಣ ಹಳ್ಳಕ್ಕೆ ಅದು ಮಾರು ಹೋಗುವುದಿಲ್ಲ. ಮಾಮರ ಚಿಗುರು ಬಂದಾಗ್ಲೇನೆ ಕೋಗಿಲೆ ಹಾಡೋದು ಹೊರತು ಬೇರೆ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಹಾಡುವುದಿಲ್ಲ ಅಂತ ನನ್ನ ಮನಸ್ಸು ಚನ್ನಮಲ್ಲಿಕಾರ್ಜುನನನ್ನೇ ನೆನೆಸ್ತೈತಿ. ನನ್ನಲ್ಲಿ ಏನಾದ್ರೂ ಕೊರತೆಗಳು ಕಂಡು ಬಂದ್ರೆ ನೀನು ಅವುಗಳನ್ನ ತಿದ್ದಿ ನನ್ನನ್ನು ಸರಿಪಡಿಸುವಂತ ಹೇಳ್ತಾ, ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ಚಂದನ ಶ್ರೀಗಂಧದ ಉದಾಹರಣೆ ಕೊಡ್ತಾಳೆ. ಸಂದನು ಕಡಿದ ಕಬ್ಬನು ಗಾಣದಲಿಕ್ಕೆ ಅರೆದಡೆ. ಮತ್ತೆ ಕಬ್ಬಿನ ಉದಾಹರಣೆ ತಗೊಳ್ತಾಳೆ. ಪ್ರಕೃತಿ ಇದೆ. ಪಾಕ ಸಕ್ಕರೆಯಾಗಿ ನೊಂದೆನೆಂದು ಸಿಹಿ ಬಿಟ್ಟಿತ್ತೆ. ಇಲ್ಲ, ನಾ ಹಿಂದೆ ಮಾಡಿದ ಹೀನಂಗಳ ತಂದು ಮುಂದಿಳುಹಲು ನಿಮಗೆ ಹಾನಿ. ಹಿಂದೆ ಮಾಡಿದಂತ ಹೇಳಿದ್ರ ಅದು ನಿಮಗೆ ಹಾನಿ. ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ನೀ ಕೊಂದಡೆಯು ಶರಣೆಂಬುದ ಮಾಣೆ. ನೀನ್ ನನ್ನ ಕೊಲ್ತೇನಂದ್ರು ನಾನು ನಿನಗೆ ಶರಣ ಅನ್ನೋದನ್ನ ಬಿಡ್ಲಾರೆ ಅಂತ ಹೇಳುವ ಆಕೆಯ ವಚನದಲ್ಲಿ ಅದೇ ಪ್ರಕೃತಿಯೇ ಮುಖ್ಯವಾಗಿದೆ. ಮುಂದಿನ ಒಂದು ವಚನದಲ್ಲಿ ನನ್ನ ಮನಸ್ಸು ದುರಾಸೆಯಿಂದ ಕೂಡಿದೆ ಅಂತ ಹೇಳುವಾಗ್ಲೂ ಕೂಡ ಆಕೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ. ಏನ್ ಉದಾಹರಣೆ ಕೊಡ್ತಾಳೆ ಮಹಾದೇವಿ. ಆ ರೇಷ್ಮೆ ಹುಳ ತನ್ನದೊಂದು ಸ್ನೇಹದಿಂದ ಸುತ್ತಲೂ ಒಂದು ಗೂಡು ಕಟ್ಕೊತೈತಿ. ಅದು ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೇನಯ್ಯ ಎನ್ನ ಮನದ ದುರಾಸೆಯ ಮಾಣಿಸಿ. ನನ್ನೊಳಗ್ ನನ್ನಷ್ಟಕ್ಕೆ ನಾನು ಸುತ್ತಕೋತ ಅದೇನ್ ಮಾಡ್ತೈತಿ? ತನ್ನ ಸಾವನ್ನ ತಾನ ತಂದ್ಕೊಳ್ತೈತಿ ಆ ಒಂದು ತೆರಣಿಯ ಹುಳ. ಹಾಗೆ ನನ್ನ ಮನದ ದುರಾಸೆ, ನನ್ನಷ್ಟಕ್ಕೆ ನಾನು ಒಳಗ ಕಟ್ಕೊಳಕತ್ತೀನಿ ಗೂಡು, ಹಂಗ ದುರಾಸೆಯ ಗೂಡನ್ನ ಅದನ್ನ ಮಾಣಿಸಿ ಬಿಡಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ನಿಮ್ಮ ಸಾಕ್ಷಾತ್ಕಾರವನ್ನ ನನಗೆ ಉಂಟಾಗುವ ಹಾಗೆ ಮಾಡು ಅಂತ ಹೇಳ್ತಾ ದೈವತ್ವದ ನಿಲುವನ್ನು ಆಕೆ ಹೇಳುವುದು ಹೇಗೆ ನೋಡಿ. ನೆಲದ ಮರೆಯ ನಿಧಾನದಂತೆ, ನೆಲದ ಒಳಗಿರುವಂತಹ ನಿಧಾನ ಸಂಪತ್ತಿನ ಹಾಗೆ. ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನ್ ಆರು ಅರಿಯಲಾರರು ಅನ್ನುವ ಮಾತನ್ನು ಹೇಳುವಲ್ಲಿಯೂ ಕೂಡ ನೆಲ, ಫಲ, ಶಿಲೆ, ತಿಲ, ಮರ ಇವೆಲ್ಲ ಪ್ರಕೃತಿಯ ಅಂಶಗಳೇ.
ಈ ನೆಲದ ಒಳಗೆ ನಿಧಾನ ಐತಿ, ಸಂಪತ್ತು ಐತಿ ನೆಲದ ಒಳಗಡೆ. ಹಂಗಾಗಿನ ನಾವು ಎಷ್ಟೆಷ್ಟೋ ಒಕ್ಕಲಿ ಮಾಡ್ಕೋತೀವಿ, ಎಷ್ಟೆಷ್ಟೋ ಭೂಮಿ ಒಳಗಿಂದ ನಾವು ಉತ್ಪನ್ನ ತೆಗಿತೀವಿ, ಅದ್ರೊಳಗೆ ನಿಧಾನ ಐತಿ. ಫಲದ ಮರೆಯ ಫಲ ಐತಿ, ಹಣ್ಣೈತಿ, ಅದ್ರೊಳಗೆ ರುಚಿ ಐತಿ, ಆಗೋದಿಲ್ಲ, ಗೊತ್ತಾಗೋದಿಲ್ಲ ತಿನ್ಲಾರ್ದೆ. ಶಿಲೆಯ ಒಳಗಿರುವ ಹೇಮದಂತೆ, ಶಿಲೆಯನ್ನ ನಾವು ಯಾವುದೋ ಒಂದು ಮುಖ್ಯವಾದ ಖನಿಜ ಮೂಲದ ಶಿಲೆಯನ್ನ ನಾವು ತೆಗೆದ್ರೆ ಹೇಮ ಐತಿ, ಅದ್ರೊಳಗೆ ಬಂಗಾರ ಐತಿ. ತಿಲದ ಮರೆಯ ಎಳ್ಳಿನೊಳಗಿರುವಂತಹ ಎಣ್ಣೆಯ ಹಂಗ ನೀನು ಕೂಡ ಹಂಗಿದ್ದಿ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡ್ತಾಳ. ಜೊತೆಗೆ ನಿಮ್ಮ ಅಂದವನ್ನ ತೋರ್ರಿ ಅಂತ ಹೇಳ್ತಾ, ಹಿಂಡನಗಲಿ ಹಿಡಿ ಒಡೆದ ಕುಂಜರ ತನ್ನ ವಿಂಧ್ಯವನ ನೆನವಂತೆ. ದೇವರನ್ನ ಕಾಣುವ ತವಕ ಹೆಂಗಿದೆ ಅಂದ್ರೆ, ನಾನು ಹಿಂಡನ್ ಅಗಲಿ ಬಿಟ್ಟು ಬಂದಂತಹ ಒಂದು ಕುಂಜರ, ಒಂದು ಆನೆ ತನ್ನ ವಿಂಧ್ಯ, ತನ್ನ ಒಂದು ಗುಂಪನ್ನ ನೆನಿತೈತಲ್ಲ, ಹಂಗ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವನಯ್ಯ ಕಂದ, ನೀನಿತ್ತ ಬಾ ಎಂದು ನೀವು ನಿಮ್ಮಂದವ ತೋರಯ್ಯ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಮಾತಿನಲ್ಲಿಯೂ ಕೂಡ ಆಕೆ ಕುಂಜರದ ಉದಾಹರಣೆ ಕೊಡ್ತಾ, ಗಿಳಿಯ ಉದಾಹರಣೆಯನ್ನು ಕೊಡ್ತಾ, ಆ ಗುಂಪಿನಲ್ಲಿಯೇ ಇರುವಂತಹ ಜೀವಿಗಳು ಅವು ಹೊರಗೆ ಬಂದು ತಮ್ಮ ಮೂಲ ಆ ಒಂದು ಗುಂಪನ್ನ ನೆನೆಯುವ ಹಾಗೆ ನನಗೂ ಕೂಡ ನೀವು ನಿಮ್ಮ ಒಂದು ಭಕ್ತ ಗಣಗಳಲ್ಲಿ ಇರಿಸಿ ನಿಮ್ಮ ಅಂದವನ್ನ, ನಿಮ್ಮ ಇರುವನ್ನ, ನಿಮ್ಮ ನಿಲವನ್ನ ನಂಗೆ ತೋರಿಸ್ಬೇಕು ಅಂತ ಬೇಡಿಕೊಳ್ತಾಳೆ. ಆಕೆಯ ಅಭೂತಪೂರ್ವವಾದ ಒಂದು ವಚನ ನಮಗೆ ನಿಮಗೆಲ್ಲ ಪರಿಚಿತ ಇರುವಂತಹ, ಎಲ್ಲ ಕಾಲಕ್ಕೂ ಕೂಡ ಸಾಂತ್ವನ ನೀಡಬಲ್ಲ, ಎಲ್ಲ ಕಾಲಕ್ಕೂ ಧೈರ್ಯವನ್ನ ನೀಡುವಂತಹ ಒಂದು ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಪ್ರಕೃತಿ ಮತ್ತು ತಾನು ಬೇರೆ ಅಲ್ವೇ ಅಲ್ಲ. ಮೃಗ ಅಂದುಕೊಳ್ಳೇನೆ ದುಷ್ಟ ಅಂತ ಭಾವಿಸ್ತಕ್ಕದ್ದಲ್ಲ, ಇದಿರೋದೆ, ಈ ಪ್ರಪಂಚದಲ್ಲಿ ಇರೋದೆ ಅಂತ ಹೇಳ್ತಾ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರ ಮತ್ತೆ ನಿಸರ್ಗದ ಒಂದು ಭಾಗ, ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಂಥ ಅದ್ಭುತ ಮಾತು ಅಂತ ಹೇಳಿದ್ರೆ, ಎರಡೇ ಎರಡು. ಲೋಕದೊಳಗೆ ಹುಟ್ಟಿರ್ದ ಬಳಿಕ, ಇಲ್ಲಿ ನಾ ಹುಟ್ಟೇ ಬಂದೇವೆ ಅಂದ ಮೇಲೆ, ನಾ ದೊಡ್ಡ ಶ್ರೇಷ್ಠಿ ಮಗಳು, ನಾನು ಹಂಗೆ ಕೌಶಿಕರಾಜನ ಅರಮನೆಯಲ್ಲಿ ಇದ್ದಾಕಿ ಏನ್ ಅಂತ ಎಲ್ಲ ಬೇಕಾದ ಹಾಗೆ ಅವಳು ಬೇಕಬಹುದಿತ್ತು. ಆಕೆ ಹೇಳ್ತಾಳ, ಬೆಟ್ಟದ ಮೇಲೆ ಮನೆ ಮಾಡಿಬಿಟ್ರೆ ನಾವು ಮೃಗಗಳಿಗೆ ಅಂಜಿ ಕೂಡುದು, ಅಲ್ಲಿ ಬದುಕಾಕತ್ತೀವಿ ಅಂದ್ರೆ ಅದ್ರ ಜೊತೆಗೇನೆ ಬದುಕೋದು. ಸಮುದ್ರದ ದಂಡಿ ಮೇಲೆ ಅದೇ ಒಂದ ಮೇಲೆ ನೆರೆತರೆ ಬರೋದ ಅದಕ್ಕೆ ನಾವು ಹೊಂದ್ಕೊಂಡಿರೋದು. ಸಂತೆಯೊಳಗ ಮನಿ ಮಾಡಿದ್ಮೇಲೆ, ಮನಿನ ಸಂತೆಯೊಳಗ ಮಾಡಿವಿ ಅಂತ ಅಂದ್ಮೇಲೆ ಮತ್ತ ನಾವು ಶಬ್ದ ಬಹಳ ಆಕತಿ, ಗದ್ಲ ಬಹಳ ಆಕತಿ, ಇಲ್ಲಿ ನಮ್ಗ ಬಹಳ ತೊಂದ್ರೆ ಅನಿಸ್ತೈತಿ ಅಂತಂದ್ರ ಹೆಂಗ? ನಾವಿರುದ ಅಲ್ಲಿ ಅಂದ್ಮೇಲೆ ಅದಕ್ಕೆ ಹೊಂದ್ಬೇಕು. ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿಗಳು ಬರ್ತಾವ, ನಿಂದೆಗಳು ಬರ್ತಾವ. ಒಳ್ಳೆಯದ್ದು ಅಂತಿರ್ತಾರ, ನೀವು ಕೆಟ್ಟವ್ರ ಅನ್ನೋರು ಅಂದೆ ಅಂತಿರ್ತಾರ. ಆದ್ರ ಮನದಲ್ಲಿ ಕೋಪವ ತಾಳದೆ, ಆಕೆ ಎಷ್ಟು ಸುಲಿದ ಬಾಳೆಯ ಹಣ್ಣಿನಂದದಿ. ಕನ್ನಡ ಎಷ್ಟು ಚಂದವಾಗಿ ಹೇಳಲಿಕ್ಕೆ ಸಾಧ್ಯವ? ಇಂತಹ ಒಂದು ನಿಗೂಢವಾದ ವಿಷಯವನ್ನು ಮನಸ್ಸಿನಲ್ಲಿ ಕೋಪ ಮಾಡ್ಕೋಬೇಡ ಅನ್ನುವಂಥದ್ದನ್ನ 10 ಪುಟಗಳಲ್ಲಿ ಬರೆಯುವಂಥದ್ದನ್ನು ಒಂದೇ ಒಂದು ಸಾಲಿನಲ್ಲಿ ಅದ್ಭುತವಾಗಿ ವರ್ಣನೆ ಮಾಡ್ಬಿಟ್ಟಿದ್ದಾರೆ ಅಕ್ಕ. ಲೋಕದೊಳಗೆ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ಬರೋವೆ ಅವು, ಸ್ತುತಿ ಅಂತ ಹೇಳೋದಿಲ್ಲ, ಬರೀ ಸ್ತುತಿ ಬರೋದೇ ಇಲ್ಲ, ಬರೀ ನಿಂದೆನೂ ಬರೋದಿಲ್ಲ. ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅನ್ನುವಂತಹ ಒಂದು ತತ್ವವನ್ನ, ಒಂದು ಸಮಚಿತ್ತ ಸ್ಥಿತಿಯನ್ನ ಆಕೆ ಕೊಡುವುದು ಈ ಪ್ರಕೃತಿಯ ಕೆಲವೊಂದು ವಿಷಯಗಳನ್ನ ಆಧರಿಸಿನೇ, ಪ್ರಕೃತಿಯ ರೂಪಕದ ಮೂಲಕವೇ, ಪ್ರಕೃತಿಯ ಉಪಮೆಗಳ ಮೂಲಕವೇ ಆಕೆ ಈ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಶರಣರಲ್ಲಿ ಪ್ರಕೃತಿ ಅನ್ನೋದು ಅವಿನಾಭಾವ ಸಂಬಂಧ. ನಾನೇ ಬೇರೆ, ಪ್ರಕೃತಿಯೇ ಬೇರೆ, ನಾನು ಶ್ರೇಷ್ಠ, ಪ್ರಕೃತಿ ನನಗಾಗಿ ಉಪಯೋಗಕ್ಕಿರುವಂಥದ್ದು ಎನ್ನುವ ಯಾವ ಭಾವವೂ ಕೂಡ ಅವರಲ್ಲಿ ಕಿಂಚಿತ್ತು ಲೇಷವೂ ಕೂಡ ಕಾಣಲಿಕ್ಕೆ ಸಿಕ್ಕೋದಿಲ್ಲ ನಮ್ಗೆ. ಹಾಗೆ ಅಮಗೆ ರಾಯಮ್ಮನ ವಚನ ಒಂದು ಬರುತ್ತೆ, ಅವಳ ವಚನ ಒಂದನ್ನ ಪ್ರಸ್ತಾಪ ಮಾಡ್ತೀನಿ. ಕುಂಜರನ ಮರಿಯ ಸರಪಳಿಯಲ್ಲಿ ಕಟ್ಟುವರಲ್ಲದೆ, ಕುಂಜರ ಆನೆ ಮರಿಯನ್ನ ಸರಪಳಿಯಲ್ಲಿ ಕಟ್ಟುವರಲ್ಲದೆ ಹಂದಿಯ ಮರಿಯ ಸರಪಳಿಯಲ್ಲಿ ಕಟ್ಟುವರೇ ಅಯ್ಯ.
ಹಂದಿ ಮರಿನ ಯಾರು ಕಟ್ತಾರೇನು? ಸಿಂಹದ ಮರಿಯ ಕಂಡಡೆ ಸೋಜಿಗ ಪಡುವರಲ್ಲದೆ ಸಿಂಗಳೀಕನ ಮರಿಯ ಕಂಡಡೆ ಸೋಜಿಗ ಪಡುವರೆ ಅಯ್ಯ. ಸಿಂಹದ ಮರಿ ಕಂಡ್ರೆ ನಮ್ಗೊಂದು ಕುತೂಹಲ, ಹೆಂಗೈತಲ್ಲ ಇದು ಹಿಂಗ್ ಬೆಳೆದು ದೊಡ್ಡದಾಗಿ ಇದು ಮೃಗರಾಜ ಅಂತ ಹೇಳಿ ಅನ್ಸ್ಕೊಂತೈತಿ. ಸಿಂಗಳೀಕನ ಮರಿಯ ನರಿಯ ಮರಿಯನ್ನ ಕಂಡ್ರೆ ನಾವೇನಾದ್ರೂ ಅಯ್ಯೋ ಏನಿದು ಅಂತ ಆಶ್ಚರ್ಯ ಪಡ್ತೇವೇನ? ಇಲ್ಲ. ಕಸ್ತೂರಿ ಮೃಗವ ಕಂಡಡೆ ಆಶ್ಚರ್ಯಗೊಂಬರಲ್ಲದೆ ಕತ್ತೆಯ ಮರೆಯ ಕಂಡಡೆ ಕಣ್ಣಿನಲ್ಲಿ ನೋಡ ಕತ್ತೆ ಮರೆಯನ್ನಾರಾದ್ರೂ ನೋಡ್ತಾರೇನೋ? ಕಸ್ತೂರಿ ಮೃಗ ವಿಶೇಷ ಅಂತ ಹೇಳಿ ನೋಡ್ತೀವಿ. ಲಿಂಗವನ್ ಅಪ್ಪಿ ಅಗಲದಿಪ್ಪ ಲಿಂಗೈಕ್ಯನ ಕಂಡಡೆ ಜಗವೆಲ್ಲಾ ಕೊಂಡಾಡುತ್ತಿಪ್ಪರು ನೋಡ. ಲಿಂಗವನ್ ಅಪ್ಪಿ ಅಗಲದಿಪ್ಪ ಲಿಂಗೈಕ್ಯನ ಕಂಡಡೆ, ಏನು ಮಾತು ಹೇಳ್ತಾರೆ ನೋಡಿ. ಲಿಂಗವನ್ನ ತಾನೇ ಸ್ವಾಯತ್ತ ಸನ್ನಿಹಿತ ಮಾಡಿಕೊಂಡು ಲಿಂಗವನ್ ಅಪ್ಪಿ ಅಗಲದೇ ಇಪ್ಪ ಲಿಂಗೈಕ್ಯನ ಕಂಡಡೆ ಜಗವೆಲ್ಲ ಕೊಂಡಾಡುತ್ತಿಪ್ಪರು ನೋಡ. ಅಮುಗೇಶ್ವರನೆಂಬ ಲಿಂಗವನ್ ಅರಿಯದ ಅಜ್ಞಾನಿಗಳ ಕಂಡಡೆ ಕತ್ತೆಯ ಮರಿಯಂದು ಕಣ್ಣು ಮುಚ್ಚಿಕೊಂಡಿಪ್ಪರು ನೋಡ. ಅಮುಗೇಶ್ವರ ಅಂಕಿತ ಲಿಂಗವನ್ ಅರಿಯದ ಅಜ್ಞಾನಿ ಯಾರಾದ್ರೂ ಇದ್ರೆ ಅವರನ್ನ ಏನಿಲ್ಲ, ಉಪಯೋಗ ಇಲ್ಲ ಅಂತ ಹೇಳಿ ಅವ್ರು ನೋಡೋದಿಲ್ಲ ಈ ಭಕ್ತಗಣಗಳು, ಸದ್ಭಕ್ತರು ಅನ್ನುವಂಥದ್ದನ್ನ ಆಕೆ ಪ್ರಸ್ತಾಪ ಮಾಡ್ತಾಳೆ. ಒಂದಿಷ್ಟು ಉದಾಹರಣೆ ಕೊಡುವಾಗ ಕೂಡ ಆಕೆ ಯಾವುದನ್ನು ಪ್ರಯೋಗಿಸ್ತಾಳೆ? ಈ ಪ್ರಕೃತಿಯಲ್ಲಿರುವ ಕುಂಜರ, ಹಂದಿ ಮರಿ, ಸಿಂಹದ ಮರಿ, ಸಿಂಗಳಿಕಂದು ಮರಿ, ಹಾಗೇನೆ ಕಸ್ತೂರಿ ಮೃಗ, ಕತ್ತೆ ಮರಿ, ಹಿಂಗೆಲ್ಲ ಉದಾಹರಣೆ ಕೊಟ್ಟು ಒಂದು ಪರಾತ್ಪರ ವಸ್ತುವಿನ ಬಗ್ಗೆ ಹೇಳ್ತಾಳೆ, ಪರತತ್ವವನ್ನು ಕುರಿತು ಹೇಳ್ತಾಳೆ. ಲಿಂಗವನ್ನು ಅರಿಯದ ಅಜ್ಞಾನಿಗಳನ್ನ ಯಾರು ಕಣ್ಣೆತ್ತಿ ನೋಡುವುದಿಲ್ಲ ಅನ್ನುವಂಥ ಮಾತನ್ನ ಆಕೆ ಪ್ರಸ್ತಾಪ ಮಾಡ್ತಾಳೆ. ಬೀಜವಲ್ಲದೆ ವೃಕ್ಷ ಬೆಳೆಯಬಲ್ಲದೆ, ಹೂವಿಲ್ಲದೆ ಹಣ್ಣಾಗಬಲ್ಲದೆ ಅಂತ ಆಕೆ ಇನ್ನೊಂದು ಕಡೆಯಲ್ಲಿ ಪ್ರಸ್ತಾಪ ವಚನದಲ್ಲಿ ಹೇಳ್ತಾಳೆ. ಆಕೆ ಅನಾಚಾರಿಗಳ ವಿರಕ್ತನೆಂಬೆನೆ ಎನ್ನಲಾಗದು, ಅನಾಚಾರಿಗಳನ್ನ ವಿರಕ್ತರು ಅನ್ನಕ್ಕಾಗುದಿಲ್ಲ ಅಂತ ಹೇಳಿ ಉದಾಹರಣೆಯನ್ನು ಕೊಡ್ತಾಳೆ. ಬೀಜವಿಲ್ಲದೆ ವೃಕ್ಷ ಬೆಳೆಯುವುದಿಲ್ಲ, ಹೂವಿಲ್ಲದೆ ಹಣ್ಣಾಗುವುದಿಲ್ಲ, ತೆಂಗಿನ ಮರನ ಬಿತ್ತಿದಡೆ ಅಂಬರಕ್ಕೆ ಹೋಯಿದ್ದು, ಕಾಯಿಲ್ಲದೆ ನೀರಿಲ್ಲದೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ಆಕೆ ಹೇಳ್ತಾಳೆ. ಮತ್ತೊಂದು ವಚನ ಅದೆಷ್ಟರ ಮಟ್ಟಿಗೆ ಇದಕ್ಕೆ ಹತ್ತಿರ ಅಂತ ಆಗುತ್ತೋ ನಾನು ಅದನ್ನ ಪ್ರಸ್ತಾಪ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ಅಮಗೆ ರಾಯಮ್ಮನದೇ ವಚನ ಅದು. ಎಷ್ಟು ಅದ್ಭುತ ವಚನವನ್ನ ಬರೀತಾರೆ ಅಂತ ಹೇಳಿದ್ರೆ, ಬೆಟ್ಟದ ನೆಲ್ಲಿಯ ಕಾಯ ಪಟ್ಟಣಕ್ಕೆ ಹೊತ್ತುಕೊಂಡು ಹೋಗಿ ಹೊಟ್ಟೆಯ ಹೊರೆಯುವವನಂತೆ. ಬೆಟ್ಟದ ನೆಲ್ಲಿಯ ಕಾಯ ಪಟ್ಟಣಕ್ಕೆ ಹೊತ್ತುಕೊಂಡು ಹೋಗಿ ಹೊಟ್ಟೆಯ ಹೊರೆಯುವವನಂತೆ. ಉತ್ತಮ ತೇಜಿಯ ಹೆಸರು ಹೇಳಿ ಕಡಲೆಯ ತಿಂಬ ಗಾವಲಿಗನಂತೆ. ಅತ್ತೆಯ ಹೆಸರ ಹೇಳಿ ಹೊಟ್ಟೆಯ ಹೊರೆವ ತೊತ್ತಿನಂತೆ ಅಂತ ಒಂದು 3 ಉದಾಹರಣೆ ಕೊಡ್ತಾಳೆ ಆಕೆ. ಆದ್ಯರ ವಚನಗಳ ಅಲ್ಲಲ್ಲಿ ಉಸುರಿ ಅನ್ನ ಕೂಡಿಂಗೆ ಹರಿದಾಡುವ ಅಜ್ಞಾನಿಗಳ ಅನುಭಾವಿಗಳೆಂಬೇನೆ ಅಂತ ಪ್ರಶ್ನೆ ಮಾಡ್ತಾಳೆ. ಏನೇನು ಉದಾಹರಣೆ ಆಕೆ ಕೊಡ್ತಾಳ, ಎಷ್ಟು ಚೆನ್ನಾದ ಉದಾಹರಣೆಯನ್ನ ಆಕೆ ಕೊಡ್ತಾಳ ಅಮುಗೆ ರಾಯಮ್ಮ ಅಂತ ಹೇಳಿದ್ರ. 12ನೇ ಶತಮಾನದಲ್ಲಿ ಬದುಕಿದಂತ ಆಕೆ. ಪಟ್ಟಣದಕ್ಕೆ ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡು ಹೊತ್ಕೊಂಡು ಹೋಗ್ತಾರ. ಉತ್ತಮವಾದ ಕುದುರೆಯನ್ನ ತಿನ್ನಿಸ್ಬೇಕು, ಉತ್ತಮವಾದ ಕುದುರೆಗೆ ತಿನ್ನಿಸ್ಲಿಕ್ಕಂತ ಹೇಳಿ ಕಡ್ಲಿಕಾಳು ಪಡೆದು ತನ್ನ ಹೊಟ್ಟೆಯನ್ನ ಹೊರೆಯುವ ಒಬ್ಬ ಚತುರ, ಗಾವಲಿಗ ಅಂದ್ರೆ ಚತುರ. ಅತ್ತೆ ಹೆಸರು ಹೇಳಿ ಅತ್ತೆಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ತನ್ನ ಹೊಟ್ಟೆಯನ್ನ ಹೊರೆದುಕೊಳ್ಳುವಂತ ಆಳಮಗಳು. ಈ ಎಲ್ಲವೂ ಪ್ರಕೃತಿಯ ಅಂಶಗಳೇ, ಇವುಗಳನ್ನ ಬಿಟ್ಟು ಇರಕ್ಕಾಗೋದಿಲ್ಲ. ಇವೆಲ್ಲ ಹೊಟ್ಟೆ ಹೊರೆಯುವ ಕೆಲಸವನ್ನು ಮಾಡುವಂಥವ ಇವೆಲ್ಲ 3ಗಳು ಕೂಡ. ಒಂದು ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಬರೋದು, ಕುದುರೆಗೆ ತಿನ್ಸಾಕಂತ ಹೇಳಿ ಕಡ್ಲಿ ತಗೊಂಡ್ಬರೋದು, ಅತ್ತಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಆಕಿ ಉಣಿಸ್ಲಿಕ್ಕೆ ಅಂತ ಹೇಳಿ ಹೊಟ್ಟೆ ಹೆಸರು ಹೇಳೋದು, ಅತ್ತಿ ಹೆಸರು ಹೇಳಿ ಹೊಟ್ಟೆ ಹೊರೆಯೋದಕ್ಕೆ ಆಕಿ ಉಣಿಸ್ ಕೇಳೋದು. ಇವೆಲ್ಲವೂ ಕೂಡ ಏನ್ ಮಾಡ್ತಾವ ಅಂತ ಹೇಳಿದ್ರ ಇವು ಭವಿಗಳು ಮಾಡುವ ಕೆಲಸ ಅಂತ. ಅದಕ್ಕ ಮುಂದಕ್ಕೆ ಹೇಳ್ತಾಳ, ಆದ್ಯರ ವಚನಗಳ ಅಲ್ಲಿಗಲ್ಲಿಗೆ ಉಸುರಿ. ದೊಡ್ಡ ದೊಡ್ಡ ಮಹಾನುಭಾವರ ವಚನಗಳನ್ನ ಅಲ್ಲಲ್ಲಿ ಸೂಕ್ತಿಗಳನ್ನ ವೈಭವೀಕರಣದಿಂದ ಮಾತನಾಡಿ ಅನ್ನ ಕೂಡಿಂಗೆ ಹರಿದಾಡುವ ಅಜ್ಞಾನಿಗಳ, ಅವ್ರು ಎದಕ್ಕೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ? ಅವರು ಅನ್ನ ಕೂಳಿಂಗೆ ಹರಿದಾಡುವ ಅಜ್ಞಾನಿಗಳ ಅನುಭಾವಿಗಳೆಂಬೆನೆ ಅಯ್ಯ ವಿರಕ್ತರೆಂಬೆನೆ ವೇಷವ ಹೊತ್ತು ತಿರುಗುವ ಡೊಂಬನಂತೆ. ವೇಷ ಹೊತ್ಕೊಂಡು ತಿರುಗುವ ದೊಂಬರಾಟದವ್ರ ರಂಗಾತಾರ ಹೊರತವ್ರು ಅವ್ರು ಯಾರು ಕೂಡ ಇವು ಏನ್ ಮಾಡಾಕತ್ತಾರಲ್ಲ, ಇವರು ಯಾವ್ದು ದೊಡ್ಡ ದೊಡ್ಡ
ವಚನಕಾರರ ಹೆಸರುಗಳನ್ನ ಹೇಳೋದು ಮಾತ್ರ ತನ್ನ ಹೊಟ್ಟೆಯನ್ನು ಹೊರ್ಕೊಳ್ಳೋದಕ್ಕ ಅನ್ನುವ ಉದಾಹರಣೆ ಕೊಡುವುದಕ್ಕೆ ಏನ್ ಮಾಡ್ತಾಳ, ಬೆಟ್ಟದ ನೆಲ್ಲಿಕಾಯಿ ಪಟ್ಟಣಕ್ಕೆ ಹೊತ್ಕೊಂಡು ಹೋಗುದಾಗ್ಲಿ, ಅಥವಾ ಉತ್ತಮ ತೇಜಿ ಹೆಸರನ್ನು ಹೇಳಿ ಕಡ್ಲಿ ತಗೊಳುದಾಗ್ಲಿ, ಅತ್ತೆ ಹೆಸರು ಹೇಳಿ ಹೊಟ್ಟೆ ಹೊರೆಯುವಂತಹ ತತ್ತು ಅಂದ್ರೆ ಕೆಲಸಗಾರ್ತಿ ಅಕ್ಕಿಯದನ್ನು ಹೇಳುದಾಗ್ಲಿ, ಇವೆಲ್ಲವೂ ಕೂಡ ಶುದ್ಧ ತಪ್ಪು, ಮೂರ್ಖ ಅಂತ ಹೇಳಿ ಮೂರ್ಖತನದ ಅಂಶಗಳು ಅಂತ ಹೇಳಿ ಆಕೆ ಪ್ರಸ್ತಾಪ ಮಾಡ್ತಾಳೆ. ಇನ್ನೊಬ್ಬ ವಚನಕಾರ್ತ ಅವಸರದ ರೇಖಣ್ಣಗಳ ವಚನ ಅಂತ ಅವರು ಬರೆದ ವಚನವೊಂದನ್ನು ಹೇಳ್ಬೇಕು. ಗಂಡ ಬೇರುಂಡನ ಪಕ್ಷಿಯಂತೆ ಆವ ಬಾಯಲ್ಲಿ ಆಹಾರವ ಕೊಂಡಡು. ಗಂಡ ಬೇರುಂಡನ ಪಕ್ಷಿ ಆ ಕಡೆ ಈ ಕಡೆಗೆ ಎರಡೂ ಕಡೆಗೆ ಮುಖ ಇರ್ತೈತಿ. ಆವ ಬಾಯಲ್ಲಿ ಆಹಾರವ ಕೊಂಡಡು ಘಟವೊಂದರಲ್ಲಿ ಆತ್ಮ ಸುಖವನ್ನು ಎಯ್ದುವಂತೆ. ಘಟವೊಂದರಲ್ಲಿ ದೇಹದೊಳಗೆ ಆತ್ಮ ಸುಖವನ್ನ ಹೊಂದಬೇಕು ಅನ್ನುವ ವಿಷಯವನ್ನು ಅವ್ರು ಪ್ರಸ್ತಾಪ ಮಾಡುವುದಕ್ಕೆ ಅವರು ತೆಗೆದುಕೊಳ್ಳುವ ಉದಾಹರಣೆ ಗಂಡ ಬೇರುಂಡನ ಪಕ್ಷಿಯಂತೆ. ಎರಡು ಮುಖ, ಆ ಕಡೆ ಮುಖ ಐತಿ, ಈ ಕಡೆನೂ ಮುಖ ಐತಿ, ಎರಡೂ ಕಡೆ ಮುಖ. ಎರಡೂ ಕಡೆ ಮುಖದಿಂದ ಯಾವ ಬಾಯಲ್ಲಿ ಆಹಾರವನ್ನ ತಗೊಂಡ್ರು ಈ ದೇಹಕ್ಕನೆ ಆತ್ಮ ಸುಖವನ್ನು ಉಂಟು ಮಾಡುವುದು ಅನ್ನುವುದಕ್ಕೆ ಈ ಗಂಡ ಬೇರುಂಡ ಪಕ್ಷಿಯನ್ನ ಉದಾಹರಣೆ ಕೊಡ್ತಾರೆ. ಇನ್ನು ಅವಸರದ ರೇಖಣಗಳಾದ ಇನ್ನೊಂದು ವಚನ, ಮರ ನೇರದೆ ಹಣ್ಣ ಕೊಯ್ಯಬಹುದೇ, ಕುಸುಮವಿಲ್ಲದೆ ಗಂಧ ಮುಡಿಯಬಹುದೇ. ಗಂಧನೇ ಇಲ್ಲ ಅಂತ ಕುಸುಮವನ್ನು ಮುಡಿಯಬಹುದೇ, ಉಪದೃಷ್ಟವಿಲ್ಲದೆ ನಿಜ ದೃಷ್ಟವ ಕಾಣಬಹುದೇ. ಮತ್ತೆ ಪರಾತ್ಪರ ವಸ್ತುವನ್ನ ಹೇಳೋದಕ್ಕಾಗಿ ಈ ಮರ, ಕುಸುಮ ಮೊದಲಾದ ಉದಾಹರಣೆಗಳನ್ನ ಅಲ್ಲಿ ಕೊಟ್ಕೋತ ಬರ್ತಾರ. ಹಾಗೆ ಆದಾಯಗಳ ಒಂದು ವಚನ ಬಹಳ ಚೆನ್ನಾಗಿರುವಂತಹ ವಚನ. ಬೀಜದೊಳಗಣ ವೃಕ್ಷ, ಅಂಕುರ, ಪಲ್ಲವ, ಪತ್ರ, ಕುಸುಮ, ಫಲ ಮೈದೂರದಂತೆ. ಎಲ್ಲಾವ ಬೀಜದೊಳಗ ಏನೇನದಾವ, ವೃಕ್ಷದೊಳಗ ಅಂಕುರ ಐತಿ, ಪಲ್ಲವ ಐತಿ, ಎಲಿ ಅದಾವ, ಪತ್ರ ಎಲಿ ಐತಿ, ಹೂ ಐತಿ, ಹಣ್ಣ ಐತಿ, ಆದ್ರೆ ಯಾವುದು ಮೈದೂರುವುದಿಲ್ಲ, ಯಾವುದು ಕಾಣಿಸುವುದಿಲ್ಲ. ಕಾಷ್ಟದೊಳಗಣ ಅಗ್ನಿ, ಉರಿ ಉಷ್ಣದೋರದಂತೆ. ಕಟ್ಟಿಗೆಯೊಳಗೆ ಒಣಗಿದ ಕಟ್ಟಿಗೆಯೊಳಗೆ ಅಗ್ನಿ ಐತಿ, ಉರಿ ಐತಿ, ಉಷ್ಣ ಐತಿ, ಆದ್ರೆ ಅದು ಯಾವುದು ಕಾಣಬರುವುದಿಲ್ಲ. ಪತಂಗನ ಕರದೊಳಗಡಗಿಪ್ಪ ಮರೀಚಿ ಪ್ರವಾಹಿಸದಂತೆ, ಬಿಂದುವಿನೊಳಗಡಗಿಪ್ಪ ನಾದ ದನಿದೋರದಂತೆ, ಪಿಂಡ ಬ್ರಹ್ಮಾಂಡಗಳ ಕುಡಿಪ್ಪ ಸೌರಾಷ್ಟ್ರ ಸೋಮೇಶ್ವರ ಲಿಂಗವನಾರು ಬೆರಸಬಾರದಯ್ಯ. ಇಲ್ಲೆಲ್ಲ ಬೀಜ, ಕುಸುಮ, ಕಾಷ್ಟ, ಪತಂಗ ಎಲ್ಲ ಉದಾಹರಣೆಗಳನ್ನ ಕೊಟ್ಟು ಪಿಂಡ ಬ್ರಹ್ಮಾಂಡಗಳ ಕೂಡಿಪ್ಪ ಸೌರಾಷ್ಟ್ರ ಸೋಮೇಶ್ವರ ಅವನನ್ನ ಆರು ಬೆರೆಸಬಾರದು ಅನ್ನುವಂತಹ ರೀತಿಯೊಳಗ ಅದನ್ನ ವಚನವನ್ನ ತನ್ನ ಒಂದು ವಿಷಯವನ್ನ ಹೇಳೋದಕ್ಕೆ ಈ ಪ್ರಕೃತಿಯ ರೂಪಕಗಳನ್ನ, ಪ್ರಕೃತಿಯ ಪ್ರತಿಮೆಗಳನ್ನ ಬಳಸ್ತಾ ಹೋಗ್ತಾರೆ. ಬಹುರೂಪಿ ಚೌಡಯ್ಯನವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಅನುದಿನಗಳೆಂಬವು ಪ್ರಣತಿಯಾಗಿ, ವರುಷಗಳೆಂಬವು ಬತ್ತಿಯಾಗಿ, ಜೀವ ಜಾತಿಯ ಬೆಳಗನ್ ಅರಿಯಲಬೇಕು. ಉಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು. ಎಣ್ಣೆ ಎಂಬ ಜೌವನ ಸವೆಯದ ಮುನ್ನ, ಬೆಳಗು ಕತ್ತಲೆಯಾಗದ ಮುನ್ನ, ರೇಕಣ್ಣ ಪ್ರಿಯ ನಾಗಿನಾಥ ಬೆಳಗಲ್ ಅರಿಯಬೇಕು. ಬೆಳಗಲ್ ಅರಿಯಬೇಕು. ಇಲ್ಲೆಲ್ಲ ಗಮನಿಸಿಕೊಂಡ್ರೆ ಅನುದಿನಗಳು ಪ್ರಣತೆ, ವರುಷಗಳು ಬತ್ತಿ, ಜೀವಜಾತಿಯ ಬೆಳಗು ಎನ್ನುವಂತಹ ಉದಾಹರಣೆಗಳನ್ನ ಕೊಟ್ಕೋತ ಹೋಗ್ತಾರೆ. ಹಂಗನ ಬಿಬ್ಬಿ ಬಾಚೆಯಗಳ ಒಂದು ವಚನ, ಫಲ ತರುವಿನಂತೆ ತಿಲಸಾರದಂತೆ. ಲಿಂಗಾಂಗ ಸಂಬಂಧದ ಬಗ್ಗೆ ಹೇಳ್ತಾರ ಅವರು. ಫಲ ತರುವಿನಂತೆ ತಿಲಸಾರದಂತೆ, ತಿಲದ ಸಾರ ಜಿಸ್ಟ್ ಅದರದ ಒಂದು ಸತ್ವ, ಮಧುರ ದಂಡದಂತೆ, ಶರದಿಯಲ್ಲಿರುವ ಲಘುವಿನಂತೆ, ಭಿನ್ನ ಭಾವವಿಲ್ಲದಿರಬೇಕು. ಅಂಗ ಲಿಂಗ ಸಂಬಂಧ ಎಣ ಅಂಕದರ ಸೋಮೇಶ್ವರ ಲಿಂಗದಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಮಡಿವಾಳ ಮಾಚಿದೇವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಮಧುರ ಗುಣವ ಇರುವೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದಡೆ, ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಮಧುರ ಗುಣ, ವಾಯುಗುಣ, ಗೋತ್ರ, ವೇಳೆಯ ಗುಣ ಎಲ್ಲ ಇರುವೆ, ಸರ್ಪ, ಕಾಗೆ, ಕೋಳಿ ಎಲ್ಲವನ್ನ ಹೇಳಿ ಮನುಷ್ಯ ಜನ್ಮದಲ್ಲಿ ಬಂದು ನೀನು ಶಿವಜ್ಞಾನವನ್ನ ಅರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ನಿನ್ನ ಬದುಕು ಅನ್ನುವಂತಹ ಮಾತನ್ನ ಮಡಿವಾಳ ಮಾಚಿದೇವರು ಹೇಳ್ತಾರೆ.
ಹಾಗೆ ಬಸವಣ್ಣನವರ ಕೆಲ ವಚನಗಳನ್ನು, ಬಹಳ ವಚನಗಳಿವೆ, ಆದ್ರೆ ನಾನು ಕೆಲ ವಚನಗಳನ್ನ ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಲೋಕನೀತಿಯನ್ನ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿದ್ರ ಯಾರಿಗೆ ಯಾರೂ ಇಲ್ಲ ಅಂತ ಹೇಳ್ಬೇಕಾಗೈತಿ. ಅದಕ್ಕೆ ಅವರು ಒಂದು ಸುಂದರವಾದಂತಹ ಉಪಮೆಯನ್ನ ಕೊಡ್ತಾರೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರನ ಉದಯವಾದ ಕೂಡಲೇನ ಸಾಗರ ಉಕ್ಕೇರಿ ಹರಿತೈತಿ. ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುದಯ್ಯ. ಚಂದ್ರ ಉದಯ ಅಂದ್ರೆ ಚಂದ್ರನ ಬೆಳಕು ಕಾಂತಿ ಕಡಿಮೆ ಆದ ಕೂಡಲೇನ ಅಂಬುದಿ ಉಕ್ಕೇರ್ತಿತ್ತಲ್ಲ, ಅದ ಮತ್ತ ಸ್ವಸ್ಥಾನಕ್ಕೆ ಬರ್ತೈತದ, ಕುಂದೆ ಕುಂದುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಆ ಚಂದ್ರ ಆಕಾಶದಲ್ಲಿರುವಂತಹ ಚಂದ್ರನಿಗೆ ರಾಹು ಏನಾದ್ರೂ ಅಡ್ಡ ಬಂದು ಏನಾದ್ರೂ ಗ್ರಹಣ ಉಂಟಾದರೆ ಅಂಬುದಿ ಬೊಬ್ಬಿಟ್ಟಿತ್ತೇ ಅಯ್ಯ. ಸಮುದ್ರ ಏನಾದ್ರೂ ಅಯ್ಯೋ ಚಂದ್ರಂಗ ರಾಹು ಅಡ್ಡ ಬಂದ್ಬಿಟ್ಟಾನ, ಗ್ರಹಣ ಆಗ್ಬಿಡ್ತು, ನಾ ಏನ್ ಮಾಡ್ಲೀಗ ಅಂತ ಹೇಳಿ ಜೋರಾಗಿ ಅದೇನಾದ್ರೂ ಬಾಯಿ ಬಡ್ಕೋತಾನೋ, ಅಂಬುದಿ ಬೊಬ್ಬಿಟ್ಟಿತ್ತೇ ಅಯ್ಯ, ಬೊಬ್ಬಿಡುವುದಿಲ್ಲ, ಸುಮ್ಮನೆ ತನ್ಪಾಡಿಗ್ತಾ ಇರ್ತೈತಿ. ಚಂದ್ರನನ್ನ ಈ ರಾಹು ಅಡ್ಡ ಬಂದು ಗ್ರಹಣ ಆದ್ರೂ ಅದು ಅಂಬುದಿ ಸಮುದ್ರ ತನ್ನಷ್ಟಕ್ಕೆ ಸುಮ್ಮನೆ ಇರ್ತೈತಿ. ಅಂಬುದಿಯ ಮುನಿ ಆಪೋಷಣ ಕೊಂಬಲ್ಲಿ, ಈ ಸಮುದ್ರವನ್ನ ಮುನಿ ಅಗಸ್ತ್ಯ ಮುನಿ ಇಡೀ ಸಮುದ್ರವನ್ನ ಅವ ಆಪೋಷಣ ತಗೋತಾನ ಅಂತ ಬರ್ತೈತಿ ಪುರಾಣದೊಳಗ. ಆಪೋಷಣ ಕೊಂಬಲ್ಲಿ ಚಂದ್ರಮನ್ ಅಡ್ಡ ಬಂದಾನೆ, ಅಯ್ಯೋ ಆ ಸಮುದ್ರವನ್ನ ಯಾಕ ನೀನು ಇಡೀ ನೀರ್ ಕುಡಿಯಾಕತ್ತಿದಿ ಅಂತ ಹೇಳಿ ಚಂದ್ರ ಏನಾದ್ರು ಅಡ್ಡ ಬರ್ತಾನೇನು? ಬರಂಗಿಲ್ಲ. ಎರಡೂ ಒಂದಕ್ಕೊಂದು ಪೂರಕವಾಗಿ ಇದ್ದಂಗ ಕಾಣ್ತವ. ಚಂದ್ರೋದಯ ಚಂದ್ರನ ಉದಯ ಆದ್ರ ಅಂಬುದಿ ಉಕ್ಕೇರಿ ಹೊಮ್ಮತೈತಿ, ತನ್ನ ಚಂದ್ರ ಉಕ್ಕಿ ಉಕ್ಕಿ ಬರ್ತೈತಿ. ಆದ್ರ ಒಂದು ವೇಳೆ ಏನ್ರ ಇಬ್ಬರಿಗೆ ಏನಾದ್ರೂ ಇಬ್ಬರಿಬ್ಬರಿಗೂ ತೊಂದ್ರೆ ಬಂದ್ರ ಯಾರಿಗೆ ಯಾರು ಇಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ ಬಸವಣ್ಣನವರು, ಆರಿಗೆ ಆರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ, ಕೂಡಲ ಸಂಗಮ ದೇವಯ್ಯ. ಈ ಸತ್ಯವನ್ನ ಕಂಡು ಬಿಟ್ರೆ ಈ ಪ್ರಪಂಚದೊಳಗೆ ಯಾರಿಗೆ ಯಾರೂ ಇಲ್ಲ ಅನ್ನುವ ಸತ್ಯವನ್ನ ಎಷ್ಟು ಸುಂದರವಾದ ಚಂದ್ರೋದಯ ಮತ್ತು ಅಂಬುದಿ, ಚಂದ್ರ ಮತ್ತು ಅಂಬುದಿ ಈ ಎರಡೇ ಪ್ರಕೃತಿಯ ಅಂಶಗಳನ್ನ ತೆಗೆದುಕೊಂಡು ಒಂದು ಸಾರ್ವತ್ರಿಕ ಸಾರ್ವಕಾಲಿಕ ಲೋಕನೀತಿಯನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಸವಣ್ಣನವರು ಈ ಒಂದು ವಚನದಲ್ಲಿ. ಯಾರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಯಾರು ಕೆಟ್ಟಿದ್ದಾರೆ ಬಿದ್ದಿದ್ದಾರೆ ಅವರಿಗೆ ಕೆಳೆ ಯಾರು ಸ್ನೇಹಿತರು ಬರೋದಿಲ್ಲ, ಎಬ್ಸೋಕ್ ಬರೋದಿಲ್ಲ. ಬಾರಪ್ಪ ಬಿದ್ದಿದೀಯ, ನೀನನ್ನ ಎಬ್ಸ್ತೀನಿ, ಮೇಲಕ್ ಬರಾನಿ ಅಂತ ಹೇಳೋದಿಲ್ಲ. ಜಗದ ನಂಟ ಒಬ್ಬನೇ, ಜಗತ್ತಿಗೆ ನಂಟನಾದವನು ನೀನೇ ಅಯ್ಯ, ಕೂಡಲ ಸಂಗಮ ದೇವಯ್ಯ ಅನ್ನುವಂಥ ಮಾತಿನೊಳಗ ಸತ್ಯವನ್ನ ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರ ಹೇಳ್ತಾರೆ ಬಹಳ ವಚನಗಳು. ಅಂದಣವನೇರಿದ ಸೊಣಗದಂತೆ ಆಗಿರಬಹುದು, ಕೊಂಬೆಯ ಮೇಲಿನ ಮರ್ಕಟದಂತೆ ಆಗಿರಬಹುದು, ಮರವನೇರಿದ ಮರ್ಕಟದಂತೆ ಅಂತ ಆಗಿರಬಹುದು, ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಎನ್ನುವ ಅವರ ವಚನ ಆಗಿರ್ಬಹುದು. ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಈ ನರವಿಂಧ್ಯ, ಇದು ನರ ಮನುಷ್ಯರ ಒಂದು ವಿಂಧ್ಯ ಕಾಡು. ಇದ್ರೊಳಗೆ ನನಗ ಗಿಳಿ ಮಾಡಿ ನಿನ್ನ ಹೆಸರನ್ನ ಹೇಳ್ತಾ ಇರುವ ಹಾಗೆ, ಸದಾ ನಿನ್ನನ್ನ ನೆನೆಸ್ಕೊಳ್ಳುವ ಹಾಗೆ ಮಾಡು, ಶಿವ ಶಿವ ಅಂತ ಹೇಳಿ ಓದುವ ಹಾಗೆ ಮಾಡು ಅಂತ ಹೇಳಿ ಅವರು ಬೇಡ್ಕೊಳ್ತಾರೆ. ಇಲ್ಲಿಯೂ ಕೂಡ ಪ್ರಕೃತಿಯ ಒಂದು ಅಂಶವನ್ನ ನಾವು ಗುರುತಿಸ್ತೀವಿ. ಹಾಗೇನೆ ಅವರದ್ದು ಇನ್ನೊಂದು, ಎಷ್ಟವರು ಪ್ರತಿಯೊಂದು ಜೀವಿಗಳಲ್ಲಿ ಒಂದು ದಯೆಯನ್ನು ಹೊಂದಿದ್ರು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದ ಹರೆಂಬುದನ್ ಅರಿಯದೆ. ಗೊತ್ತಿಲ್ಲ ಅದಕ್ಕೆ ತಗೊಂಬಂದಾರ ಹಬ್ಬಕ್ಕೆ ತಂದ ಹರಕೆಯ ಕುರಿ, ಅಲ್ಲಿ ತೋರಣ ಕಟ್ಟಿರ್ತಾರಲ್ಲ ಅದನ್ನ ತಿಂತದ. ತಳಿರ ಮೇಯ್ದಿತ್ತು, ಕೊಂದಹರ್ ಎಂಬುದನ್ ಅರಿಯದೆ. ಬೆಂದ ಒಡಲ ಹೊರೆ ಹೋಯಿತಲ್ಲದೆ, ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು, ಕೊಂದವರು ಉಳಿವರೇ. ಆತ ಆ ಒಂದು ಹರಕೆ ಕುರಿಯನ್ನ ಕೊಂದವ್ರು ಏನಾರು ಉಳಿತಾರೇನೋ ಕೂಡಲ ಸಂಗಮ ದೇವ ಅನ್ನುವಂತ ಒಂದು ಪ್ರಶ್ನೆಯನ್ನ ಅವ್ರು ನಮ್ಗೆ ಹಾಕ್ತಾರ. ಹಂಗೇನೆ ದೇಹದ ಅನಿತ್ಯತೆಯನ್ನ ಹೇಳುವಂತಹ ಹಾವಿನ ಬಾಯಿಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ. ಈಗ ಹಾವಿನ ಬಾಯಿಯೊಳಗೆ ಕಪ್ಪೆ ಐತಿ, ಆದ್ರ ಹಸ್ತು ಅಲ್ಲಿರುವಂತ ಹಾರಾಡ್ತಾ ಇರುವ ನೊಣಕ್ಕ ಬಾಯಿ ಹಾಕ್ತೈತದ. ನಾನ ಎಲ್ಲಿದ್ದೇನಿ ಈಗ ಹಾವಿನ ಬಾಯಿಯೊಳಗದೇನಿ, ಆದ್ರ ನಾವ್ ಯಾವ್ದಕ್ ಆಸೆ ಮಾಡಕತ್ತೀನಿ, ಅಲ್ಲಿ ಹಾರಾಡ್ತಾ ಇರುವಂತಹ ನೊಣಕ್ಕದು ಆಸೆ ಮಾಡುವ ಹಾಗೆ ಶೂಲವನ್ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲ್ ಏಸು ಕಾಲ ಬದುಕುವನಯ್ಯ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಇಲ್ಲಿ ಹಾವು, ಕಪ್ಪೆ, ನೊಣ, ಇಲ್ಲೆಲ್ಲ ಪ್ರಕೃತಿಯ ಅಂಶಗಳನ್ನ ಅವ್ರು ತಗೊಂಡು ಬಂದಿದ್ದಾರೆ.
ಹಾಗೇನೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಇಲ್ಲಿ ಪ್ರಕೃತಿಯ ಎಲ್ಲ ಅಂಶಗಳು, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ ಅನ್ನೋದಾಗಿರಬಹುದು. ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು ಅನ್ನುವಂಥ ಇಲ್ಲಿಯೂ ಮೆಲ್ಲ ಮೆಲ್ಲನೆ ಹೊರ ಎತ್ತಿ ನೋಡಿದರೆ ಒಳಗೆ ಕಿಚಿಲ್ಲದಿರಬೇಕು, ಬಾಳೆಯ ಗುಣವನ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಡ್ಬುದೆ, ಅದು ತನ್ನ ವನವನ್ನ ನೆನೀತೈತಿ ಕೋಗಿಲೆ. ಹಂಗ ಮಲೆಯ ಗಜ ಮನೆಗೆ ಬಂದರೆ ತನ್ನ ಮಲೆಯ ನೆನೆವುದ ಮಾಡ್ಬುದೆ, ತನ್ನ ಆ ಮಲೆಯನ್ನ ಆ ಪರ್ವತವನ್ನ ನೆನೆಯುವುದನ್ನ ಬಿಡ್ತೈತೆ ಅನ್ನೋದು ಬಿಡುದಿಲ್ಲ. ಕೋಗಿಲೆ ಏನಾದ್ರು ನಮ್ಗ ಮನೆಗ್ ಬಂದ್ರೆ ತನ್ನ ವನವನ್ನ ನೆನೆಸ್ಲಾರದೆ ಇರ್ತೈತೇನೋ, ತನ್ನ ಮನೆಗೆ ಹೋಗ್ಬೇಕಾಗ್ತೈತಿ ಅನ್ನುವ ಉದಾಹರಣೆಯನ್ನ ಕೊಡ್ತಾ, ಕೂಡಲ ಸಂಗನ ಶರಣರು ಮರ್ತ್ಯಕ್ಕೆ ಬಂದಡೆ, ಈ ಭೂಲೋಕಕ್ಕೆ ಬಂದರೆ ತಮ್ಮ ಆದಿ ಮಧ್ಯಾಂತರಂಗದ ಲಿಂಗವ ನೆನೆಯುವುದ ಮಾಡ್ಬರೆ, ಬಿಡುದಿಲ್ಲ ಅವರು ಆ ಲಿಂಗವನ್ನ ನೆನೆಯುವುದನ್ನ ಬಿಡುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೆಂಗೆ ಕೋಗಿಲೆ ಮಲೆಯ ಗಜ ಅದ್ರ ಬೆಟ್ಟದ ಆ ಆನೆ ಹೆಂಗೆ ತನ್ನ ನೆನೆಸ್ಕೊಳ್ತತಿ, ತನ್ನ ಮೂಲ ಸ್ಥಾನವನ್ನ ನೆನೆಸ್ಕೊಳ್ತೈತಿ, ಹಂಗ ಇಲ್ಲಿ ನಾನು ಕೂಡ ಇಲ್ಲಿ ಬರುವ ಶರಣರು ಕೂಡ ಏನ್ ಮಾಡ್ತಾರ, ಅಲ್ಲಿಂದ ಈ ಮರ್ತ್ಯಲೋಕಕ್ಕೆ ಬಂದ್ರು ತಮ್ಮ ಮೂಲ ಸ್ವರೂಪವನ್ನ, ತಮ್ಮ ಮೂಲ ಗುಣವನ್ನ ಬಿಡಲಾರದ ಲಿಂಗವನ್ನೇ ನೆನೆಯುವ ಹಾಗೆ ನೆನಿಬೇಕು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಹಾಗೇನೆ ಇನ್ನೊಂದು ಕಡೆಯಲ್ಲಿ ಅವರು ಹೇಳ್ತಾರೆ, ನೊಸಲಿಗೆ ನೀರಿಗೆ ನೈದಿಲೆ ಶೃಂಗಾರ, ಮತ್ತೆ ನೊಸಲಿಗೆ ವಿಭೂತಿಯ ಮಹಿಮೆಯನ್ನ ಪ್ರಸ್ತಾಪ ಮಾಡ್ತಾ, ಸಮುದ್ರಕ್ಕೆ ತೆರೆ, ನಾರಿಗೆ ಗುಣ, ಗಗನಕ್ಕೆ ಚಂದ್ರಮ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿ ಶೃಂಗಾರ ಅಂತ ಹೇಳುವಲ್ಲಿ ನೀರು, ಸಮುದ್ರ, ಆಮೇಲೆ ಗಗನ, ನಾರಿ ಇವೆಲ್ಲ ಶೃಂಗಾರ ಅಂತ ಹೇಳ್ಕೊಂಡು ಇಲ್ಲಿಯೂ ಕೂಡ ಅಲ್ಲಿ ಪ್ರಕೃತಿಯನ್ನೇ ಅವರು ಮುಖ್ಯವಾಗಿ ತಂದಿರುವುದನ್ನ ಕಾಣ್ತೀವಿ. ಕುಂಬಳದ ಕಾಯಿಗೆ ಕಬ್ಬುಣದ ಕಟ್ಟ ಕೊಟ್ಟಡೆ ಮತ್ತೆ ಕೊಳೆಯುವುದಲ್ಲದೆ ಬಲು ಆಗಬಲ್ಲದೆ ಅನ್ನುವಲ್ಲಿ ಕೂಡ ಅಳಿಮನದವನಿಗೆ ಲಿಂಗ ದೀಕ್ಷೆಯನ್ನ ಕೊಟ್ರೆ ಅವನು ಭಕ್ತಿ ಮಾಡ್ತಾನೇನೋ ಅನ್ನೋದಕ್ಕೆ ಮತ್ತೆ ಕುಂಬಳಕಾಯಿ ಉದಾಹರಣೆಯನ್ನ ಕೊಡ್ತಾರೆ. ಸಗಣಿಯ ಬೆಣಕಂಗೆ ಸಂಪಿಗೆ ಅರಳಲ್ಲಿ ಪೂಜಿಸಿದರೆ ಅಂತ ಅಲ್ಲಿ ಮತ್ತೆ ಸಗಣಿ ಮತ್ತೆ ಸಂಪಿಗೆ ಈ ಉದಾಹರಣೆಯನ್ನ ಕೊಡ್ತಾರೆ. ನನಗಿಲ್ಲಿ ಹೇಳುದು ಅದು ಏನ ಸತ್ವವನ್ನ ಏನೋ ಸಂದೇಶವನ್ನ ಸಾರ್ಲಿ, ಆದ್ರೆ ಅವ್ರು ಯಾವ ಉದಾಹರಣೆಗಳನ್ನ ತಗೊಳ್ತಾರೆ, ಪ್ರಕೃತಿಯಲ್ಲಿರುವ ಈ ಎಲ್ಲ ಅಂಶಗಳನ್ನ ಅವರು ಮುಖ್ಯವಾಗಿ ಪರಿಗಣಿಸ್ತಾರೆ. ಇನ್ನೊಂದು ಬಹಳ ಸುಂದರವಾದಂತಹ ಒಂದು ವಚನ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ಅಂಕುರಿಸಿ, ಎಲೆಯೆಂಬ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಹಣ್ಣಾಯಿತು, ಆಚಾರವೆಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎನ್ನುವಂಥ ಮಾತನ್ನ ಗಮನಿಸ್ಕೊಳ್ಳಿ. ಅಲ್ಲಿ ಪೃಥ್ವಿ, ಬೀಜ, ಲಿಂಗ ಎನ್ನುವ ಎಲೆ, ಆಚಾರ ಎಂಬ ಹೂವು, ವಿಚಾರ ಎಂಬ ಹೂವು, ಆಚಾರವೆಂಬ ಹಣ್ಣು ಎಲ್ಲ ಉದಾಹರಣೆಗಳು ಮತ್ತೆ ಪ್ರಕೃತಿಗೆ ಸಂಬಂಧಪಟ್ಟವಾಗಿವೆ. ಹಾಗೇನೆ ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನು ಕುರಿತು ಒಂದು ಕಡೆಯಲ್ಲಿ ಹೇಳ್ತಾರೆ, ಬಹಳ ಸುಂದರವಾದಂತಹ ಒಂದು ವಚನ, ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇರ್ದೆಯಲ್ಲ ಬಸವಣ್ಣ, ಜಲದೊಳಗಣ ತಾವರೆಯಂತೆ ಹೊದ್ದಿಯೂ ಹೊದ್ದದಂತೆ ಇರ್ದೆಯಲ್ಲ ಬಸವಣ್ಣ, ಜಲದಿಂದಲಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇರ್ದೆಯಲ್ಲ ಬಸವಣ್ಣ, ಗುಹೇಶ್ವರ ಲಿಂಗದ ಆಣತಿ ಬಿಡಿದು ತನುಗುಣ ಮತರಾಗಿರ್ದ ಐಶ್ವರ್ಯ ಅಂಧಕರ ಮತವನೇನ ಮಾಡಬಂದೆಯ ಸಂಗನ ಬಸವಣ್ಣ ಎನ್ನುವಲ್ಲಿ ಕುಂಡಲಿಗನ ಕೀಟ, ನಾವು ಕುಡ್ಡಿ ಕುಕ್ಕರ್ ಅಂತ ಹೇಳ್ತೀವಿ ಅವಕ್ಕ, ಮಣ್ಣು ತಂದು ಕಿಟಕಿ ಬಾಜುಕ ಅವೆಲ್ಲ ಏನ್ ಮಾಡಿರ್ತೈತಿ, ಮನಿ ಕಟ್ಕೊಂಡಿರ್ತೈತಿ, ಆದ್ರೆ ಒಂಚೂರು ಮೈಗೆ ಅಂಟ್ಕೊಂಡಿರಂಗಿಲ್ಲ ಮಣ್ಣ. ಹಂಗ ಜಲದೊಳಗಿರುವ ತಾವರೆ ಆ ಕೆಸರನ್ನ ಹಚ್ಕೊಳ್ಳಾರ್ದದ ಹೆಂಗಿತ್ತಲ್ಲ, ಹಂಗ ಜಲದಿಂದನ ಆಗೈತಿ ಮುತ್ತು, ಆದ್ರೆ ಜಲ ತಾನ್ ಮರಳಿ ಛಲ ಆಗದ ಹಂಗೆ ನೀನಿದ್ದೆ ಬಸವಣ್ಣ ಅಂತ. ಈ ಮೂರು ಉದಾಹರಣೆಗಳು ಎಷ್ಟು ಪ್ರಕೃತಿಯನ್ನ ಮೂಲವಾಗಿರಿಸಿಕೊಂಡ ಉದಾಹರಣೆಗಳಾಗಿದ್ರು, ಬಸವಣ್ಣನ ಒಂದು ಸಾಮರ್ಥ್ಯವನ್ನ, ಬಸವಣ್ಣನ ಆಂತರಿಕವಾದಂತಹ ಸತ್ವವನ್ನ ಎಷ್ಟು ಚೆನ್ನಾಗಿ ಪ್ರಸ್ತುತಗೊಳಿಸ್ತಾ ಇದೆ ಅಂತ ಹೇಳಿದ್ರೆ, ಬಸವಣ್ಣನೇ ಕಾರಣೀಕರ್ತ ಈ ಇಡೀ 12ನೇ ಶತಮಾನದ ಧ್ವರ್ಯು. ಅಂಥ ಬಸವಣ್ಣ ತನ್ನ ಬಗ್ಗೆ ಏನೇನೆಲ್ಲ ಹೇಳ್ಕೊಂಡು ಪಡ್ಬೋದಾಗಿತ್ತು, ಹೆಂಗಿದ್ದಿ ನೀನು ಅಂದ್ರೆ
ಎಲ್ಲಾ ಮಾಡಿ ಏನು ಗೊತ್ತಿಲ್ಲದವನಂಗ ಅದಿ ಇಲ್ಲ ನೀನು ಅಂತ ಹೇಳ್ತಾರೆ. ಯಾರು? ವ್ಯೋಮಮೂರ್ತಿ ನಮ್ಮ ಅಲ್ಲಮ ಪ್ರಭುದೇವರು. ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇರ್ತೆ ನೀನು ಬಸವಣ್ಣ ಅಂತ ಹೇಳೋದು. ಜಲದೊಳಗಣ ತಾವರೆಯಂತೆ ಹೊದ್ದಿಯೂ ಹೊದ್ದದಂತೆ ಇದ್ದೆ ಬಸವಣ್ಣ ಅಂತ ಹೇಳುವ ಮಾತುಗಳು ಇಲ್ಲೆಲ್ಲ ಪ್ರಕೃತಿಯ ಅಂಶಗಳನ್ನ ತಗೊಂಡು ಬಂದು ನಿನ್ನ ಹಂಗೆ ಇರ್ಲಿಕ್ಕೆ ಖಂಡಿತವಾಗಿಯೂ ಯಾರಿಗೂ ಕೂಡ ಮತ್ತೊಬ್ಬರ ಹೆಸರು ಹೇಳೋದಿಲ್ಲ, ಬಸವಣ್ಣನೇ ಇದಕ್ಕೊಬ್ಬನೇ ಅನ್ನುವ ಮಾತನ್ನ ಹೇಳುವಲ್ಲಿ ಬಸವಣ್ಣನನ್ನ ಕುರಿತು ಅಲ್ಲಮ ಪ್ರಭುಗಳು ಹೇಳುವ ಈ ಮಾತಿನಲ್ಲಿ ಕೂಡ ಪ್ರಕೃತಿ ಹೇಗೆ ಬಂದಿದೆ ಅನ್ನೋದನ್ನ ಗುರುತಿಸಬಹುದು. ಮತ್ತೆ ಅಲ್ಲಮ ಪ್ರಭುಗಳು ಮತ್ತೊಂದ್ ಕಡೆಯಲ್ಲೇ ಹೇಳ್ತಾರೆ, ತಮ್ಮ ಒಂದು ವಚನದಲ್ಲಿ, ಅದು ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಸೂರ್ಯ ಚಂದ್ರರಿಬ್ಬರು ಪುಷ್ಪ, ಬ್ರಹ್ಮಧೂಪ, ವಿಷ್ಣು ದೀಪ, ರುದ್ರನೋಗರ ಸುಯಿಧಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಇಡೀ ಬ್ರಹ್ಮಾಂಡವೇ ದೇವರ ಆರಾಧನೆಯ ಸಾಧನ ಅನ್ನೋದನ್ನ ಗುರುತಿಸ್ತಾರೆ ಅಲ್ಲಮ ಪ್ರಭುಗಳು. ವಿಶ್ವರೂಪದ ದೇವತತ್ವವನ್ನ ಇಲ್ಲಿ ಅವರು ಸಾರ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಶಿವತತ್ವದಲ್ಲಿ ಒಂದಾಗಿ ಹೋಗ್ಬಿಟ್ಟಿವೆ ಅನ್ನೋದನ್ನ ಇಲ್ಲಿ ನೋಡಿ. ಸೂರ್ಯ ಚಂದ್ರರಿಬ್ಬರು ಪುಷ್ಪ ಅಂತೆ ದೇವರಿಗೆ, ಬ್ರಹ್ಮನೇ ಧೂಪ, ವಿಷ್ಣುವೇ ದೀಪ, ರುದ್ರನೇ ಓಗರ ಎಡಿ ನೈವೇದ್ಯ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಗುಹೇಶ್ವರ ಲಿಂಗಕ್ಕೆ ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿರುವ ಈ ಎಲ್ಲ ಅಂಶಗಳು ಹೇಗೆ ಏನೇನು ಒಂದು ವಸ್ತುವಾಗಿ, ಒಂದು ವಿಷಯಗಳಾಗಿ, ಒಂದು ಸಂಗತಿಗಳಾಗಿ ಅವು ಹೇಗೆ ಪೂಜೆಗೆ ಅವು ಸಾಧನ ಆಗಿವೆ ಎನ್ನುವುದನ್ನ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಿಂಗೆ ವಚನಗಳ 1000 ವಚನಗಳನ್ನ ನಾವಿಲ್ಲಿ ಹೇಳ್ತಾ ಹೋಗಬಹುದು. ಹಾಗೆ ಇಷ್ಟೂ ವಚನಗಳನ್ನ ಇಲ್ಲಿ ಹೇಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಬಹಳಷ್ಟು ಮೇರು ಗುಣವನ್ನ ಅರಸುವರೆ ಕಾಗೆಯಲ್ಲಿ, ಪರುಷದ ಗುಣವನ್ನ ಅರಸುವರೆ ಅನ್ನುವಂತಹ ವಚನಗಳನ್ನಾಗಿರಬಹುದು. ಇಲ್ಲೆಲ್ಲ ನಾವು ನೋಡ್ತಾ ಹೊರಟ್ರೆ ತುಂಬಾ ವಚನಗಳಿದೆ. ಆ ಎಲ್ಲ ವಚನಗಳನ್ನ ಜಗದಗಲ, ಮುಗಿಲಗಲ, ಮೇಗೆಯಗಲ, ನಿಮ್ಮಗಲ ಅಂತ ಆಗಿರಬಹುದು. ಅಪ್ರತಿಮ, ಅಗೋಚರ, ದೇವರು ಅಂದ್ರೆ ಪ್ರಕೃತಿ ಅಂದ್ರೆ ದೇವರು, ಬೇರೆ ಇಲ್ಲ ಎನ್ನುವಂತಹ ದೈವ ಸ್ವರೂಪವನ್ನು ಪ್ರಕೃತಿಯಲ್ಲಿ ಕಂಡವರು ಬಸವಾದಿ ಶಿವಶರಣರು. ಅವರು ಈ ಎಲ್ಲ ಪ್ರಕೃತಿಯನ್ನ ಆರಾಧನೆ ಮಾಡುವಂತಹ ವಚನಗಳನ್ನ ಅವರು ಬರೆದಿದ್ದಾರೆ. ಈಗ ನಾವು ಮಾತನಾಡುವ ಅಂಶ ಏನಂತ ಹೇಳಿದ್ರೆ, ಅಂದ್ರೆ ಅದಕ್ಕೆ ಪೂರಕವಾಗಿ, ಪ್ರಕೃತಿಗೆ ಪೂರಕವಾಗಿ ಅಷ್ಟೆಲ್ಲ ವಚನಗಳನ್ನ ನಾನಿಲ್ಲಿ ಬಹಳ ವಚನಕಾರಗಳ, ಸಿದ್ದರಾಮರ ವಚನ ಬಿಟ್ಟಿದ್ದೀನಿ, ಬಹಳ ವಚನಗಳಿವೆ, ತುಂಬಾ ವಚನಗಳಿದೆ. ಆಮೇಲೆ ವಚನ ಕಾರ್ತಿ ಅಕ್ಕ ಮಹಾದೇವಿ ತಗೊಂಡೆ, ಅಮ್ಮಗೆ ರಾಯಮ್ಮ ತಗೊಂಡೆ, ಇನ್ನೂ ಬಹಳಷ್ಟು ಮುಕ್ತಾಯಕನ ವಚನ ಬಿಟ್ಟಿದ್ದೀನಿ. ಬಹಳಷ್ಟು ವಚನಕಾರರನ್ನ ನಾನು ಇಲ್ಲಿ ಬಿಟ್ಬಿಟ್ಟಿದ್ದೀನಿ. ಆ ಕಾರಣ ಅಷ್ಟೂ ವಚನಗಳನ್ನ ನಾನು ಪ್ರಸ್ತಾಪ ಮಾಡ್ಕೊಂಡು ಹೊರಟ್ರೆ ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುದಿಲ್ಲ. ಯಾರು ಕೂಡ ಇದನ್ನ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನ ದಾಸರು ಕೂಡ ಒಂದ್ ಕಡೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರ ಕೇಳಿರಿ ಅಂತ ಅನ್ನುವ ಮಾತನ್ನ ಹೇಳ್ತಾರೆ. ಮಣ್ಣು ಫಲವತ್ತಾದ ಭೂಮಿ, ಅದನ್ನ ಬಿಟ್ರೆ ನಮ್ಗೆ ಆಧಾರವಿಲ್ಲ ಅನ್ನುವಂಥ ಮಾತನ್ನ ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಯಾರೇ ಸಾಹಿತಿಗಳಾಗಿರಬಹುದು, ಅವರು ಈ ಪ್ರಕೃತಿಯನ್ನ ಬಿಟ್ಟು ಬೇರೆ ವಸ್ತುವಿಲ್ಲ. ಆದ್ರೆ ಈಗ ನಾವು ಮಾಡ್ತಾ ಇರೋದೇನು ಅನ್ನೋದರ ಬಗ್ಗೆ ಒಂದೇ ಒಂದು ಮಾತನ್ನ ನಾನು ಪ್ರಸ್ತಾಪ ಮಾಡ್ತೀನಿ. ಯಾಕೆ ಇವತ್ತು ಈ ನಿರ್ಲಕ್ಷ್ಯ ಉಂಟಾಗಿದೆ? ಕೇರಳದಲ್ಲಿ ಇನ್ನೂ ಕಾಡುಗಳಿವೆ. ಕೇರಳದಲ್ಲಿ ಇವಾಗ್ಲೂ ಕೂಡ ಸಂರಕ್ಷಿತ ಕಾಡು ಅಂತ ಹೇಳ್ತೀವಿ. ಸಂರಕ್ಷಿತ ಅಂತ ಹೇಳೋದಕ್ಕೆ ಅವರು ವಿಶೇಷ ಒಂದು ಹೆಸರು ಕೊಡ್ತಾರೆ. ದೇವರ ನಾಡು, ದೇವರ ಕಾಡು ಅಂತ ಹೇಳಿ ಒಂದು ಕೊಡ್ತಾರೆ. ಯಾಕೆ ದೇವರ ನಾಡು ಅಥವಾ ದೇವರ ಕಾಡು ಅಂದ್ರೆ ನಮ್ಗೊಂದು ಭಯ, ಭೀತಿಯನ್ನ ಹಾಕ್ಬಿಟ್ಟಾರೆ. ದೇವರದ್ದು ಅಂದ ಕೂಡಲೇನ ನಾವು ಅದನ್ನ ಕಡಿಯೋದಿಲ್ಲ, ದೇವರದ್ದು ಅಂದ ಕೂಡಲೇ ಅದನ್ನ ನಾಶ ಮಾಡೋದಿಲ್ಲ, ಅದನ್ನ ವೈಯಕ್ತಿಕ ಉಪಯೋಗಕ್ಕೆ ಬಳಕೆ ಮಾಡ್ಕೊಳ್ಳೋದಿಲ್ಲ. ಆ ದಿಸೆಯಲ್ಲಾದ್ರೂ ಕೂಡ ನಮ್ ಹಿರಿಯರು ಏನ್ ಮಾಡಿದ್ರಂದ್ರ, ದೇವರದ್ದು ಕಾಡು ಅಥವಾ ದೇವರದ್ದು ವನ, ದೇವರದ್ದು ಗಿಡ, ಆ ಗಿಡಕ್ಕೂ ಒಂದೇನೋ ಒಂದು ವಸ್ತ್ರವನ್ನು ಸುತ್ತಿ ಇದನ್ನೇನೋ ತುಂಡು ಮಾಡಬಾರದು, ಕಡಿಬಾರದು ಎನ್ನುವಂತಹದ್ದನ್ನ ಮಾಡಿದ್ರು. ಅವ್ರು ಹಂಗ್ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಮನುಷ್ಯನ ಕೈಗೆ ಸಿಕ್ಕಿಬಿಟ್ರೆ ಮನುಷ್ಯ ಯಾವ್ದಾದ್ರು ಕೂಡ ನನಗ್ ಬೇಕು ಅಂತ ಉಪಯೋಗಕ್ಕೆ ಬಳಸ್ಕೊಂಡ್ಬಿಡ್ತಾನ. ಯಾವುದನ್ನು ಕೂಡ ಉಳಿಸ್ಬೇಕು, ಇದು ಬೆಳೆದ್ರೆ ನಮ್ಗ ಅದರ ಇರುವಿಕೆಯಿಂದ ನಾವು ಬದುಕಾಕತ್ತೀವಿ ಅನ್ನುವ ಪ್ರಜ್ಞೆಯನ್ನ ನಾವು ಕಳ್ಕೊಳಕತ್ತೀವಿ. ಆ ದಿಸೆಯೊಳಗ ಆ ದೇವರದ ಹೆಸರಿನೊಳಗ ಅವು ಗಿಡಗಳು, ಮರಗಳು ಉಳ್ಕೊಳ್ತಿದ್ವು. ಈಗ ಏನಾಗ್ಬಿಟ್ಟೈತಿ ಅಂತಂದ್ರ,
ನಾವು ಅದರ ಬಗ್ಗೆ ಪ್ರಜ್ಞೆ ಇಲ್ಲ. ನಮ್ಗೇನಾಗ್ಬೇಕಾಗೈತಿ, ಸದ್ಯದ ಮಟ್ಟಿನ ಬದುಕಬೇಕಾಗೈತಿ. ಮುಂದೆ ಭವಿಷ್ಯ ಏನಾಗ್ತೈತಿ ಅನ್ನೋದ್ರ ಬಗ್ಗೆ ನಮ್ಗೆ ಪ್ರಜ್ಞೆ ಇಲ್ಲ. ಹಿಂಗೆ ಒಬ್ರು ಕೇಳಿದ್ರಂತೆ, ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಅವರ ಮಗ. ಅವರಿಗೆ ಮಾತಾಡ್ತಾ ಪ್ರಶ್ನೆ ಮಾಡಿದ್ರಂತೆ, ನೀವು ಮೊದ್ಲು ಎಲ್ಲಾನು ಕಥಿ, ಕಾದಂಬರಿ, ಕಾವ್ಯ, ನಾಟಕ ಬರಿತಿದ್ರಿ, ನಿಧಾನವಾಗಿ ಈಗ ನಿಮ್ಮ ಮನಸ್ಥಿತಿಯನ್ನ ಬದಲಿ ಮಾಡ್ಕೊಂಡ್ಬಿಟ್ಟಂಗ ಅನಿಸ್ತೈತಲ್ಲ. ಯಾಕಂದ್ರೆ ಈಗ ನಿಮ್ಮ ಬರವಣಿಗೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪರಿಸರ ಒಂದೇ ಪ್ರಧಾನವಾಗಿತ್ತಿ, ಮತ್ತ ಅದಕ್ಕ ಸೀಮಿತ ಆಗೈತಿ ನಿಮ್ಮ ಬರವಣಿಗೆ. ಯಾಕೆ ಹಿಂಗಾಗೈತಿ? ಯಾಕೆ ಅವನ್ನೆಲ್ಲ ಬಿಟ್ಬಿಟ್ರೇನು, ಕಥಿ, ಕಾದಂಬರಿ, ಕಾವ್ಯ, ನಾಟಕ ಎಲ್ಲಾನು ಅಂತ ಕೇಳಿದ್ರಂತ. ಅದಕ್ಕ ಪೂರ್ಣಚಂದ್ರ ತೇಜಸ್ವಿ ಅವರು, ಕಾವ್ಯ, ಕಾದಂಬರಿ, ಕಥೆ ಇವೆಲ್ಲ ಮನುಷ್ಯನ ತಲೆ ಸೃಜನಶೀಲತೆಯ ಕೆನೆ ಪದರ ಇದ್ದಂಗೆ. ಇದು ಮನುಷ್ಯನ ತಲೆ ಇದ್ದಂಗೆ ಅವೆಲ್ಲ. ಕಾವ್ಯ, ಕಾದಂಬರಿ, ಕಥೆ ಇವೆಲ್ಲ ಸೃಜನ ಶಕ್ತಿಯ ಕೆನೆ ಪದರ ಇದ್ದಂಗೆ. ತಲೆ ಉಳಿದಾಗ ಮಾತ್ರ ಇವೆಲ್ಲ ಹುಡ್ತಾವ್. ಕಥಿ, ಕಾದಂಬರಿ, ಕಾವ್ಯ ಇವೆಲ್ಲ ತಲೆ ಇದ್ದಾಗ ಮಾತ್ರ ಹುಡ್ತಾವ್. ಆದ್ರೆ ಈಗ ತಲೆಯೂ ಸೇರಿ ಮನುಷ್ಯನ ಜೀವಕ್ಕೆ ಅಪಾಯ ಬಂದಂತಿದೆ. ಈಗೇನಾಗತೈತಿ, ಎಲ್ಲಾ ಕಡೆಯೂ ಯುದ್ಧದ ವಿಷಯ, ಎಲ್ಲ ಕಡೆಯೂ ಕೂಡ ಪ್ರಕೃತಿಯ ಮಾರಣ ಹೋಮ, ನಾವು ಬದುಕಬೇಕು ಅನ್ನೋದಷ್ಟೇ ಮೂಲ ಉದ್ದೇಶ, ಧ್ಯೇಯ. ಹಾಗಾಗಿ ಈಗ ಮನುಷ್ಯನ ಕುಲಕ್ಕೇನೆ ಅಪಾಯ ಬಂದೈತಿ. ನಾವು ತಿನ್ನುವ ಅನ್ನ, ಸೇವಿಸುವ ಗಾಳಿ, ಕುಡಿಯುವ ನೀರು ಎಲ್ಲ ಮಲಿನಗೊಂಡೈತಿ. ಅವೆಲ್ಲವನ್ನ ಸರಿಯಾಗಿ ಇಟ್ಟುಕೊಳ್ಳಿ ಅಂತ ಹೇಳುವ, ಬುದ್ಧಿ ಹೇಳುವಂತಹ ಕಾಲದಲ್ಲಿ ನಾವಿದ್ದೀವಿ. ಕಾರಣ, ನಾನು ನನ್ನ ಕಥೆ, ಕಾದಂಬರಿ, ನಾಟಕ ಇವುಗಳ ಬರವಣಿಗೆಯಿಂದ ಸ್ವಲ್ಪ ಈಚೆ ಸರಿದು ಪ್ರಕೃತಿ, ನಿಸರ್ಗ, ಪರಿಸರದ ಕಥೆ, ಪರಿಸರ ಉಳಿಸುವ ಬಗ್ಗೆ, ಇದ್ರ ಬಗ್ಗೆ ನಾನು ಚಿಂತನೆ ನಡೆಸೀನಿ. ಇವೆಲ್ಲ ಕಥೆ, ಕಾದಂಬರಿ ಯಾವಾಗಂದ್ರ ತಲೆ ಇದ್ದಾಗ ಅವನು ಬರಿತೀನಿ. ಈಗ ಏನಾಗೈತಿ ಅಂದ್ರೆ ತಲೆ ಹೋಗೋ ಪರಿಸ್ಥಿತಿ ಬಂದೈತಿ. ತಲೆ ಹೋಗೋ ಪರಿಸ್ಥಿತಿ ಅಂದ್ರೆ ಪ್ರಕೃತಿನೇ ನಾಶ ಆಗಾಕತೈತಿ. ಕಾರಣ, ನಾನು ತಲೆ ಉಳಿಸ್ಕೊಳ್ಳುವುದು, ಜೀವ ಉಳಿಸ್ಕೊಳ್ಳುವುದು ಅತಿ ಮುಖ್ಯವಾಗಿದೆ. ಕಾರಣ, ಪರಿಸರಕ್ಕೆ ನಾನು ಬದಲಾವಣೆ, ಶಿಫ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ನನ್ನ ಬರವಣಿಗೆಯಲ್ಲಿ. ಅದೇ ಪ್ರಧಾನ ಆಗಿದೆ. ಅದರಿಂದಾಗಿ ಅದನ್ನು ಕೂಡ ಜನ ಎಚ್ಚೆತ್ತುಕೊಳ್ಳಲಿ, ಬುದ್ಧಿಗಲೀಲಿ ಅನ್ನುವಂಥದ್ದನ್ನ ನಾವು ಈಗ ಹೇಳ್ಬೇಕಾಗಿದೆ. ಇವತ್ತು ನಾವು ಪ್ರಜ್ಞಾವಂತರ ಅನ್ನೋರೇ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮರವನ್ನ ಕಡಿಯೋದ್ರ ಬಗ್ಗೆ ಆಗಿದೆ. ಪ್ರತಿಯೊಂದು ಮರ ಅಂತ ಅಷ್ಟೇನೆ ಅಲ್ಲ, ಈ ಪರಿಸರ ಉಳಿಬೇಕು ಅಂದ್ರೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡ್ಬೇಕು ಅಂತ ಹೇಳ್ತೀವಿ ಬಾಯಲ್ಲಿ. ಆಮೇಲೆ ಅಂಗಡಿಗೆ ಹೋದಾಗ ಬಟ್ಟೆ ಚೀಲವನ್ನು ಒಯ್ಬೇಕು ಅಂತ ಹೇಳ್ತೀವಿ ಮಾತಿನಲ್ಲಿ. ಆದ್ರೆ ಯಾವುದನ್ನು ಕೂಡ ಕಾರ್ಯರೂಪಕ್ಕೆ ಒಂದು ಪೆನ್ ತಗೊಂಡ್ರು ಕೂಡ ನಮ್ಗೊಂದು ಪ್ಲಾಸ್ಟಿಕ್ ಕವರ್ ಕೊಡ್ರಿ ಅಂತ ಕೇಳ್ತೀವಿ. ಎಲ್ಲೋ ಒಂದು ಕಡೆ ಸಭೆ ಸಮಾರಂಭಕ್ಕೆ ಹೋದಾಗ ಪ್ಲಾಸ್ಟಿಕ್ ನಲ್ಲಿನೇ, ಅಥವಾ ಎಲ್ಲೋ ಒಂದು ಹೋಟೆಲ್ಗಳಿಗೆ ಹೋದಾಗ ನಾವೇನ್ ಮಾಡ್ತೀವಿ, ಇಡ್ಲಿ ಜೊತೆಗೆ ಪಾರ್ಸಲ್ ತಗೊಂಡ್ರ ಸಾಂಬಾರನ್ನ ಪ್ಲಾಸ್ಟಿಕ್ ಕವರ್ನೊಳಗೆ ಹಾಕಿಸ್ಕೊಂಡ್ ಬರ್ತೀವಿ. ಎಷ್ಟರ ಮಟ್ಟಿಗೆ ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ಬಲ್ಲದು. ಪ್ಲಾಸ್ಟಿಕ್ ರಾಶಿ ಏನ್ ಮಾಡಿದ್ರು ಅದು ಭೂಮಿಯ ಒಳಗೆ ಕರಗುವುದಿಲ್ಲ. ಭೂಮಿಗೆ ಎಷ್ಟು ಹಾನಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದನ್ನು ಮನುಕುಲದ ಒಂದು ವಿನಾಶ ಅಂಚಿನಲ್ಲಿ ಬಂದ್ಬಿಟ್ಟಿದೆಯೋ ಎನ್ನುವಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದೀವಿ. ಒಂದು ಯಾವ್ದೋ ಆರ್ಡರ್ ಮಾಡ್ತೀವಿ ಅಂದ ಕೂಡ ಪ್ಲಾಸ್ಟಿಕ್ ಹೊರೆಯಾಗಿ ಪ್ಲಾಸ್ಟಿಕ್ ಮನೆಗೆ ಬಂದ್ಬಿಡ್ತದೆ ರಾಶಿಯಾಗಿ. ಅದನ್ನ ನಾವು ತಡೆಗಟ್ಟುವ ನಿಟ್ಟಿನೊಳಗೆ ಆಲೋಚನೆ ಮಾಡ್ಬೇಕಾಗಿದೆ. ನಾವು ಅವುಗಳನ್ನ ತರಿಸ್ಕೊಳ್ಳುವುದನ್ನ ಆಲೋಚನೆ ಮಾಡುವ ಬದಲು, ನಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಯಾವುದೋ ವಸ್ತುವನ್ನ ಖರೀದಿ ಮಾಡುವುದರ ಮೂಲಕ ಈ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡುವುದಕ್ಕೆ ಸಾಧ್ಯ ಆಗಬಹುದಲ್ಲ ಅಂತ ಆ ದಿಸೆಯೊಳಗೆ ಆಲೋಚನೆ ಮಾಡಿ, ಮರವನ್ನ ಕಡಿಯುವುದರ ಬದಲು ಬಿದ್ದ ಮರಗಳನ್ನ ಉರುವಲು ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಆದ್ರೆ ಮರ ಕಡಿದು ಉರುವಲು ಮಾಡುವ ಒಂದು ಆ ದುರ್ಗತಿ ಅಂದ್ರೆ, ಮತ್ತೆ ಈಗ ನಾವು ಅದೇ ಹೇಳ್ಬೇಕು, ಏನ್ರಿ ಗ್ಯಾಸ್ ಎಲ್ಲ ಸಿಲಿಂಡರ್ ಎಲ್ಲ ನೋಡ್ರಿ ಜಾಸ್ತಿ ಆಗತೈತಿ, ಮತ್ತೆ ನಾವು ಒಲೆ ಹೆಚ್ಚು ಪರಿಸ್ಥಿತಿ ಬಂದತಿ ಅಂತ ಮತ್ತೆ ನಾವು ಅದನ್ನ ಮಾತನಾಡುವ ಹೊತ್ತಿನೊಳಗೆ ಪರಿಸರದ ವಿನಾಶ ಹೆಂಗ ಆಗ್ತಾ ಇದೆ ಅನ್ನೋದ್ರ ಕಡೆ ನಾವು ಗಮನ ಹರಿಸ್ಬೇಕಾಗೈತಿ. ನಮ್ಮ ಸುತ್ತಲೂ ಉದುರು ಬಿದ್ದ ಎಲೆಗಳಿರ್ತಾವ ಮನೆ ಹತ್ರ, ಅವುಗಳನ್ನ ಒಂದು ಕಡೆಯಲ್ಲಿ ಸೇರಿಸಿ ಗೊಬ್ಬರ ಮಾಡುವಂತಹ ವಿಧಾನವನ್ನ ನಾವು ಅನುಸರಿಸಿಕೊಳ್ಬೇಕು. ಆ ಮೂಲಕವಾಗಿ ಪರಿಸರವನ್ನ ಸ್ವಚ್ಛವಾಗಿಡುವ ಮತ್ತು ಪರಿಸರದ ಮೂಲಕ ಗೊಬ್ಬರ ಮಾಡಿಕೊಂಡು ಮರಗಿಡಗಳನ್ನ ಬೆಳೆಸಿಕೊಳ್ಳುವ ನಿಟ್ಟಿನೊಳಗೆ ನಾವು ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಹಿಂದೆಂದಿಗಿಂತಲೂ ಇಂದು ಒದಗ್ ಬಂದಿದೆ. ಅವತ್ತು ನಾವು ಚಿಕ್ಕವರಿರುವಾಗ, ಇನ್ನು ಬಾಲ್ಯದೊಳಗ ನೀರ್ ಕುಡಿತಿದ್ವಿ, ಹಳ್ಳ ಹರಿತಿತ್ತಲ್ಲ, ಅಲ್ಲಿ ಹಳ್ಳದೊಳಗ ವರ್ತಿ ನೀರಂತ ಬರ್ತಿತ್ತು. ಇಷ್ಟು ಶುದ್ಧವಾದ ಸಿಹಿಯಾದ ನೀರನ್ನು ಕುಡಿತಿದ್ದೆವು. ಈಗ ಹಳ್ಳ ಇದೆ, ಆದ್ರೆ ನಾವು ವರ್ತಿ ನೀರನ್ನ ಉಪಯೋಗಿಸುವುದಿಲ್ಲ ಮತ್ತು ನೀರನ್ನು ಕುಡಿಯೋದಿಲ್ಲ.
ಯಾಕೆಂದ್ರೆ ಭೂಮಿಯ ಒಡಲಿಗೆ ನಾವು ಏನ್ ಸುರಿತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳನ್ನ ಸುರಿತಾ ಇದ್ದೀವಿ. ಆ ನೀರೆಲ್ಲ, ಆ ಗೊಬ್ಬರ ಎಲ್ಲ ಹರಿದು ಬಂದು ನೀರಿನೊಳಗೆ ಸೇರಿ ಹಳ್ಳಕ್ಕೆ ಸೇರಿದಾಗ ಆ ನೀರನ್ನ ಕುಡಿಯೋದಕ್ಕೆ ನಾವು ಕುಡಿದ್ರೆ ನಮ್ಗೆ ಆತಂಕ ಇದೆ. ನಾವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಅಷ್ಟರ ಮಟ್ಟಿಗೆ ವಿಷಕಾರಿಯಾಗಿ ನಾವು ಮುಖಕ್ಕೆ ಏನಾದ್ರು ಬಟ್ಟೆ ಕಟ್ಟಿಕೊಂಡು ನಾವು ಗಿಡಗಳಿಗೆ ಸಿಂಪರಣೆ ಮಾಡ್ತೀವಿ ರಸಗೊಬ್ಬರಗಳನ್ನ, ಆದ್ರೆ ಅದರ ಮೂಲಕವಾಗಿ ಬಂದ ಧಾನ್ಯಗಳನ್ನ ಉಪಯೋಗಿಸ್ತೀವಿ. ಎಷ್ಟರ ಮಟ್ಟಿಗೆ ಇದು ಮೂಗಿಗೆ ಕಟ್ಕೋತೀವಿ ಅದು ವಿಷಕಾರಿ ಅಂತ, ಆದ್ರೆ ಅದರ ಮೂಲಕವಾಗಿ ಬಂದಂತಹ ಉತ್ಪನ್ನವನ್ನ ನಾವು ಈಗ ಊಟ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ನಾವು ಭೂಮಿಯನ್ನ ಹಾಳು ಮಾಡ್ತಾ ಇದ್ದೀವಿ, ನೆಲವನ್ನ ಹಾಳು ಮಾಡ್ತಾ ಇದ್ದೀವಿ, ಪರಿಸರವನ್ನ ಹಾಳು ಮಾಡ್ತಾ ಇದ್ದೀವಿ. ಈ ದಿಸೆಯೊಳಗೆ ನಾವು ಮೊದಲು ಏನಾಗಿತ್ತು, ನಮ್ಮ ಆಹಾರ ಉತ್ಪನ್ನ ಬೆಳೆ ಅಂದ್ರೆ ನಮ್ಗೆ ಬರೀ ಬದುಕುವಿಕೆಗಾಗಿ ಇತ್ತು. ಈಗ ವ್ಯಾಪಾರೀಕರಣ, ವಾಣಿಜ್ಯೀಕರಣ ಆಗಿ ಬೀಟಿ ಹತ್ತಿ ಬೆಳೆಯೋದಕ್ಕೆ ಮುಂದವಾಗಿ ಬಿಟ್ಟಿವಿ. ಆದ್ರೆ ಇವತ್ತು ಮೆಣಸಿನಕಾಯಿ ಸಿಗಾಕತ್ತಿಲ್ಲ ಅಣ್ಣಿಗೇರಿ ಅಂತ ಊರೊಳಗೂ ಕೂಡ. ಯಾಕೆ ಮಾತು ಹೇಳಾಕತ್ತೀನಿ ಅಂತಂದ್ರ ಎಲ್ಲವೂ ಕುಲಾಂತರಿ ಸಸ್ಯಗಳನ್ನ ಬೆಳೆಸ್ಕೊಂಡು ಹೊಂಟಿವಿ. ತತ್ಪರಿಣಾಮವಾಗಿ ಮುಂದೊಂದು ದಿನ ಒಂದೊಂದೇ ತಳಿಗಳು ನಾಶವಾಗಿ ಹೋಗುವ ದುಸ್ಥಿತಿ ಬರುತ್ತೈತಿ. ಛತ್ತೀಸ್ಗಢದೊಳಗ 22,000 ಭತ್ತದ ತಳಿಗಳು ಇದ್ವಂತ ಒಂದು ಕಾಲಕ್ಕೆ. ಆದ್ರೆ ಇವತ್ತು 22 ಜಾತಿಯ ಭತ್ತದ ಸಸಿಗಳು ಅಥವಾ ಜಾತಿಯ ಸಸಿಗಳು ಸಿಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ, ಬರೀ 22 ಸಿಗೋದಿಲ್ಲ. ಅವಾಗ 22,000 ಭತ್ತದ ತಳಿಗಳು ಛತ್ತೀಸ್ಗಢದೊಳಗಿದ್ವು ಅಂತ ಹೇಳಿ ಬರೀತಾರೆ. ಹಂಗಾದ್ರೆ ಏನ್ ಆಗಾಕತೈತಿ, ಇವತ್ತ ಒಂದೇ ತರ ಬೆಳೆ ನಮಗ್ ಪ್ರಾಫಿಟ್ ಐತೆ ಅಂದ್ಕೊಳ್ಳೋ ಒಂದೇ ತರ ಬೆಳೆದ್ ಬಿಡುದು. ಬಹು ಬೆಳೆಯನ್ನ ನಾವು ಬೆಳಿಲಾರದೆ ಬರೀ ನಾವು ಹಣ ಗಳಿಕೆಯ ಒಂದು ಉದ್ದೇಶದಿಂದ ನಾವು ಬೆಳೆಯನ್ನು ಬೆಳೀತಾ ಪ್ರಕೃತಿಗೆ ಹಾನಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನಿಸ್ತಾ ಇದೆ. ಕೃಷಿ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಕುಲಪತಿಗಳು ಕೂಡ ಅದ್ರ ಬಗ್ಗೆ ಬಹಳಷ್ಟು ನಾಲೆಜ್ ಇದ್ದವರು ಅದಾರ. ನಾ ಇದ್ರ ಬಗ್ಗೆ ಬಹಳ ಮಾತನಾಡಿದ್ರೆ ಒಂದು ರೀತಿ ಪಾಂಡಿತ್ಯ ಹೊಂದಿದವರ ಮುಂದೆ ಪಾಮರರು ಮಾತಾಡಿದಂಗ ಅಂತ ಅನಿಸ್ತದೆ ಏನೋ ಇರ್ಲಿ. ಆದ್ರೆ ನನ್ನ ಅನಿಸಿಕೆ, ಈ ಪರಿಸರವನ್ನ ಉಳಿಸುವ ನಿಟ್ಟಿನೊಳಗೆ ನಮ್ಮದು ಒಂದೊಂದೇ ಹೆಜ್ಜೆ, ಆದ್ರೆ ಆ ಪ್ರಕೃತಿಯನ್ನು ಉಳಿಸುವ ನಿಟ್ಟಿನೊಳಗೆ ನಾವು ಕೆಲಸ ಮಾಡಿದಂಗ ಆಗತ್ತೆ ಅಂತ ಹೇಳಿ ಅನ್ನುವಂತಹ ಒಂದು ವಿಚಾರವನ್ನ ನಾನು ಇಲ್ಲಿ ಉಪದೇಶ ಅಂತ ಅಲ್ಲ, ನಾವು ನೀವೆಲ್ಲ ಒಂದೇ ಸಮಾನ ಮನಸ್ಕರಾಗಿರೋದ್ರಿಂದ ಆ ದಿಸೆಯೊಳಗೆ ಪ್ರಯತ್ನ ಮಾಡಬಹುದಲ್ಲ ಅನ್ನುವಂಥ ಮಾತನ್ನ. ಈಗ ನಮ್ಗೆ 10 ಎಕರೆ ಹೊಲ ಇದೆ ಅಂದ್ರೆ 2 ಎಕರೆಯನ್ನಾದ್ರೂ ಕೂಡ ನಾವು ಆ ದಿಸೆಯೊಳಗೆ ಪ್ರಯತ್ನ ಮಾಡಿ. ಯಾಕಂದ್ರೆ ನಮ್ಮ ಟ್ರ್ಯಾಕ್ಟರ್ಗಳು ಭೂಮಿ ಒಳಗೆ ಎಷ್ಟು ಆಳಕ್ಕೆ ಹೋಗ್ಬೇಕಾಗತ್ತೀವಿ, ಈಗ ಅಷ್ಟು ಗಟ್ಟಿಯಾಗಿದೆ ಭೂಮಿ. ಯಾಕೆ ಗಟ್ಟಿಯಾಗೈತಿ ಅಂತಂದ್ರೆ ನಾವು ಮತ್ತೆ ಹಿಸ್ಟ್ರಿಗೆ ಹೋಗ್ಬೇಕಾಗತ್ತೆ. ಅವಾಗ ನಾವು ಸಣ್ಣವರಿರುವಾಗ ಟ್ರ್ಯಾಕ್ಟರ್ಗಳೇ ಇರ್ಲಿಲ್ಲ, ಆದ್ರೆ 18-20 ಚೀಲ ಹೆಸರು ಹಂಗೆ ತರ್ತಾ ಇದ್ರು, ಮನೆಯಲ್ಲಿ ಒಟ್ತಾ ಇದ್ರು. ಈಗ ಅದು ಕಡಿಮೆ ಆಗ್ಬಿಟ್ಟೈತಿ. 1-2 ಚೀಲ ಬೆಳೆದ್ರಾಗ ಅಷ್ಟೇ. ಅದು ಮಷಿನ್ಗಳು ಬಂದು ಕಟಾವ್ ಮಾಡೋದು, ಅರ್ಧ ಭೂಮಿಗೆ ಅವು ಅಲ್ಲೇನೆ ಕೊಳ್ತು ಹೋಗೋದು, ಅರ್ಧ ಮನೆಗೆ ತರೋದು. ಏನೋ ಆ ಒಂದು ಯಾಂತ್ರೀಕರಣಕ್ಕೆ ಹೊಂಟಿವಿ. ಅದ್ರೊಳಗನ ನಾವು ಉಳಿಸ್ಕೊಳ್ಳುವ, ಪ್ರಕೃತಿಯನ್ನು ಉಳಿಸ್ಕೊಳ್ಳುವ ಮತ್ತು ಆ ದಿಸೆಯೊಳಗೆ ಆಲೋಚನೆ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡಬಹುದೇನೋ ಅಂತ ಹೇಳ್ತಾ, ಬಹುಶಃ ಆ ದಿಸೆಯೊಳಗೆ ನನಗೆ ಈ ಒಂದು ವಚನಗಳಲ್ಲಿ ಪರಿಸರ ಪ್ರಜ್ಞೆ ಅನ್ನೋದನ್ನು ಕೊಟ್ಟಿದ್ದಾರೆ. ನನ್ಗೇನೋ ಈ ವಿಷಯ ಮಾತನಾಡಿದ್ದಕ್ಕೆ ಅಷ್ಟಾಗಿ ತೃಪ್ತಿ ಅನಿಸ್ಲಿಲ್ಲ ಅಂತ ಅನ್ಕೊಂತೀನಿ. ಬಹಳ ವಿಷಯಗಳಿದೆ. ಅಷ್ಟು ವಿಷಯಗಳನ್ನ ಕ್ರೋಢೀಕರಿಸಿ ನಾನು ಮತ್ತೊಂದು ಸಾರಿ ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನ ನೋಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇಷ್ಟನ್ನು ಮಾತನಾಡ್ಲಿಕ್ಕೆ, ಇಷ್ಟು ಮಾತುಗಳನ್ನ ಪ್ರೀತಿಯಿಂದ ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ವಂದಿಸಿ 12 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಡಾಕ್ಟರ್ ಸುಧಾ ಕೌಳ್ಗಿರಿ ಮೇಡಮ್ ಅವರು ಮಾತನಾಡಿದ್ದು ನನಗೆ ಉಪನ್ಯಾಸಕ್ಕಿಂತ ನಮಗೆ ಅತ್ಯಂತ ಕಾಳಜಿಯಿಂದ, ಕಳಕಳಿಯಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ ನಮ್ಮ ಮುಂದೆ ಕುಳಿತು ಅಷ್ಟೇ ಸರಳವಾಗಿ ಪರಿಣಾಮಕಾರಿಯಾಗಿ ವಿಷಯವನ್ನು ತಿಳಿಸಿಕೊಟ್ರು ಅಂತ ಅನಿಸ್ತು. ಶರಣರು ಪರಿಸರದ ಬಗೆಗಿನ ಕಾಳಜಿಯ ಬಗೆಗೆ ಹೇಳುತ್ತಾ, ಪ್ರಕೃತಿಯನ್ನು ಅವರು ಹೇಗೆ ಆರಾಧಿಸಿದರು, ಪ್ರಕೃತಿಯನ್ನು ಅವರು ಹೇಗೆ ಪೂಜಿಸಿದರು ಎಂದು ಹೇಳುತ್ತಾ, ನಾವು ಹೇಗೆ ಪರಸ್ಪರ ಅವಲಂಬಿತರಾಗಿದ್ದೇವೆ ಎಂದು ಝೆನ್ ಕಥೆಯ ಮೂಲಕ ತಿಳಿಸಿಕೊಡುತ್ತಾ, ಬಸವಣ್ಣನವರು, ಬಿಬ್ಬಿ ಬಾಚಯ್ಯ, ಅಮುಗಿಯ ರಾಯಮ್ಮ, ಅವಸರದ ರೇಕಣ್ಣ, ಬಹುರೂಪಿ ಚೌಡಯ್ಯ, ಮಡಿವಾಳ ಮಾಚಿದೇವರು, ಅಕ್ಕ ಮಹಾದೇವಿ,
ಅಲ್ಲಮ ಪ್ರಭುಗಳು ಹೀಗೆ ಎಲ್ಲರ ವಚನಗಳಲ್ಲಿರುವ ಪರಿಸರ ಪ್ರಜ್ಞೆಯನ್ನು ಅತ್ಯಂತ ಅರ್ಥಗರ್ಭಿತವಾಗಿ ನಮ್ಮೊಂದಿಗೆ ಹಂಚಿಕೊಂಡರು. ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಮೇಡಮ್. ಈಗ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ಸರ್ ಅವರಿಂದ ಒಂದೆರಡು ನುಡಿಗಳು. ಸರ್. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ನಮ್ಮ ಪೂಜ್ಯ ತಂದೆಯವರ ಸ್ಮರಣಾರ್ಥ ಏರ್ಪಾಡು ಮಾಡಿರ್ತಕ್ಕಂಥ ದತ್ತಿ ಅನುಭವ ಉಪನ್ಯಾಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ, ಚಿಂತನೆಗಳನ್ನ, ಅದರಲ್ಲಿಯೂ ಮುಖ್ಯವಾಗಿ ಬಸವಾದಿ ಶರಣರ ವಚನಗಳಲ್ಲಿ ಅಡಕವಾಗಿರ್ತಕ್ಕಂಥ ಪರಿಸರ ಪ್ರಜ್ಞೆಯನ್ನ ಕುರಿತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಚಿಂತನೆಗಳನ್ನು ನಮ್ಮೆಲ್ಲರಿಗೂ ಉಣಬಡಿಸಿರ್ತಕ್ಕಂಥ ಡಾಕ್ಟರ್ ಸುಧಾ ಅವರೇ, ಈ ಒಂದು ನಮ್ಮ ವೇದಿಕೆಯ ಅಧ್ಯಕ್ಷರು, ಅತ್ಯಂತ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗ ತಮ್ಮ ಅದ್ಭುತವಾದ ಒಂದು ಗಾಯನವನ್ನು ಮಾಡಿರ್ತಕ್ಕಂಥ ನಾವು ಅವ್ರನ್ನ ಬಹಳಷ್ಟು ಪ್ರೀತಿಯಿಂದ ಎಷ್ಟೋ ಸಾರಿ ನಾವು ಹೇಳ್ತೇವೆ, ಅವ್ರ ವಚನಗಳನ್ನು ಕೇಳೋದೇ ನಮ್ಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳಿ. ಮೊನ್ನೆ ಬಿಜಾಪುರದಲ್ಲೂ ಸಹಿತ ನಾನು ಹೇಳಿದೆ ಅವ್ರದ್ದು ವಚನ ಮೊದಲಾಗ್ಬೇಕು ಅಂತ ಹೇಳಿ. ಇವತ್ತು ಕೂಡ ಅವರು ಇವತ್ತು ವಚನವನ್ನ ನಮ್ಮ ಮುಂದೆ ಎಲ್ಲ ಮಂಡನೆ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅತ್ಯಂತ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಂಡಿಸಿರ್ತಕ್ಕಂಥ ಸಹೋದರಿ ಸುಧಾ ಅವರೇ, ಮತ್ತೆಲ್ಲ ವೇದಿಕೆಯ ಶರಣು ಬಂಧುಗಳೇ, ತಂದೆ ತಾಯಿರು ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ನಮ್ಮ ಪೂಜ್ಯ ತಂದೆಯವರ ಸ್ಮರಣಾರ್ಥವಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಈ ಒಂದು ದತ್ತಿ ಉಪನ್ಯಾಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶೀರ್ಷಿಕೆಯನ್ನ ಆಯ್ಕೆ ಮಾಡಿದ್ದೀರಿ. ಅದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನೇ ನೀವು ಆಯ್ಕೆ ಮಾಡಿ ಅವರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನು ನೀಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದಿರಿ. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅಂದ್ರೆ ಬಸವಾದಿ ಶರಣರು 12ನೇ ಶತಮಾನದಲ್ಲಿದ್ದಾಗ ಪರಿಸರದ ಬಗ್ಗೆ ಅವರಿಗಿರ್ತಕ್ಕಂತಹ ಕಾಳಜಿ, ಅವರಲ್ಲಿರ್ತಕ್ಕಂಥ ಕಳಕಳಿ ಎಷ್ಟಿತ್ತು ಅಂತಕ್ಕಂಥದ್ದು ಈ ಒಂದು ವಚನಗಳ ಮುಖಾಂತರ ನಮಗೆ ಅರ್ಥ ಆಗ್ತದೆ. ಆ ವಚನಗಳಲ್ಲಿ ಅವರು ವ್ಯಕ್ತಪಡಿಸಿರ್ತಕ್ಕಂಥ ಪರಿಸರದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಹಿಂದೆ, ನಿನ್ನೆ ಮತ್ತು ನಾಳೆಗೆ, ಅಂದ್ರೆ ಭೂತಕಾಲದಲ್ಲಿ, ಭವಿಷ್ಯತ್ತಿನಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥ ತಿಳುವಳಿಕೆ ಇದೆ, ಚಿಂತನೆ ಇದೆ, ಯಾವಾಗ್ಲೂ ಕೂಡ ಸೂಕ್ತವಾಗಿರ್ತಕ್ಕಂಥದ್ದು. ಅದನ್ನ ನಾವು ಅರ್ಥೈಸ್ಕೊಳ್ಬೇಕು. ಹಾಗೆ ಮಾಡೋ ಮುಖಾಂತರ ಪರಿಸರವನ್ನ ನಮ್ಮ ತಂದೆ ತಾಯಿಯರ ಹಾಗೇನೆ ನಾವು ಗೌರವಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹಲವಾರು ವಚನಗಳ ಮುಖಾಂತರ ಆ ಸಹೋದರಿಯವರು ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅನಂತ ಶರಣು ಸಮರ್ಪಿಸಿ, ವೇದಿಕೆಯ ಎಲ್ಲ ಗೌರವಾನ್ವಿತ ಶರಣ ತಂದೆ ತಾಯರಿಗೆ, ಸಹೋದರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಶರಣು ಸಮರ್ಪಿಸಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಬಹಳ ಅದ್ಭುತವಾಗಿರ್ತಕ್ಕಂಥ ದತ್ತಿ ಉಪನ್ಯಾಸವನ್ನು ಇವತ್ತು ಮಾಡಲಾಗಿದೆ. ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಿ ಎರಡು ಮಾತಿಗೆ ನಾನು ಶರಣ ಸಮರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ತಮ್ಮ ಅಮೂಲ್ಯವಾದ ನುಡಿಗಳಿಗೆ ಅನಂತ ಧನ್ಯವಾದಗಳು ಡಾಕ್ಟರ್ ಅಶೋಕ್ ಆಲೂರ್ ಸರ್. ಶರಣಾರ್ಥಿ ಸರ್. ಈಗ ಮಾರ್ಗದರ್ಶನದ ನುಡಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಇಷ್ಟು ದೌಡ್ಯಾಕ್ ಅವರು ತಮ್ಮ ಉಪನ್ಯಾಸ ಮುಗಿಸಿದ್ರು ಡಾಕ್ಟರ್ ಸುಧಾ ಕೌಶಗಿರಿ ಮೇಡಮ್ ಅಂತ. ನಾನು ಏನೋ ಒಂದು ಅವಸರದೊಳಗೆ ಕೊಟ್ಟೆ, ಯಾಕಂದ್ರೆ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ವಿಜ್ಞಾನಿಗಳು ಆದಂಥ ಡಾಕ್ಟರ್ ಅಶೋಕ್ ಆಲೂರ್ ಅವರಿಗೆ, ಇವರು ಕನ್ನಡ ಕಲೆ ಮತ್ತು ಕಲಾ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುಧಾ ಕೌಶಗಿರಿ ಕೊಟ್ಟಿನಲ್ಲ ಅಂತಂದಾಗ ನನಗೆ ಒಂಥರ ಇದಕ್ಕೆ ನ್ಯಾಯ ಒದಗಿಸಬಲ್ಲರ ಅಂತಕ್ಕಂಥ ಒಂದು ಅಳುಕಿತ್ತು ನನಗೆ. ನ್ಯಾಯವನ್ನು ಯಾವ ರೀತಿ ಒದಗಿಸಿದಾರೆ ಅಂತಂದ್ರೆ, ನಾವು ಇದು ವಿಷಯವನ್ನು ಅವ್ರಿಗೆ ಕೊಟ್ಟಿದ್ದು ಚಲೋ ಆಯಿತು, ಅದಕ್ಕೆ ಖಂಡಿತ ನ್ಯಾಯ ಒದಗಿಸಿದ್ರು. ಅಷ್ಟೇ ಅಲ್ಲ, ಹಲವಾರು ವಿಷಯಗಳ ವಚನಗಳೊಳಗೆ ಪರಿಸರ ಪ್ರಜ್ಞೆ, ಕೃಷಿ ಬಗ್ಗೆ ಎಲ್ಲವನ್ನ ಅರ್ಥಪೂರ್ಣವಾಗಿ ಹೇಳಲ್ಲ. ಬಹುಶಃ ಶರಣರು ಹೇಳಲಾರದಂಥ ವಿಷಯ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಹಸುರು, ಸೃಷ್ಟಿ, ಪರಿಸರ, ಬಯಲು ಅಂತಕ್ಕಂಥ ಪದಗಳನ್ನು ಶರಣರು ತಮ್ಮ ಬಹುತೇಕ ವಚನದೊಳಗೆ ಸೃಷ್ಟಿಯ ಬಗ್ಗೆ, ಕೃಷಿಯ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಮುದ್ರಣ ಅಂತೂ ಬೆಳೆಗಳನ್ನು ಹೆಂಗೆ ಬೆಳಿಬೇಕು, ಹೇಗೆ ಅದನ್ನು
ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ನನಗೆ ನನ್ನ ಜೀವನದ ಒಂದು ಸೌಭಾಗ್ಯ ಅಂತಂದ್ರೆ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಅವರ ಪರಿಚಯ ಮತ್ತು ಭೇಟಿ. ನಾವು ಯಾವುದಾದ್ರು ಒಂದು ದಿನ ಮಾತಾಡಲಿಲ್ಲ ಅಂದ್ರೆ ಆವತ್ತು ಅಪೂರ್ಣ ಆಗಿರ್ತೈತಿ, ಏನೋ ಒಂಥರ ಮಿಸ್ಸಿಂಗ್, ನನಗೂ ಆಕತಿ ಅವ್ರಿಗೂ ಆಗತ್ತೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಶರಣ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂಥ ತಂದೆ ತಾಯಿ, ಅವ್ರ ತಂದೆ ತಾಯಿಗಳ ಮಾತಾಡ್ತಾ ಹಿಂದೂ ಬೇಕಾದ್ರೆ ನೀವು ತಂದುಬಿಡ್ತಾರೆ. ಎಷ್ಟೊಂದು ಮೊನ್ನೆ ನಾವು ಬಿಜಾಪುರದ 1 ಗಂಟೆ ಮಾತಾಡಿದಾಗ ಅವರ ಒಬ್ಬ ಪರಿಚಯ ಅವ್ರು ಹೇಳಿದ್ರು, ನಾಗ್ಟಾನ್ಸರು ದಾನಮ್ಮಕ್ಕನ ಮಗ ಅನ್ಪನಿನ ಅಂತ ಕೇಳಿದ್ರು. ಅಷ್ಟೊಂದು ಹೆಸರನ್ನು ಪಡೆದಂಥ ತಂದೆ ತಾಯಿಗಳು. ಅವರು ನಡೆ ನುಡಿ ಬದುಕು ವಚನ ಸಾಹಿತ್ಯವನ್ನು ಹಾದು ಹೊದ್ದು ಅವ್ರಿಗೇನು ಬೇಕಾದಂಗೆ ಇದ್ದು ಆರಾಮಿರ್ಬೋದಾಗಿತ್ತು. ಅದರ ವಚನ ಸಾಹಿತ್ಯಕ್ಕೆ ಹಿಂಗೆ ಮಾಡೋನು ಬಹುಶಃ ನಮ್ಮ ವೇದಿಕೆಗೆ ಒಂದು ಗಟ್ಟಿಮುಟ್ಟಾದಂಥ ಆಯಾಮ ಮಾನದಂಡ ಒದಗಿಸಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟರು. ಮತ್ತು ಅವ್ರಿಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಅಂತಂದ್ರೆ ಅವ್ರು ಡಾಕ್ಟರ್ ಮೃತ್ಯುಂಜಯ ಶೆಟ್ಟರು. ಮೃತ್ಯುಂಜಯ ಶೆಟ್ಟರ್ ಅಂದ್ರೆ ಅವ್ರನ್ನ ಈಗ ನಾಳೆ 23ನೇ ತಾರೀಕಿಗೆ ಕೊಡಗು ಮೊಟ್ಟ ಮೊದಲ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಅವ್ರನ್ನ 2 ಅಧಿವೇಶನಕ್ಕೆ ಅವ್ರನ್ನ ವಚನ ಪ್ರಾರ್ಥನೆಗೆ ಹಾಕ್ಯಾರ. ನಾನು ಅವತ್ತು ಸಾಕ್ಷಿಯಾಗಲಿದ್ದೇನೆ. ಒಂದು ಅತ್ಯಂತ ಸಂತೋಷದ ವಿಷಯ ಅಂತಂದ್ರೆ ನಮ್ಮ ಅಕ್ಕನರಿಯೊಳಗೆ 3-4 ವರ್ಷಗಳವರೆಗೆ ನಿರಂತರವಾಗಿ ಯಾವುದೇ ವಿಷಯ ಕೊಟ್ಟರು ಅದನ್ನು ಅರ್ಥಪೂರ್ಣವಾಗಿ ವಿವರಣೆ ನೀಡಿ ಉಪನ್ಯಾಸ ಮಾಡ್ತಕ್ಕಂಥ ಡಾಕ್ಟರ್ ಸುಧಾ ಕೌಜಗಿರಿ ಮೇಡಮ್ ಅವರು ಗೋಲ್ಡ್ ಮೆಡಲಿಸ್ಟು, ಫಸ್ಟ್ ರ್ಯಾಂಕು, ಇಷ್ಟುವರೆಗೆ ಪ್ರಾಚಾರ್ಯರಾಗಿ ಕೆಲಸ ಮಾಡಿದರು. ಈಗ ಧಾರವಾಡ ವಿಭಾಗದ ಜಂಟಿ ನಿರ್ದೇಶಕರಾಗಿ ಆಯ್ಕೆ, ಜಾಯಿಂಟ್ ಡೈರೆಕ್ಟರ್ ಕಾಲೇಜ್ ಡೈರೆಕ್ಟರ್, 7 ಜಿಲ್ಲೆಗಳ ಮೇಲೆ. ಅಷ್ಟೇ ಸರಳ, ಇನ್ನೂ ಜಾಯ್ನ್ ಆಗಿಲ್ಲ, ಬಹುಶಃ ನಾಳೆ ಆಗ್ತಾರೋ ಏನೋ ನಾಡ್ದಾಗ್ತಾರೋ ಒಟ್ಟಾಗ್ತಾರೆ. ಅಂದ್ರೆ ಅವರೊಳಗೆ ಒಂದು ಎಳ್ಳಷ್ಟು ಒಂದು ಸಕ್ಕು ಅಥವಾ ಅಹಂಕಾರ ಅಂತಕ್ಕಂಥದ್ದು ಏನೂ ಇಲ್ಲ. ಮತ್ತು ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ರೀತಿ ಅತ್ಯಂತ ಸುಂದರವಾಗಿತ್ತು. ನಾನಂತೂ ಅವ್ರ ಕಿಟಲ್ ಭಾಷಣವನ್ನಾಗಲಿ, ಬೇಲ್ ರೈಸನ ಪಶ್ಚಿಮಾತ್ಯರ ಬಗ್ಗೆ ಹೇಳಬೇಕಾದ್ರೆ ಎಷ್ಟೊಂದು ಆಳವಾಗಿ ಓದಿರಲ್ಲ ಇವರು ಅಂತಕ್ಕಂಥ ವಿಚಾರ. ಹೀಗಾಗಿ ಅವರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದು ವಚನ ಅಧ್ಯಯನ ವೇದಿಕೆ ನಮ್ಮ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ, ಹಂಪಿ ವಿಶ್ವವಿದ್ಯಾಲಯದಾಗ ಒಬ್ಬ ಪ್ರಾಧ್ಯಾಪಕರು ಜಡದಶಮೆ ದೇವರದಶಮೆ ಬೇರೆ ಒಂದೇ ಮತ್ತು ಶರಣರನ್ನ ಬಸವ ಪೂರ್ವಿಕ ಅಂತ ಹೇಳಿದಾಗ ನಮ್ಮ ಒಂದು ಸಣ್ಣ ಮಟ್ಟದ ಗೆಲುವು ಅಂತಂದ್ರೆ, ನಾಳೆ ಡೀನ್ ಮತ್ತು ಅಕಾಡೆಮಿಕ್ ಮೀಟಿಂಗ್ ಒಳಗೆ ಉಪಕುಲಪತಿಗಳ ಮೀಟಿಂಗ್ ಕರೆದು ಅದರ ಬಗ್ಗೆ ಚರ್ಚೆ ಮಾಡಿ ಸಂಶೋಧಕರಿಗೆ ಪ್ರಾಧ್ಯಾಪಕರಿಗೆ ಒಂದು ನೋಟಿಸನ್ನು ಕೊಡ್ತಕ್ಕಂಥ ಕಾರ್ಯ ನಡೀಲಿದೆ ಅಂತಕ್ಕಂಥದ್ದು. ಅಂದ್ರೆ ಇದು ಬಹುಶಃ ತಮ್ಮೆಲ್ಲರ ಅನೇಕ ಅಕ್ಕತಂಗಿಯರು, ಅಣ್ಣತಮ್ಮಂದರು ಎಲ್ಲರೂ ಕೂಡ ಪತ್ರ ಬರೋದು ಒತ್ತಾಯ ಮಾಡಿ ಹಾಕಿ ಅವ್ರು ಹೇಳಾಗ್ತಾರೆ ದಿನ ಒಂದು 10-20 ಪತ್ರ ಬರಾಕತ್ತವ ಅಂತ. ಇದು ಬಹುಶಃ ಇದು ನಮ್ಮ ಮೇಲ್ಗೆ ಸಾಧಿಸಿದ್ದು. ಇನ್ನು ಸಣ್ಣ ಪುಟ್ಟ ಇಂಥ ಪ್ರಮಾದಗಳು ಹಂಗೆ ಉಳಿದ್ಬಿಟ್ಟವು. ಅವುಗಳನ್ನು ಗಟ್ಟಿಯಾಗಿ ಸ್ಪಷ್ಟ ಮಾಡಿ ಇತ್ಯರ್ಥಗೊಳಿಸ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸಿರಿ. ತಮಗೂ ಕೂಡ ಅನಂತ ವಂದನೆಗಳು. ಮತ್ತೊಮ್ಮೆ ಡಾಕ್ಟರ್ ಸುಧಾ ಕೌಜಗಿರಿ ಮೇಡಮ್ ಅವರಿಗೆ ಅಭಿನಂದನೆ ಹೇಳ್ತಾ, ನನ್ನ ವಯಸ್ಸಿನ ನನಗೆ ಚಿಕ್ಕವರಾದರೂ ಕೂಡ ಡಾಕ್ಟರ್ ಅಶೋಕ್ ಆಲೂರ್ ಅವರು ಮತ್ತು ಅವರ ಕುಟುಂಬದ ಸದಸ್ಯರು, ಆಲೂರ್ ಅಂದರೆ ನನಗೊಂದು ರೀತಿಯ ಅಡಿಕ್ಷನ್. ನಾನು ಒಬ್ಬ ಸಾತ್ವಿಕ ಬದುಕನ್ನು ಹೆಂಗೆ ಬದುಕಬೇಕು ಅಥವಾ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನ ನಾವು ಹೆಂಗೆ ತಿದ್ಕೋಬೇಕು ಅಂತ ಯಾರು ನೋಡಿ ಕಲಿಬೇಕಂದ್ರೆ ಅಶೋಕ್ ಸಂಗಪ್ಪ ಆಲೂರ್ ನೋಡಿ ಕಲಿಬೇಕು. ಅಷ್ಟೊಂದು ಆತ್ಮೀಯತೆ. ಒಂದು 2-3 ದಿನದಲ್ಲಿ ನಾವೇನಾದರೂ ಮಾತಾಡಲಿಲ್ಲ ಅಂದ್ರೆ ಬಹುಶಃ ಯಾಕೋ ಮನ ಅಂತ ತಲೆ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು. ಯಾವುದೇ ವಿಷಯ ಕೊಟ್ಟರು ಭಾಳ ಸ್ಪಷ್ಟವಾಗಿ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಕೂಡ್ಕೊಂಡು ಮಾಡ್ತಕ್ಕಂಥ ಕೆಲಸ ಇನ್ನೂ ಭಾಳತೆ. ಇದು ವಚನ ಚಳುವಳಿ ಅಂತಕ್ಕಂಥದ್ದು ಕಲ್ಯಾಣ ನಾಡಿನ 12ನೇ ಶತಮಾನದಾಗ ಹುಟ್ಟಿದ್ರು ಕೂಡ ಇತ್ತೀಚೆಗೆ ಅದಕ್ಕೆ ನಮ್ಮವರು ತಮ್ಮವರು ಅನ್ನೋದು ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಪಿತೂರಿ ನಡೆದಿದೆ. ಅದಕ್ಕೆ ಒಂದು ಪ್ರತಿಯಾಗಿ ಒಂದು ವಚನ ಅಧ್ಯಯನ ವೇದಿಕೆ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಕಾರ್ಯ ಮಾಡ್ತಾ ಇದೆ. ತಮ್ಮೆಲ್ಲರ ಸಹಾಯಕ್ಕೆ ಭಕ್ತಿಪೂರ್ವಕ ಮಾತುಗಳು ಹೇಳಿ ದತ್ತಿ ದಾಸೋಹಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಮತ್ತೊಮ್ಮೆ ನನ್ನ ಹನಿಮಣದು ನನ್ನ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಶರಣಾರ್ಥಿ ಸರ್. ಶರಣಾರ್ಥಿ ಸರ್. ಇವತ್ತಿನ ವಿಷಯಕ್ಕೆ ಇನ್ನಷ್ಟು ಹೊಳವು ತುಂಬಿ
ಇವತ್ತಿನ ದತ್ತಿ ದಾಸೋಹಿಗಳ ಬಗೆಗೆ ಮತ್ತು ಉಪನ್ಯಾಸಕರ ಬಗೆಗೆ ಮೃತ್ಯುಂಜಯ ಶೆಟ್ಟರ್ ಸರ್ ಅವರ ಬಗೆಗೆ ಅಭಿಮಾನದಿಂದ ಮಾತನಾಡಿದ ನಮ್ಮ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಶ್ರೀಶೈಲ ಐನಾಪುರ್ ಸರ್ ಅವರು ಮಾತಾಡಿ ಸರ್. ಶರಣಾರ್ಥಿ ಸರ್. ದತ್ತಿ ದಾಸೋಹಿಗಳಿಗೂ ಉಪನ್ಯಾಸಕರಿಗೂ ಈ ವೇದಿಕೆಯ ನಿರ್ಮಾತೃಗಳಿಗೂ ಹಾಗೂ ಈ ವೇದಿಕೆಯಲ್ಲಿ ಭಾಗಿಯಾದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ಈ ವಾತಾವರಣಕ್ಕೆ ಅಂದರೆ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ಅಶೋಕ್ ಆಲೂರ್ ಸರ್ ಅವರು ದತ್ತಿ ದಾಸೋಹಿಗಳು ಮತ್ತೆ ಉಪನ್ಯಾಸಕರು ನೀಡಿದಂಥ ಉಪನ್ಯಾಸ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಷಯ. ಶರಣರು ಪ್ರಕೃತಿಯ ಆರಾಧಕರಾಗಿದ್ದರು ಮತ್ತೆ ಆಸ್ವಾದಕರಾಗಿದ್ದರು. ಅಲ್ಲದೆ ಸಹಜ ಪ್ರಕೃತಿಯ ನಿಯಮಗಳನ್ನ ಪರಿಪಾಲಕರು ಕೂಡ ಆಗಿದ್ರು. ಉಪನ್ಯಾಸಕರು ಹೇಳಿದಂತೆ ಒಂದು ಮರ 10 ಒಳ್ಳೆಯ ಜನರಿಗೆ ಸಮ. ಈ ನಿಸರ್ಗ ಅನ್ನೋದು ನಿಸರ್ಗ ಅನಂತ ಆನಂದ ಚೈತನ್ಯ ಕುತೂಹಲಗಳ ಚಿಲುಮೆ ಇದು. ಇಂತಹ ಸೃಷ್ಟಿಯ ಸಂರಕ್ಷಣೆಯನ್ನ ವೃತ್ತಿ ಮಾಡಿಕೊಂಡು ಬದುಕುವ ಭಾಗ್ಯ ಕೆಲವರಿಗೆ ಮಾತ್ರ. ಆ ಭಾಗ್ಯ ನನ್ನದಾಗಿದೆ. ಪರಿಸರ, ನಾವು ಮನುಷ್ಯರು ಪರಿಸರದ ಕೂಸು. ಇದು ಬಹಳಷ್ಟು ಸತ್ಯವಾದ ವಿಷಯ. ಆದರೂ ಕೂಡ ಮನುಷ್ಯನೇ ಎಲ್ಲವೂ ಅಲ್ಲ, ಓನ್ಲಿ ಪಾರ್ಟ್ ಆಫ್ ದಿಸ್ ಯೂನಿವರ್ಸ್. ಈತನೇ ಜಗತ್ತಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ವರ್ಷದ ಪರಿಸರ ದಿನಾಚರಣೆಯ ಧ್ಯೇಯ ವಾಕ್ಯ ಏನಂದ್ರೆ, ಪ್ರಕೃತಿ ಪ್ರೇರಿತ ನಮ್ಮ ಹವಾಮಾನ ನಮ್ಮ ಭವಿಷ್ಯ ಅಂತಕ್ಕಂಥದ್ದು. ಇಂದಿನ ಯುಗಮಾನದಲ್ಲಿ ನಮಗೆ ಬರ ಬಿದ್ದಾಗ, ಅತಿವೃಷ್ಟಿಯಾದಾಗ, ಈ ರೀತಿ ವಾತಾವರಣದ ವೈಪರೀತ್ಯ ಆದಾಗ ಮಾತ್ರ ನಾವೆಲ್ಲರೂ ಪರಿಸರದ ಬಗ್ಗೆ ನಮ್ಮ ಒಲವು ಹೋಗುತ್ತೆ. ಬಟ್ ಇದು ಒಂದೇ ದಿನದಲ್ಲಿ ಮಾಡ್ತಕ್ಕಂತಹ ವ್ಯವಸ್ಥೆ ಅಲ್ಲ. ಇಲ್ಲಿ ಪರಿಸರ ಸಂರಕ್ಷಣೆ ಬಹಳಷ್ಟು ಕಠಿಣವಾದಂಥದ್ದು. ಯಾಕಂದ್ರೆ ನಾವೆಲ್ಲರೂ ಡಿಪೆಂಡ್ ಅಪಾನ್ ಫಾರೆಸ್ಟ್. ಅರಣ್ಯವನ್ನ ಬಹಳಷ್ಟು ಅವಲಂಬಿತ ಆಗಿರ್ತಕ್ಕಂತಹ ಇಲ್ಲಿ ಪ್ರದೇಶಗಳಿದ್ದಾವೆ. ನಾವು ಇಲ್ಲಿ ಹೊಸ ಅತಿಕ್ರಮಣಗಳನ್ನ ತಡೆಗಟ್ಟಲಿಕ್ಕೆ ಬಹಳಷ್ಟು ಹರಸಾಹಸ ಪಡ್ತಾ ಇದ್ದೀವಿ. ಆಮೇಲೆ ಅರಣ್ಯಕ್ಕೆ ಬೆಂಕಿ ಬೀಳುವುದು, ಇಲ್ಲಿ ಕೆಲವು ಮೂಢನಂಬಿಕೆಗಳಿಂದ ಅರಣ್ಯ ಪರಿಸರವನ್ನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಇನ್ನೂ ಜನರಲ್ಲಿ ಗಾಢವಾಗಿದೆ. ಕಾಡ್ಗಿಚ್ಚಿನಿಂದ ಬಹಳಷ್ಟು ಪರಿಸರ ಹಾನಿ ಆಗ್ತದೆ. ಆಮೇಲೆ ಅಕ್ರಮ ಕಡಿತಲೆ, ಅಂದ್ರೆ ಇಲ್ಲಿ ಇದು ಓಪನ್ ಟ್ರೆಜರಿ ಅಂತಕ್ಕಂತಹ ಈ ಫಾರೆಸ್ಟ್ ಅನ್ನ ಬೇಕಾಬಿಟ್ಟಿಯಾಗಿ ಹಗಲು ದರೋಡೆ ರೀತಿಯಲ್ಲಿ ಮಾಡ್ತಕ್ಕಂತಹ ವ್ಯವಸ್ಥೆಗಳು ನಡೀತಾ ಇರತ್ತೆ. ಬೆರಳೆಣಿಕೆ ಅಂತ ಸಿಬ್ಬಂದಿಗಳು ಅದನ್ನ ತಡೆಗಟ್ಟಲಿಕ್ಕೆ ಹರಸಾಹಸ ಪಡಬೇಕಾದಂತ ವ್ಯವಸ್ಥೆ, ಹಸಿರು ಸೈನಿಕರಾಗಿ. ಇದು ಪರಿಸರದ ಬಗ್ಗೆ ಸಾಮಾನ್ಯ, ಪರಿಸರದ ಸಂರಕ್ಷಣೆ ಕೇವಲ ಕೆಲವೇ ಜನರ ಕರ್ತವ್ಯ ಆಗಿದ್ರು ಕೂಡ, ಆದ್ರೆ ಎಲ್ಲರದ ಕರ್ತವ್ಯ ಕೂಡ ಅಂತ ಭಾವಿಸಿದಾಗ ಮಾತ್ರ ಪರಿಸರವನ್ನ ರಕ್ಷಣೆಯನ್ನ ಮಾಡಬಹುದು. ಇತ್ತೀಚೆಗೆ ಈಗ ಏನಾಗ್ತಾ ಇದೆ ಅಂದ್ರೆ, ಅಭಿವೃದ್ಧಿ ಭರದಲ್ಲಿ ನಾವೆಲ್ಲ ಅರಣ್ಯ ನಾಶವನ್ನ ಮಾಡ್ತಕ್ಕಂತಹದ್ದು ಬಹಳಷ್ಟು ಸರಳವಾಗಿ ನಡೀತಾ ಇದೆ. ಏನಾಗ್ತಾ ಇದೆ, ನನಗೆ ಇತ್ತೀಚೆಗೆ ಒಂದು ಟ್ರಾನ್ಸ್ಫರ್ ಆಯ್ತು ಕೌನ್ಸಿಲಿಂಗ್ ಅಲ್ಲಿ. ಈಗ ಒಬ್ರು ಈ ಭಾಗದ ರಾಜಕಾರಣಿಗಳು ಫೋನ್ ಮಾಡಿ ಕರೆ ಮಾಡಿ ಹೇಳ್ತಾರೆ, ನಿನ್ನ ಕರ್ತವ್ಯ ಎಷ್ಟು ಏನೇ ಮಾಡಿದ್ರು ಕೂಡ ಜನರಿಗೆ ತೊಂದರೆ ಕೊಡೋ ಹಾಗಿಲ್ಲ, ನೀವು ಎಷ್ಟು ಇದು ಮಾಡ್ತೀರಿ ಗೊತ್ತಿದೆ ನಮ್ಗೆ ಅನ್ನೋ ಲೆಕ್ಕದಲ್ಲಿ. ಅಂದ್ರೆ ನಮಗೆ ಸರಳವಾಗಿ ಇಲ್ಲಿ ಕರ್ತವ್ಯವನ್ನು ನಿಭಾಯಿಸಲಿಕ್ಕೂ ಅಷ್ಟೊಂದು ರಾಜಕೀಯ ಒತ್ತಡಗಳು ಕೂಡ ಇವೆ. ಇವೆಲ್ಲವನ್ನು ನಾವು ಗಮನಿಸಿದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ಸೋಲು ಉಂಟಾದಾಗ ನಾವಲ್ಲಿ ಈ ನೌಕರಿಗೆ ಬಂದು ವ್ಯರ್ಥ ಅಂತ ಅನ್ಕೋಬಹುದು. ಇಷ್ಟಿದ್ದಾಗ್ಯೂ ಕೂಡ ಈ ವ್ಯವಸ್ಥೆಯನ್ನ ಸರಿದೂಗಿಸ್ಕೊಂಡು ಹೋಗಿ ಈ ಜನರಿಗೂ ಅವ್ರ ಒಲವಿನ ಪ್ರಕಾರ ಕರ್ತವ್ಯವನ್ನ ನಿರ್ವಹಿಸುವುದು, ಪರಿಸರ ಸಂರಕ್ಷಣೆಯನ್ನು ಮಾಡೋದು ಬಹಳಷ್ಟು ಕಠಿಣ ಸಾಧ್ಯವಾದಂತಹ ಕೆಲಸ ಆಗಿದೆ. ಇದು ಎಲ್ಲ ಜನಸಾಮಾನ್ಯರಲ್ಲಿ ಇಲ್ಲಿ ಏನಾಗಿದೆ, ಮಲೆನಾಡಿನ ಭಾಗದಲ್ಲಿ ಗಿಡ ಮರಗಳೇ ಅವ್ರಿಗೆ ಒಂದ್ ರೀತಿ ಶತ್ರುಗಳ ತರ ಅವರು ನೋಡ್ತಕ್ಕಂಥ ವ್ಯವಸ್ಥೆ. ಕೆಲವು ಗಿಡ ಮರಗಳನ್ನ ಆರಾಧಿಸ್ತಾರ, ಓಕೆ,
ಬಟ್ ಪ್ರತಿ ತಮ್ಮ ರಸ್ತೆಗೆ ಆಗಿರ್ಬೋದು, ತಮ್ಮ ಜಮೀನಿಗೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಯಾವಾಗ ತೆರವು ಮಾಡ್ತೀವಿ ಅವಾಗ ನಾವು ನಿರಾಳರು. ಅವುಗಳಿಗೆ ಸುತ್ತ ಕಾಪ್ ಹಾಕಿ ಗರ್ಡ್ಲಿಂಗ್ ಮಾಡಿ ಒಣಗಿಸಿ ಅವ್ನ ತೆರವು ಮಾಡಲಿಕ್ಕೆ ಅಂತಹ ದುಸ್ಸಾಹಸವನ್ನ ಪಡುವಂಥದ್ದು. ರಸ್ತೆಗೆ ಎಲ್ಲಿ ಬೇಕಾದಲ್ಲಿ ರಸ್ತೆಗಳನ್ನ ಮಾಡೋದು, ಈ ಮರಳನ್ನ, ಕಲ್ಲನ್ನ, ಮಣ್ಣನ್ನ ಇಲ್ಲಿಂದ ಯಥೇಚ್ಛವಾಗಿ ಬಳಸಿಕೊಳ್ಳುವಂತ ವ್ಯವಸ್ಥೆ, ಇವೆಲ್ಲವೂ ಪರಿಸರದ ಒಂದು ಭಾಗವಾಗಿ, ವಿನಾಶದ ಭಾಗವಾಗಿ ನಡೀತಾ ಇದ್ದಾವೆ. ಇವನ್ನೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಕಠಿಣ ಕಾನೂನು ಕ್ರಮಗಳ ಅಗತ್ಯತೆ ಇದೆ. ಈ ರಾಜಕೀಯ ಒತ್ತಡದ ಹೊರತಾಗಿ ಈ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದಾಗ ಮಾತ್ರ ಈ ಮುಂದಿನ ಜನಾಂಗಕ್ಕೆ, ಮುಂದಿನ ಜನರಿಗೆ ಈ ಪರಿಸರವನ್ನ ಉಳಿಸಿಕೊಳ್ಳುವಂಥದ್ದು ಸಾಧ್ಯ ಆಗ್ಬೋದು ಅಂತ ಹೇಳ್ತಾ, ನಮ್ಮೆಲ್ಲ ಶರಣರು ಎಷ್ಟೊಂದು ಅವರು ತಮ್ಮ ಜೀವನವನ್ನ ಪರಿಸರದ ಜೊತೆಗೆ ಸಾಗಿಸಿ ನಮ್ಗೆಲ್ರಿಗೂ ಯಾವ ರೀತಿ ಆನಂದದಾಯಕ ಜೀವನವನ್ನ ಸಾಗಿಸ್ರ ಅನ್ನೋದನ್ನ ನಾವು ಅವರ ವಚನಗಳಲ್ಲಿ ಕಂಡುಕೊಂಡಿದೀವಿ. ಸಾಕಷ್ಟು ವಚನಗಳ ಮೂಲಕ ನಮಗೆ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ, ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಈಗ ಗಂಗಾಧರ್ ಸಾಲಕ್ಕಿ ಸರ್ ಮಾತಾಡ್ತೀರಿ? ಸಾಲಕ್ಕಿ ಸರ್. ಶರಣಾರ್ಥಿ. ಹಲೋ, ಕೇಳ್ತಿದ್ಯಾ? ಹಾ, ಕೇಳಿಸ್ತೈತ್ರಿ. ಈಗ 2 ದಿವಸದಿಂದ ನಾವು ವಿಶ್ವ ಪರಿಸರ ದಿನ ಆಯ್ತು. ಅದರಲ್ಲಿ ಇಂಥ ವಿಷಯವನ್ನು ಆಯ್ಕೆ ಮಾಡಿ ಅದನ್ನು ಬಹಳ ವಿಶೇಷವಾಗಿ ಸುಧಾ ಅಕ್ಕ ಅವರಿಗೆ ಕೊಟ್ಟಿದ್ದು ಬಹಳ ಹೆಮ್ಮೆಯ ವಿಷಯ. ಇವತ್ತು ಅವರು ಬಹುಶಃ ಬಹಳ ಪೂರ್ಣ ಅಂತಾರಾಷ್ಟ್ರ ಮಟ್ಟದ ಪರಿಸರದ ಬಗ್ಗೆ ಮಾತಾಡಿದ್ರು. ಇದ್ರ ಅಗಾಧ ಅನಿಸೋದು ನಮ್ಮ ಶರಣರು ಎಷ್ಟು ಮುಂದೆ ಹೋಗಿದ್ರು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಆಳನೇ ನಮ್ಗೆ ತಿಳಿತಾ ಇಲ್ಲ. ಎಂಥ ಪರಿಸರದ ಬಗ್ಗೆ, ಎಲ್ಲದರ ಬಗ್ಗೆ ಎಷ್ಟೊಂದು ಆಳವಾದ ವಿಷಯ. ಅಕ್ಕ ಅವರು ಇದು ಯಾವುದೋ ದೇವರ ನಾಡು ಕೇರಳ, ದೇವರ ನಾಡು, ದೇವರ ಕಾಡು ಅನ್ನುವ ನೆಲೆಯಲ್ಲಿ ಅದನ್ನು ತಗೊಂಡ್ರು. ಇನ್ನೊಂದು ವಿಶೇಷ ಅಂದ್ರೆ ಒರಿಸ್ಸಾದಲ್ಲಿ ನಂದನ್ ಕಾನನ್ ಅಂತಾರೆ. ಇದೇ ರೀತಿ ನಂದನ್ ಕಾನನ್ ಅಡವಿಗೆ ಇಂಥ ಒಳ್ಳೆ ಹೆಸರು ಇಟ್ಟಾರ ಅವರು. ಈಗ ಅವಶ್ಯಕತೆ ಐತಿ. ಈಗೆಲ್ಲ ಹೊಸ ಈಗ ವಿಂಡ್ ಮಿಲ್ಲು, ಸೋಲಾರ್ ಮಿಲ್ ಎಲ್ಲ ಬಂದು ಪರಿಸರವನ್ನು ರಕ್ಷಣೆ ಮಾಡುವಂತ ಒಂದು ಕನ್ಸೆಪ್ಟ್, ಒಂದು ಸಂಕಲ್ಪ ಹೊಸ ಪೀಳಿಗೆಯಲ್ಲಿ ಐತಿ. ಇದನ್ನು ಎಂದೋ ನಮ್ಮ ವಚನಕಾರರು ಎಂದೋ ಇದರ ಬಗ್ಗೆ ಭವಿಷ್ಯ ನುಡಿದಿದ್ರು ಅನ್ನುವಂಥದ್ದು ಅಕ್ಕನವರ ಉಪನ್ಯಾಸದ ಮೇಲೆ ಅರ್ಥ ಆಗ್ತದ. ಈ ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾದಂತ ಉಪನ್ಯಾಸ. ಪರಿಸರ ಇವತ್ತು ಎಲ್ಲರಿಗೂ ಬೇಕು. ಅದು ಅವಶ್ಯವಾದಂತ ಒಂದು ಇವತ್ತಿನ ಅವಶ್ಯವಾದಂತ ಒಂದು ವಿಚಾರ. ಆ ನೆಲೆಯಲ್ಲಿ ಹೊಸ ಪೀಳಿಗೆಯನ್ನು ಎಬ್ಬಿಸುವ, ಹೊಸ ಪೀಳಿಗೆಗೆ ಒಂದು ಹೊಸ ಎಚ್ಚರಿಕೆ ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಉಪನ್ಯಾಸ ಬಹಳ ಅದ್ಭುತವಾಗಿದ್ದು, ಅದಕ್ಕೆ ಎಲ್ಲರಿಗೂ ನಮ್ಮ ಅಶೋಕ್ ಆಲೂರ್ ಅವರ ತಂದೆ ಬಹಳ ದೊಡ್ಡ ವ್ಯಕ್ತಿಗಳು, ಬಾಗಲಕೋಟೆ ಮೂಲದ ಅಶೋಕ್ ಅಂತೇಳಿ, ಇದನ್ನ ಬಹಳ ಅರ್ಥಪೂರ್ಣವಾಗಿ ಅವರನ್ನ ಹಿರಿಯರನ್ನು ಸ್ಮರಿಸುವಂತ ನಮ್ಮ ಮೂರು ಸಂಘಟನೆಗಳ ವೇದಿಕೆಗೆ ನನ್ನ ಶರಣಾರ್ಥಿಗಳು. ನಮಸ್ಕಾರ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ನೆಕ್ಸ್ಟ್ ಯಾರು ಮಾತಾಡ್ತಾರೆ ಸರ್? ಸರಸ್ವತಿ ಮೇಡಮ್ ಮಾತಾಡ್ತೀರಿ? ಸಿದ್ದಪ್ಪ ಪಡ್ನಾಳ್ ಸರ್. ಓಕೆ, ಸಿದ್ದಪ್ಪ ಪಡ್ನಾಳ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಬೇರೆ ಆಧ್ಯಾತ್ಮಿಕ ಚಿಂತನದ ಪ್ರಕಾರ ಎಲ್ಲೋ ಸ್ವರ್ಗದ ತಿಳ್ಕೊಂಡವ್ರಲ್ಲ. ನಮ್ಮ ಶರಣರು ಮೂಲವಾಗಿನೇ ಸ್ವರ್ಗಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರು ಅಂತ ಹೇಳಿದ್ರು. ಅವರು ಇಲ್ಲಿ ಪರಿಸರ ಅಂದ್ರೆ ಭೂಮಿನೇ ಎಲ್ಲ ಅನ್ನೋ ತಿಳ್ಕೊಂಡಾಗ ಪರಿಸರ ಬಿಟ್ಟು ಹೋಗುವ ಅವಶ್ಯಕತೆನೇ ಇಲ್ಲ. ಅವ್ರು ಹೇಳಿದ್ರು, ಮುತ್ತು ನೀರಲ್ಲಿ ಹುಟ್ಟಿತ್ತು, ಆಲೆಕಲ್ಲು ನೀರಲ್ಲಿ ಹುಟ್ಟಿತ್ತು, ಆದ್ರ ಆಲೆಕಲ್ಲು ಕರಗಿ ನೀರಾಗ್ತದೆ, ಮುತ್ತು ಬೇರೆ ಆಗ್ತದೆ. ಹಂಗ ಅವ್ರು ನೀರಿನೊಳಗೆ ಹುಟ್ಟಿದ್ರು ಸುದಕ್ಕೆ, ಈ ಪೃಥ್ವಿಯೊಳಗೆ ಬಂದ್ರು ಸುದಕ್ಕೆ ಅವ್ರು ಮುತ್ತಾಗಿ ಬದುಕಿದಂತ ನಮ್ಮ ಶರಣರು ಎಲ್ಲವನ್ನೂ ಇಲ್ಲೇ ಸಾಧಿಸಿ ಇಲ್ಲೇ ಪಡಿಬೇಕು ಅನ್ನುವಂಥದ್ದು ಈ ಪರಿಸರವನ್ನು ಬಹಳ ಸೂಕ್ಷ್ಮವಾಗಿ ಆಚರಣೆ ಮಾಡಿದ್ರು. ಹವಾ ಶುದ್ಧ ಆಗ್ಬೇಕಂತ ಧೂಪದ ಗೊಗ್ಗವೇ
ಊದ್ ಹಾಕ್ತಿದ್ರು, ಅದು ಅರಣ್ಯದಿಂದ ತಂದು ಧೂಪ ಹಾಕ್ತಿದ್ರು ಮುಂಜಾನೆ ಅಂತ ನಮ್ಮ ಶರಣರ ಚರಿತ್ರೆ ಬರ್ತದೆ. ಎಂತ ಪರಿಕಲ್ಪನೆ, ಪರಿಸರವನ್ನ ಸುಂದರವಾಗಿ ಇಡಬೇಕಂತ ಅನ್ನುವಂಥದ್ದು ಅವರಲ್ಲಿ ಎಂತ ವಿಚಾರ ಇತ್ತು ಅಂತ ಅನ್ನೋದನ್ನ ಅಲ್ಲಿ ಕಾಣ್ತೇವೆ. ಪ್ರತಿಯೊಂದು ಅವರಲ್ಲಿ ಉದ್ಯೋಗ ಮಾಡುವೆಲ್ಲ ಪರಿಸರದ, ಈಗ ಅಂದ್ರೆ ಈ ಒಕ್ಕಲ್ತನಕ್ಕೆ ಸಂಬಂಧಿಸಿದ್ದು, ಗೃಹ ಕಾರ್ಯದ್ದು, ಅವು ಎಲ್ಲಕ್ರ ಮೇಲೆ ಅವರ ಅನುಭವವನ್ನು ಕುರಿತು ಅದರೊಳಗೆ ತಮ್ಮ ಆಧ್ಯಾತ್ಮಿಕ ಪರಮಾತ್ಮನನ್ನು ಕಂಡವರು ಇಂಥವ್ರು ನೋಡ್ರಿ. ಅಲ್ಲಿ ಹೇಳ್ತಾರ ಅವರು ಶಿವಚಿಂತನೆ ಶಿವಜ್ಞಾನದ ಬೇಕು ಅಂತ ಅನ್ನೋದನ್ನ ಹೆಂಗ್ ಹಾಕ್ತಾರಂದ್ರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂತ ಹೇಳ್ತಾರ ಅವ್ರು. ಕಾಡು ಮೃಗ ಒಂದಾಗಿರಲಾರದೆ ದೇವ, ಊರ ಮೃಗ ಒಂದಾಗಿರಲಾರದೆ ದೇವ, ಹರನೇ ನಮ್ಮ ಕೂಡಲ ಸಂಗನ ಶರಣರ ಊರ ದೇಶ ವನವಾಸ ನರವಿಂದೆ ಕಾಣಿರಯ್ಯ ಅಂತ ಹೇಳ್ತಾರ. ಎಲ್ಲಾ ನಾವು ಇಲ್ಲೇ ಕಾಣಬೇಕಾಗ್ಯದ. ಅದನ್ನ ಸಲುವಾಗಿ ಪರಿಸರವನ್ನ ಬಿಟ್ಟು ಹೋಗ್ಲೇ ಇಲ್ಲ ನಮ್ಮ ಶರಣರು. ಎಲ್ಲರೂ ಇಲ್ಲಿದ್ರೇ ಕಂಡ್ರು. ಇದರೊಳಗೆ ನಾವು ಸಾಧನೆ ಮಾಡ್ಬೇಕು. ಏನೋ ಇಲ್ಲಿ ಏನು ಇಲ್ಲ, ಇದು ಸುಳ್ಳ, ನಮ್ಮ ಮನೆ ಅಲ್ಲಿದೆ, ಇದೆಲ್ಲ ಇಲ್ಲೇನು ಸುಳ್ಳ ಕನಸು ಅಂತಂತ ಎಂದು ಕಾಣಲೇ ಇಲ್ಲ ಅವರು. ವಿಷಯವೆಂಬ ಹಸುರನ್ನ ಮುಂದೆ ತಂದು ಪರಸಿಸದೆಯ್ಯ, ಪಶುವೇನು ಬಲ್ಲದು ಹಸುರೆಂದಳಸುವುದು, ವಿಷಯ ರೈತನ ಮಾಡಿ ಭಕ್ತಿ ರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲುಹಯ್ಯ ಕೂಡಲ ಸಂಗಮ ದೇವ ಅಂತ ಎಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತ ಮಾತುಗಳನ್ನ, ವಿಚಾರಗಳನ್ನ ಇಲ್ಲಿ ತಗೊಂಡು ಕೆಸಿಂದ ಅವರು ಹೇಗೆ ನಮ್ಮನ್ನು ಇದು ಮಾಡಿದಾರೆ ನೋಡ್ರಿ. ಒಂದು ಹಂಚಿಕೊಂಡು ತಿನ್ನುವುದಂತ ಅದನ್ನ ಹೆಂಗ ಪ್ರಕೃತಿಯೊಳಗೆ ನೋಡಿ, ಕಾಗೆಯೊಂದಗಳು ಕಂಡರೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೆ ಕುಲವೆಲ್ಲವನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಿಂತ ಕರಕಷ್ಟ ಕೂಡಲ ಸಂಗಮದೇವ. ಹೀಗೆ ಬಹಳಷ್ಟು ಎಲ್ಲನೂ ಪ್ರಕೃತಿಯನ್ನು ಬಿಟ್ಟು ಅವರು ತಮ್ಮ ವಚನಗಳನ್ನು ರಚಿಸುವುದಾಯ್ತು, ಬದುಕುವುದು ಆಯ್ತು, ವಿಚಾರವನ್ನು ಮಾಡೋದು, ಎಲ್ಲರೂ ಬದುಕಬೇಕು ಅಂತನ್ನುವಂತ ವಿಚಾರ ಅವ್ರು ಇಟ್ಟುಕೊಂಡಿದ್ರು. ಅಂದ್ರೆ ಎಲ್ಲರೂ ಬದುಕಬೇಕಾದ್ರೆ ಪ್ರಕೃತಿ ಇರಬೇಕು. ನಾವು ಎಷ್ಟೇ ಆಹಾರವನ್ನ ಕಿರಿದು ಮಾಡಿರಯ್ಯ ಅಂತ ಅಕ್ಕ ಮಾದೇವಿ ಹೇಳಿದ್ರು. ನಾವು ಎಷ್ಟು ಆಹಾರ ಹಾನಿ ಮಾಡ್ತೇವು, ಎಷ್ಟ ಹಾಳು ಮಾಡ್ತೇವು ಅಂತ ಅನ್ನೋದನ್ನ ಕೆಲವೊಂದು ಕಾರಣಗಳೊಳಗೆ ಕಾರ್ಯಕ್ರಮದೊಳಗೆ ನೋಡ್ತೇವೆ. ಲಗ್ನ ಮುಹೂರ್ತ ಇಂಥದ್ರೊಳಗೆ ಎಷ್ಟು ಆಹಾರವನ್ನ ನಾವು ಹಾಳು ಮಾಡ್ತೇವು, ಎಷ್ಟು ಪರಿಸರವನ್ನ ಮಲಿನಗೊಳಿಸ್ತೇವು. ಏನೇನೋ ಉಪಯೋಗಿಸಿದ್ದು, ನಾವು ಪ್ಲಾಸ್ಟಿಕ್ ಉಪಯೋಗಿಸೋದಾಗ್ಲಿ, ಪ್ಲಾಸ್ಟಿಕ್ ಒಂದೇ ಅಲ್ಲ, ಪ್ರತಿಯೊಂದನ್ನು ನಾವು ಹಾನಿ ಮಾಡುವುದನ್ನು ಅತಿಯಾಗಿ ಉಪಯೋಗಿಸುದು, ಬಟ್ಟೆ ಬರೇ ಯಾವುದಾದ್ರೂ ಅತಿಯಾಗಿ ಉಪಯೋಗಿಸುದು ಪರಿಸರದ ಮೇಲೆ ಪರಿಣಾಮ ಬೀರ್ತದೆ. ಪರಿಸರವನ್ನು ಹಾಳು ಮಾಡಕ್ ಹಸ್ತದ. ಅವುಗಳ ಉತ್ಪಾದನೆ ಹೆಚ್ಚು ಮಾಡ್ಬೇಕಾಗ್ತದೆ. ಉತ್ಪಾದನೆ ಹೆಚ್ಚು ಮಾಡೋದ್ರಿಂದ ಪರಿಸರಕ್ಕೆ ಹಾನಿ ಆಗೇ ಆಗ್ತದೆ. ಪರಿಸರ ಹಾನಿ ಆಗೋದ್ರಿಂದ ನಮಗೆ ಉಳಿದದ್ದೆಲ್ಲ ಮತ್ತು ಸಮಸ್ಯೆಗಳು ಆಗೇ ಆಗ್ತಾವೆ. ಒಂದಕ್ಕೊಂದು ಚೈನ್ ಅದಾವ. ಅದ್ರ ಸಲುವಾಗಿ ನಮ್ಮ ಬಳಕೆಯನ್ನ ಸರಿಯಾಗಿ ಬಳಕೆ ಮಾಡುವುದನ್ನ, ಅಲ್ಲಿ ಬುದ್ಧನ ಒಂದು ಕಥೆ ಒಳಗೆ ಬರ್ತದೆ. ಬುದ್ಧ ಚೀವರ ಕೇಳಿದ್ರೆ, ಬುದ್ಧನ ಶಿಷ್ಯರು ಒಬ್ಬ ಚೀವರ ಕೇಳಿದ್ರೆ ಮೊದಲಿದ್ದದ್ದು ಏನೋ ಆಯ್ತು ಅಂತ ಕೇಳ್ತಾನವ. ಅದು ಹಳೇದಾಗಿ ಹರಿದೋಯ್ತು. ಅದು ಹರಿದದ್ದು ಏನ್ ಮಾಡ್ದಿ? ನೆಲ ಒರೆಸ್ಲಾಕ್ ಉಪಯೋಗಿಸಿದೆ. ನೆಲ ಒರೆಸಿಂದ ಅದನ್ನ ಮುಂದೆ ಏನ್ ಮಾಡಿದಿ? ಆ ನೆಲ ಒರೆಸಿದ್ದನ್ನ ಬತ್ತಿ ಮಾಡಿ ಕೆಸಿಂದ ದೀಪಕ್ಕೆ ಉಪಯೋಗಿಸಿದೆವು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ವಸ್ತುವನ್ನ ಪೂರ್ತಿಯಾಗಿ ನಾವು ಸರಿಯಾಗಿ ಬಳಕೆ ಮಾಡಿದ್ರೆ ಪರಿಸರ ಹಾನಿ ಆಗುವುದಿಲ್ಲ. ನಾವೆಲ್ಲ ಏನೇನೋ ಸುಟ್ಟು ಎಲ್ಲ ಇದು ಮಾಡಿ ಹಾನಿ ಮಾಡ್ತೇವೆ. ಪರಿಸರದೊಳಗೆ ಮಿತವ್ಯದಿಂದ ಸರಿಯಾದ ಬಳಕೆಯಿಂದ ನಾವು ಪರಿಸರವನ್ನ ರಕ್ಷಣೆ ಮಾಡಕ್ ಸಾಧ್ಯ ಅದ ಅಂತ ಅನ್ನುವಂತ ನನ್ನ ವಿಚಾರ. ಮತ್ತು ನಮ್ಮ ಶರಣರಂತರೂ ಸರಿ ನಮ್ಮ ಎಲ್ಲ ಪ್ರಕೃತಿ ಬಿಟ್ಟು ಹೋಗಲೇ ಇಲ್ಲ. ಮತ್ತು ಸುಧಾ ಅಮ್ಮ ಅವರು, ಎಲ್ಲ ಅಶೋಕ್ ಸರ್ ಭಾಳ ಸುಂದರವಾಗಿ ಮಾತಾಡಿದರು. ಭಾಳ ಶ್ರೀಶೈಲ್ ಸರ್ ಅಂತೂ ಭಾಳ ಚೆನ್ನಾಗಿ ಹೇಳಿದರು ಪರಿಸರ ಕುರಿತು. ಇಂಥ ಉಪನ್ಯಾಸಗಳು ನಮ್ಮ ಜಾಗೃತಿಗೊಳಿಸುವಂಗೆ ಮೇಲಿಂದ ಮೇಲೆ ಬರಬೇಕು ಅಂತ ವಿಚಾರ ವ್ಯಕ್ತಪಡಿಸುತ್ತಾ, ನನಗೆ ವೇದಿಕೆಯಲ್ಲಿ 2 ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ತಾವು ಕೇಳಿದಕ್ಕೂ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಆಲೂರ್ ಸರ್, ತಮ್ಮ ಮನೆಯಿಂದ ಯಾರು ಮಾತಾಡ್ತಾರೆ ಸರ್? ಇದನ್ನ ಮಾಡಿ ಸಾಕು. ಹೌದು. ಗೌರಮ್ಮ ಮೇಡಮ್ ಮಾತಾಡ್ತೀರಿ? ಗೌರಮ್ಮ ನಾಶಿ ಮೇಡಮ್. ಇಲ್ಲ ಮೇಡಮ್, ಮುಂದುವರಿಸ್ರಿ. ಸರ್ ಮತ್ತೆ ಯಾರು ಮಾತಾಡ್ತಾರೆ ಸರ್? ಓಕೆ.
ಯಾವುದೇ ಹಮ್ಮುಬಿಮ್ಮಿಲ್ಲದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವಿರುವ ಇಂದಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ಸರ್ ಅವರಿಗೆ ಮೊಟ್ಟ ಮೊದಲಿಗೆ ವೇದಿಕೆಯ ಪರವಾಗಿ ಅನಂತ ಶರಣು ಶರಣಾರ್ಥಿಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಶರಣಾರ್ಥಿ ಸರ್. ಅಷ್ಟೇ ಸಮಚಿತ್ತವಿರುವ ಸುಸಂಸ್ಕೃತಿಯ ರೂಪದಂತಿರುವ ಡಾಕ್ಟರ್ ಸುಧಾ ಮೇಡಮ್ ಅವರು ಇಂದಿನ ಉಪನ್ಯಾಸ ಒಂದು ರೀತಿಯಲ್ಲಿ ಹಬ್ಬದ ಅಡಿಗೆ ಇದ್ದ ಹಾಗೆ ಇತ್ತು. ಇವತ್ತಿನ ನಮ್ಮೆಲ್ಲರ ಜ್ಞಾನದ ಹಸಿವು ನೀಗಿದ ಹಾಗೆ ಆಯ್ತು ಎಂದು ಹೇಳಬಹುದು. ನಾನು ಡಾಕ್ಟರ್ ಅಶೋಕ್ ಆಲೂರ್ ಸರ್ ಮತ್ತು ಡಾಕ್ಟರ್ ಸುಧಾ ಕೌಜ್ಗೆರಿ ಮೇಡಮ್ ಅವರ ಕಟ್ಟ ಅಭಿಮಾನಿ ಅಂತಾನೂ ಇಲ್ಲಿ ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲರಿಗೂ ಸಮಾನ ಅವಕಾಶ ಕೊಡುವ, ಪ್ರೋತ್ಸಾಹ ಸಹಕಾರ ನೀಡಿ ಎಲ್ಲರನ್ನೂ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುವ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಹ ಅನಂತ ಶರಣಾರ್ಥಿಗಳು. ಇಂದು ವಚನ ಪ್ರಾರ್ಥನೆಯನ್ನು ಅತ್ಯಂತ ಸುಶ್ರಾವ್ಯವಾಗಿ ನಡೆಸಿಕೊಟ್ಟ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಚನ ಮಂಗಳವನ್ನು ಮಾಡುತ್ತಿರುವ ಸಹೋದರಿ ಸ್ಥಾನದಲ್ಲಿರುವ ವಿದ್ಯಾ ಮುಗ್ದುಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಸಂಯೋಜಕರಾದ ರುದ್ರಮೂರ್ತಿ ಪ್ರಭು ಸರ್, ಕುಮಾರ್ ರಾಜಣ್ಣ ಸರ್, ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಮತ್ತು ಇಲ್ಲಿ ನೆರೆದ ಎಲ್ಲ ಶರಣ ಬಂಧುಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈಗ ವಚನ ಮಂಗಳ ವಿದ್ಯಾ ಮುಗ್ದುಮ್ ಅವರಿಂದ. ಸರ್ವರಿಗೂ ಶರಣಾರ್ಥಿಗಳು. ಕೇಳಿಸ್ತದ್ರಿ ಮೇಡಮ್? ಕೇಳಿಸ್ತೈತ್ರಿ. ಸರ್ವರಿಗೂ ಶರಣ ಎಲ್ಲಪುರ ಸಾಲದೆ ಎಲ್ಲ ಪುರಾತರ ಕಣಕ್ಕೆ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಬಸವಾ ಬಸವಾ ಬಸವಪ್ಪ ಶರಣೆಂದೊಡೆಯ ಸಾಸ್ದೆ ಸಾಸ್ದೆ ಸಾಲದೆ 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 ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದೊಡೆ, ಇಲ್ಲಿದ್ದೆ ಶರಣೆಂದೊಡೆ, ಸಾಲದೆ 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 ಸಾಲದೆ
ಸರ್ವರಿಗೂ ಅನಂತ ಶರಣಾರ್ಥಿಗಳು. ಅತ್ಯಂತ ಸುಂದರವಾಗಿ ವಚನ ಮಂಗಳವನ್ನು ನಡೆಸಿಕೊಟ್ಟ ವಿದ್ಯಾ ಮುಗ್ದುಮ್ ಅವರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಶನಿವಾರ ಸಾಯಂಕಾಲ 5 ಗಂಟೆಗೆ ಎಲ್ಲರೂ ಭೇಟಿಯಾಗೋಣ ಎಂದು ಹೇಳುತ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ. ಎಲ್ಲರಿಗೂ ಶರಣ